ನಮ್ಮ ವೆನ್ಯೂ ಪಾರ್ಟ್ನರ್ಸ್ PCPA ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್. ಈ ಆಡಿಟೋರಿಯಂನಲ್ಲಿ ನಾಟಕ, ಮ್ಯೂಸಿಕ್ ಕಾನ್ಸರ್ಟ್ಸ್, ಡ್ಯಾನ್ಸ್ ಶೋಸ್, ಪ್ರೈವೇಟ್ ಈವೆಂಟ್ಸ್, ಸ್ಟ್ಯಾಂಡ್ ಅಪ್ ಕಾಮಿಡಿ ಹೀಗೆ 10 ಹಲವು ಕಾರ್ಯಕ್ರಮಗಳನ್ನ ಮಾಡಬಹುದು ಅಥವಾ ನೋಡಬಹುದು. ಇಲ್ಲಿನ ಸ್ಟೇಜ್, ಸೀಟಿಂಗ್ ಅರೇಂಜ್ಮೆಂಟ್, ಗ್ರೀನ್ ರೂಮ್ ಎಲ್ಲವೂ ಇಂಟರ್ನ್ಯಾಷನಲ್ ಕ್ಲಾಸ್ನಲ್ಲಿದೆ. ಈ ಆಡಿಟೋರಿಯಂ ಇರೋದು ಬೆಂಗಳೂರಿನ ಕೋಣನಕುಂಟೆಯಲ್ಲಿ. ಗೋ ಚೆಕ್ ಇಟ್ ಔಟ್. ಎಲ್ರಿಗೂ ನಮಸ್ಕಾರ. ಗ್ರೀನ್ ರೂಮ್ ಗುಟ್ಟುಗಳು ವಿತ್ ವಿನಯ್ ಶಾಸ್ತ್ರಿ. ಇಂದಿನ ಸಂಚಿಕೆಯ ಅತಿಥಿ ನೀನಾಸಂ ಪದವೀಧರೆ, ಬಾಲನಟಿ, ಹಲವಾರು ಕಿರುತೆರೆಯ ಧಾರಾವಾಹಿಗಳಲ್ಲಿ ನಟಿಸಿರುವಂತಹ ಹಾಗೂ ತಮ್ಮದೇ ಆದಂತಹ ಹೊಸ ತಂಡವನ್ನ ಮಾಡಿಕೊಂಡು ರೆಗ್ಯುಲರ್ ಆಗಿ ವರ್ಕ್ಶಾಪ್ಸ್, ಇಂಟರ್ನ್ಶಿಪ್ ಕೋರ್ಸಸ್ನ ತಮ್ಮದೇ ಆದಂತಹ ಸಿಲೆಬಸ್ನ ಮಾಡಿಕೊಂಡಿರುವಂತಹ ಶ್ವೇತಾ ಶ್ರೀನಿವಾಸ್ ಅವರು. ಲೆಟ್ಸ್ ವೆಲ್ಕಮ್ ಶ್ವೇತಾ ಶ್ರೀನಿವಾಸ್. ಗ್ರೀನ್ ರೂಮ್ ಗುಟ್ಟುಗಳು. ಎಲ್ರಿಗೂ ನಮಸ್ಕಾರ. ಗ್ರೀನ್ ರೂಮ್ ಗುಟ್ಟುಗಳು ವಿತ್ ವಿನಯ್ ಶಾಸ್ತ್ರಿ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಒಂದಿಷ್ಟು ಗುಟ್ಟುಗಳನ್ನ ರಟ್ಟು ಮಾಡೋದಕ್ಕೆ ಶ್ವೇತಾ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಶ್ವೇತಾ ಶ್ರೀನಿವಾಸ್ ಮ್ಯಾಮ್, ಥ್ಯಾಂಕ್ ಯು, ವೆಲ್ಕಮ್. ಥ್ಯಾಂಕ್ ಯು ವಿನಯ್. ಮೊದಲನೇದಾಗಿ, ರಂಗಭೂಮಿಗೆ ನೀವು ಯಾವಾಗ ಮತ್ತೆ ಯಾಕೆ ಬಂದ್ರಿ? ನಾನು ಪ್ರೈಮರಿ ಸ್ಕೂಲ್ ಓದುವಾಗ ನನ್ನ ತಂಗಿ ಸ್ಕೂಲ್ನಲ್ಲಿ ನಾಟಕ ಮಾಡಿದ್ಲು. ಮಾಲ್ತೇಶ್ ಬಡಿಗೇರ್ ಅವ್ರು ನಾಟಕ ಮಾಡಿಸಿದ್ರು. ರವೀಂದ್ರ ಕಲಾಕ್ಷೇತ್ರದಲ್ಲಿ ಶೋ ಆಯ್ತು. ಸೊ ನಮ್ದೇ ಶಾಲೆ ಮಕ್ಕಳು ಮಾಡಿದ್ದನ್ನ ನಾವು ನೋಡಕ್ ಕರ್ಕೊಂಡು ಹೋಗ್ತಾರಲ್ವಾ, ಕರ್ಕೊಂಡು ಹೋದ್ರು. ನೋಡ್ದೆ ನಾಟಕ. ಒಂದು ಫ್ರಾಕ್ ಹಾಕೊಂಡಿದ್ದೆ, ಆಗ ನೆನ್ಪಿದೆ. ನಾಟಕ ನೋಡಿ ಫುಲ್ ಚಪ್ಪಾಳೆ ತಟ್ಟಿ ನನ್ನ ತಂಗಿ ಹಾವಿನ ರೋಲ್ ಮಾಡಿದ್ಲು. ಮೌಗ್ಲಿ ಕಾಡಿನಿಂದ ನಾಡಿಗೆ ಅಂತ ನಾಟಕ. ಫುಲ್ ಚಪ್ಪಾಳೆ ಗಿಟ್ಟಿಸ್ಕೊಂಡ್ಬಿಟ್ಲು ಅವಳು. ಆಮೇಲೆ ಹೊರಗಡೆ ಕಲಾಕ್ಷೇತ್ರದ ಡೋರಿಂದ ಹೊರಗಡೆ ಬಂದಾಗ ಸಿ ಲಕ್ಷ್ಮಣ್ ಅಂತ ರಂಗಕಹಳೆ ಮಕ್ಕಳ ರಂಗಭೂಮಿ ಕೇಂದ್ರ ಅಂತ ಒಂದು ಸಂಸ್ಥೆ ಇದೆ, ಈಗಲೂ ನಡೀತಿದೆ. ಅದು ಚಿಲ್ಡ್ರನ್ ಥಿಯೇಟರ್. ಸಿ ಲಕ್ಷ್ಮಣ್ ಅವರು ಆ ಕಾಲದಲ್ಲಿ ತುಂಬಾನೇ ಮಕ್ಕಳಿಗೆ ಸಂಬಂಧಪಟ್ಟ ಕೆಲಸ ಮಾಡಿದವರು. ಆಮೇಲೆ ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಅವ್ರಿಗೆ ಬಂದಿತ್ತು. ಸೊ ಅವರು ನಾಟಕಗಳನ್ನ ಮಾಡಿಸ್ತಿದ್ರು. ಹೊರಗಡೆ ನಿಂತಿದ್ರು, ಒಂದು ಜುಬ್ಬಾ, ಕೋಟು, ಒಂದು ಬ್ಯಾಗ್ ಹಾಕೊಂಡು ನಿಂತಿದ್ರು. ನನ್ನನ್ನ ಹಿಡ್ಕೊಂಡ್ಬಿಟ್ಟು ನಾಟಕ ನೋಡ್ದ? ಚೆನ್ನಾಗಿತ್ತಾ? ನನ್ನ ತಂಗಿ ಮಾಡಿದ್ಲು. ಓ, ನಿನ್ ತಂಗಿ ತರ ನಿನ್ಗೂನು ಆ ತರ ಎಲ್ಲ ಚಪ್ಪಾಳೆ ಹೊಡ್ಸ್ಕೊಳಕ್ ಇಷ್ಟನಾ? ಇಷ್ಟ. ನಾಳೆ RV ಟೀಚರ್ಸ್ ಕಾಲೇಜ್ಗೆ ರಿಹರ್ಸಲ್ಗೆ ಬಾ ಅಂತ ಅಂದ್ರು. ಸರಿ ಬರ್ತೀನಿ ಅಂತ ಅಂದೆ. ನಾನು ಓದಿದ್ದು RV ಸ್ಕೂಲ್, ಅಂದ್ರೆ ಲಾಲ್ಬಾಗ್ ವೆಸ್ಟ್ ಗೇಟ್ ಅಲ್ಲಿ ಇರೋದು. ಅಲ್ಲಿಂದ ನೆಕ್ಸ್ಟ್ ಸ್ಟಾಪೇ RV ಟೀಚರ್ಸ್ ಕಾಲೇಜ್, ಗರ್ಲ್ಸ್ ಹೈಸ್ಕೂಲ್. ಅಲ್ಲೇ ರಿಹರ್ಸಲ್ಸ್ ನಡೀತಿದ್ದು ನಮ್ಮ ರಂಗಕಹಳೆ ತಂಡದು. ನೆಕ್ಸ್ಟ್ ಈವ್ನಿಂಗ್ ಹೋದೆ, ಸ್ಕೂಲ್ ಮುಗಿಸ್ಕೊಂಡು ಹೋಗಿದ್ದಷ್ಟೇ. ಹಂಗೆ ಇನ್ವಾಲ್ವ್ ಆಗಕ್ ಶುರು ಆಗಿದ್ದ ನಾಟಕದಲ್ಲಿ. ನಾಟಕ ಮುಗಿಸ್ಕೊಂಡು ರಿಹರ್ಸಲ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಒಂದು 10 ಗಂಟೆ ಆಗ್ತಿತ್ತು ಹೋಗಕ್ಕೆ. ಸ್ಕೂಲ್ ಡ್ರೆಸ್ ಅಲ್ಲೇ ನಾಟಕ ರಿಹರ್ಸಲ್ಸ್. ಇದು ರಂಗಕಹಳೆ ಈಗ ಎಡಿಟರ್ ಆಗಿರುವಂತಹ ಮೋಹನ್ ಅವರ ತಂದೆ. ಅವರೇ ನನ್ನ ಮೊದಲ ಗುರುಗಳು. ಅಚಾನಕ್ ಆಗಿ ನನ್ನನ್ನ ಸ್ಟೇಜ್ ಮೇಲೆ ತಂದವರು. ಮೊದಲನೇ ನಾಟಕಕ್ಕೆ ನನಗೆ ರಾಜ್ಯ ಮಟ್ಟದ ಅತ್ಯುತ್ತಮ ಬಾಲನಟಿ ಪ್ರಶಸ್ತಿ ಬಂತು. ಇದು ಯಾವ ಟೈಮ್? 2000 ಅಂದ್ರೆ ಓ ಮೈ ಗಾಡ್, 25 ವರ್ಷ. ಸೊ ನೈಸ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಸೂಪರ್. 25 ಇಯರ್ಸ್. ಸೊ ಇದಾದ ನಂತರ ನೀವು ಪ್ರೊಫೆಷನಲ್ ಥಿಯೇಟರ್ ಟೀಮ್ ಅಂತ ಅಥವಾ ನಾಟಕವನ್ನ, ಮಕ್ಕಳ ರಂಗಭೂಮಿಯನ್ನ ಬಿಟ್ಟು ಮುಂದೆ ಯಾವ್ದ್ರಲ್ಲಿ ತೊಡಗಿಸ್ಕೊಂಡ್ರಿ? ನನಗೊತ್ತು ನೀವು ನೀನಾಸಂ ಪದವೀಧರೆ. ಹೌದು. ಸೊ ಅಲ್ಲಿಗೆ ಹೇಗ್ ಹೋದ್ರಿ, ಯಾಕೆ ಹೋದ್ರಿ? ರಂಗಕಹಳೆಯಲ್ಲಿ 5-6 ವರ್ಷಗಳ ಕಾಲ, 5 ವರ್ಷ ಐ ಥಿಂಕ್, ನಾನು ಆಕ್ಟರ್ ಆಗಿ, ಬ್ಯಾಕ್ ಸ್ಟೇಜ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಕಲಿತಾ ಒಂದಿನ ಪೇಪರ್ನಲ್ಲಿ ನೋಡಿದೆ, ರಂಗ ನಿರಂತರ ತಂಡದಿಂದ ಯುವಕರ ರಂಗ ತರಬೇತಿ ಶಿಬಿರ ಮಾಡ್ತಾ ಇದೀವಿ, ನಾಟಕನೂ ಮಾಡಿಸ್ತೀವಿ ಅಂತ ಒಂದು ಸಣ್ಣ ಆರ್ಟಿಕಲ್ ಬಂದಿತ್ತು. ಅದನ್ನ ನೋಡ್ಬಿಟ್ಟು ಅದು ರವೀಂದ್ರ ಕಲಾಕ್ಷೇತ್ರದ ಶೆಡ್ ಅಲ್ಲಿ, ರಿಹರ್ಸಲ್ ಶೆಡ್ ಅಲ್ಲಿ ನಡೆಯುತ್ತೆ ಅಂತ ಗೊತ್ತಾಯ್ತು. ಸುಮ್ನೆ ಹೋದೆ, ಕಾಲೇಜ್ ಮುಗಿಸ್ಕೊಂಡೆ ಹೋದೆ. ಇಡೀ ಶಿಬಿರ ಪಾರ್ಟಿಸಿಪೇಟ್ ಮಾಡಿದೆ. LN ಮುಕುಂದರಾವ್ ಅವರ ಇಗೋ ಪಂಜರ ಅಗೋ ಮುಗಿಲು ಅನ್ನೋ ಒಂದು ಕಾದಂಬರಿಯ ನಾಟಕ ಅದು. ಅದನ್ನ CGK ಅವರು ನಿರ್ದೇಶನ ಮಾಡಿದ್ರು. ಅಂದ್ರೆ ವರ್ಕ್ಶಾಪ್ ಮಾಡಿ ಆರ್ಟಿಸ್ಟ್ಗಳನ್ನ, ಹೊಸ ತಂಡನ ಕಟ್ಟಿ ಅವ್ರನ್ನ ಆ ಶೋಗಳನ್ನ ಸುಮಾರಷ್ಟು ಮಾಡೋದು ಅಂತ
ಇದಾಗಿತ್ತು. ಸೊ ಅಲ್ಲಿ ನಾನು ಮೈಕೋದಲ್ಲಿ ಕೆಲಸ ಮಾಡುವ ಬಹಳಷ್ಟು ನಟರುಗಳ ಜೊತೆ ಒಡನಾಟ ಶುರುವಾಯ್ತು ಅಲ್ಲಿ. ಮೈಕೋ ಶಿವಣ್ಣ, ಮೈಕೋ ಶಿವಶಂಕರ್, ಮುರುಡಯ್ಯ, GPO ಚಂದ್ರು, KSDL ಚಂದ್ರು ಅವರು, ರೂಪಾಂತರ ಟೀಮ್ನವರು. ಹೀಗೆ ಅಲ್ಲಿ ನಾನು ಯುವಕರ ರಂಗಭೂಮಿಗೆ ಫಸ್ಟ್ ಸೇರ್ಕೊಂಡಿದ್ದು CGK ಅವರ ನಿರ್ದೇಶನದಲ್ಲಿ ನಾನು ಸೇರಿದ್ದು. ಅಲ್ಲಿ ಮಾಡ್ತಾ ಮಾಡ್ತಾ ನನಗೆ ಆಕ್ಚುಲಿ ಮಕ್ಕಳ ರಂಗಭೂಮಿಲಿ ಇದ್ದಾಗಲೇ ನಾನು ಬೊಮ್ಮನಹಳ್ಳಿಯ ಕಿಂದ್ರಿ ಜೋಗಿ ನಾಟಕನ ರೆಕಾರ್ಡಿಂಗ್ಗೆ ಹೋಗಿದ್ದೆ. ಆ ಟೈಮ್ನಲ್ಲಿ ನನಗೆ ಇಕ್ಬಾಲ್ ಅಹಮದ್ ಅವರು, ಶೈಲಶ್ರೀ, ಧರ್ಮೇಂದ್ರ ಇವರೆಲ್ಲ ಸಿಕ್ಕಿದ್ರು. ಆ ಟೈಮ್ನಲ್ಲಿ ನಾನು ಕೆಲಸ ಮಾಡ್ತಿದ್ದ ರೀತಿ ಮತ್ತೆ ನನ್ನ ಕಂಪ್ಲೀಟ್ಲಿ ಎಲ್ಲ ಕೆಲಸ ಮಾಡ್ತಿದ್ದೆ. ಟೀ ಕೊಡೋದ್ರಿಂದ ಹಿಡಿದು, ಪಾತ್ರೆ ತೊಳೆಯೋದ್ರಿಂದ ಹಿಡಿದು, ಗ್ಲಾಸ್ಗಳು ತೊಳೆಯೋದ್ರಿಂದ ಹಿಡಿದು, ನಮ್ ಸರ್ಗೆ ಪುಸ್ತಕ ತಂದು ಕೊಡೋದು, ಸ್ಕ್ರಿಪ್ಟ್ ತರೋದು, ಬರೆಯೋದು, A to Z ಮಾಡ್ತಿದ್ದೆ. ಅದನ್ನ ನೋಡ್ಬಿಟ್ಟು ಎಂತ ಹುಡುಗಿ ಇವಳು ಚೆನ್ನಾಗಿ ಟ್ರೈನ್ ಅಪ್ ಆದ್ರೆ ಇನ್ನೂ ಒಳ್ಳೆ ಭವಿಷ್ಯ ಇದೆ ಅಂತ ಅವ್ರು ಹೇಳ್ತಿದ್ರು. ನೀನಾಸಂಗೆ ಹೋಗು ನೀನು ಅಂತ. ಅವಾಗ್ಲೆ ನಾನು ಸ್ಕೂಲ್ನಲ್ಲಿ ಇದ್ದಾಗ್ಲೆ ಇಲ್ಲ ನೀನಾಸಂಗೆ ಹೋಗೋಣ ಅಂತ ಸುಮ್ನೆ ಅನ್ನಿಸ್ತಷ್ಟೆ. ಏನೋ ಪ್ರೊಫೆಷನಲ್ ನಟಿ ಆಗ್ತೀನಿ ಅನ್ನೋ ಯಾವ ಭರವಸೆ ಇಲ್ಲ. CGK ಅವರು ಒಂದಿನ ಸಿಗರೇಟ್ ಸೇರ್ತಿದ್ರು. ಆವಾಗ ಹೋದೆ, ಸರ್ ನಾನು ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜ್ನಲ್ಲಿ ಓದ್ಬೇಕಂತಿದ್ದೀನಿ ಡಿಗ್ರಿನ, ಅಲ್ಲಿಗೆ ಹೋಗ್ತೀನಿ ಅಂತ ಅಂದೆ. ಅವ್ರಿಗೆ ಪಟ್ಟಂತ ಅರ್ಥ ಆಯ್ತು. ನನ್ನಂತ ಎಷ್ಟು ಜನ ನೋಡಿಲ್ಲ ಅವರು. ನೀನು ಶಿವಮೊಗ್ಗ ಅಂದಿದ ತಕ್ಷಣ ಅರ್ಥ ಆಗ್ತಿದೆ, ನೀನ್ ನೀನಾಸಂಗೆ ಹೋಗ್ತಿದ್ಯಾ ತಾನೆ ಅಂದ್ರು. ಇಲ್ಲ ಸರ್, ಖಂಡಿತ ಇಲ್ಲ ಸರ್, ನಾನು ಹೋಗ್ತಿಲ್ಲ, ನಾನು ಸಹ್ಯಾದ್ರಿ ಕಾಲೇಜ್ಗೆ ಓದಕ್ ಹೋಗ್ತಿದ್ದೀನಿ. ಸರಿ ಆಯ್ತು ಹೋಗು, ಬೈ ಚಾನ್ಸ್ ನೀನ್ ನೀನಾಸಂ ಅಲ್ಲಿ ಇದೆಯಾ ಅನ್ನೋ ಸುದ್ದಿ ನನಗೆ ಗೊತ್ತಾದ್ರೆ ಅಲ್ಲೇ ಬಂದು ನಿನ್ ಕಾಲ್ ಮುರಿತೀನಿ, ಆ 2 ಕಾಲು ನಿನ್ ಕೈನಲ್ಲೇ ಇರುತ್ತೆ ಅಂತ ಅಂದ್ರು. ಅದು ಎಷ್ಟು ಚೆನ್ನಾಗಿ ನೆನಪಿದೆ ನನಗೆ ಅಂದ್ರೆ, ನಾನು ಬಂಡ ಧೈರ್ಯ ಮಾಡಿದೆ, ಸುನೋ ಸಬ್ಕಿ ಕರೋ ಮನ್ಕಿ ಅಂತ ಹೊರಟೆ ಬಿಟ್ಟೆ. ಸೆಲೆಕ್ಟ್ ಆದೆ. ವೈ ವಾಸ್ ದಿಸ್? ನೀನಾಸಂಗೆ ಹೋಗಿದ್ದು ಅಲ್ಲ, ಅವ್ರು ಸರ್ ಕಾಲ್ ಮುರಿತೀನಿ ಅಂತ ಯಾವ CGK ಅವ್ರಿಗೆ ನೀನಾಸಂನ ಒಂದು ರೀತಿಯ ಪದ್ಧತಿಗಳು ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ಅವ್ರಿಗೆ ಯಾವಾಗ್ಲೂ ವಿರೋಧ ಇತ್ತು. ಬೌಂಡ್ ಅಲ್ಲಿ ಸಿಕ್ಕಾಕೊಳ್ಬಾರ್ದು ಅಂತ ಅಂತಿದ್ದವ್ರು ಅವರು. ಬಟ್ ನಾನು ಹೋದ್ಮೇಲೆ ಒಂದು 5 monthsಗೆ ಒಂದು ಫೋನ್ ಬಂತು ಮೈಕೋ ಶಿವಣ್ಣ ಕಡೆಯಿಂದ. ಅಲ್ಲಿ ನಮಗ್ ಮೊಬೈಲ್ ಇರ್ಲಿಲ್ಲ, ಅಲ್ಲಿ ಲ್ಯಾಂಡ್ ಲೈನ್ ಬರ್ತಿತ್ತು ಫೋನ್. ಬಂದಾಗ ನಾನು ಹೋಗಿ ಅಟೆಂಡ್ ಮಾಡಿದೆ. ಶ್ವೇತಾ ಎಲ್ಲಿ, ಅಲ್ಲೇ ಇದೆಯಲ್ವಾ ಅಂತ ಅಂದ್ರು. ಹೌದು ಸರ್ ಅಂತ ಅಂದೆ. CGK ಹೋಗ್ಬಿಟ್ರು ಕಣೋ ಅಂತ ಅಂದ್ರು. ಅದು ಈಗ್ಲೂ ನನಗೆ ಗಿಲ್ಟ್ ಇದೆ. ಒಂದು ಗಿಲ್ಟು, ಒಂದು ನೆಮ್ಮದಿ ಕೂಡ. ಏನಂದ್ರೆ ನಾನು ಅವ್ರಿಗೆ ಹೇಳಲಿಲ್ವಲ್ಲ ನಾನು ನೀನಾಸಂಗೆ ಹೋಗ್ತಿದ್ದೀನಿ ಅಂತ ಅನ್ನಿಸ್ತು. ಅವ್ರ ಮೇಲಿದ್ರು ಕೂಡ ಖುಷಿ ಪಡ್ತಿದ್ದಾರೆ. ಈಗ ನಾನು ನಿರಂತರವಾಗಿ ರಂಗಭೂಮಿಯಲ್ಲೇ ಕೆಲಸ ಮಾಡ್ತಿದ್ದೀನಿ, ರಂಗಭೂಮಿನ ಬಿಡ್ಲಿಲ್ಲ. ಅವ್ರು ಹಾಕೊಟ್ಟಿರೋ ಹಾದಿಗಳನ್ನ ನಾನು ಒಂದೊಂದು ಹೆಜ್ಜೆ ತುಳಿತಾ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಹಿ ಮಸ್ಟ್ ಬಿ ಪ್ರೌಡ್ ಅಬೌಟ್ ಮೀ ಅಂತ ನನಗೆ ಅನ್ಸಕ್ ಶುರು. ನೀವು ರಂಗಭೂಮಿನಲ್ಲಿ ಈಗ ಕೆಲಸ ಮಾಡ್ತಾ ಇರೋದು ತುಂಬಾ ಸಕ್ರಿಯವಾಗಿ ಬರೀ ನಾಟಕಗಳನ್ನ ಅಷ್ಟೇ ಅಲ್ಲದೆ ವರ್ಕ್ಶಾಪ್ಸ್ ಅದೆಲ್ಲ. ಪ್ರಾಬ್ಲಿ ವಿಲ್ ಕಮ್ ಬ್ಯಾಕ್ ಟು ದ್ಯಾಟ್. ಬಿಫೋರ್ ದ್ಯಾಟ್ ನನಗೆ ನೀವು ಈಗ ಮಕ್ಕಳ ರಂಗಭೂಮಿನಲ್ಲಿ ನೀವು ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಆ ಸಮಯದಲ್ಲಿ ನೀವು ನೆನಪಿಸ್ಕೋಬೇಕಾಗಿರುವಂತಹ ಘಟನೆ ಯಾವತ್ತಾದ್ರೂ ನಿಮ್ಗೆ ಸಾಕಪ್ಪ ಓಡೋಗೋಣ ಇಲ್ಲಿ ಸವಾಸ ಬೇಡ ಅಂತ ಯಾವತ್ತಾದ್ರೂ ಅನ್ಸಿದ್ದುಂಟಾ? ಅಥವಾ ನನ್ಗೆ ಓದ್ಗಿದೆ ಬೇಡ, ಬರೀ ಇದ್ರಲ್ಲೇ ಇರ್ತೀನಿ ನಾನು, ಇಷ್ಟು ಖುಷಿ ಕೊಡ್ತಿದ್ಯಲ್ಲ ಅಂತ ಅನ್ಸಿರೋದುಂಟಾ ಯಾವತ್ತಾದ್ರು? ಅದು ಯಾವಾಗ್ಲೂ ಅನ್ಸುತ್ತೆ ನನ್ಗೆ. ಈ ಅಕಾಡೆಮಿಕ್ಸ್ ಅನ್ನೋದಿದೆಯಲ್ಲ, ಆಕ್ಚುಲಿ ಐ ವಾಂಟ್ ಟು ಡೂ ಮೈ ಡಾಕ್ಟರೇಟ್ ಅಂಡ್ ಆಲ್ ಮಾಡ್ಬೇಕಂತ ಇದೆ. ಬಟ್ ಏನಂದ್ರೆ ಈ ಎಜುಕೇಶನ್ ಸಿಸ್ಟಮ್ ನಲ್ಲಿರುವಂತಹ ಪಾಲಿಟಿಕ್ಸ್ ಇಂದಾಗಿ ನನಗೆ ಎಷ್ಟೋ ಸಲ ಬೇಜಾರಾಗತ್ತೆ. ಬಟ್ ಓದು ನಿಂತಿಲ್ಲ, ಅದಕ್ಕೆ ಯಾವ್ದಕ್ಕೂ ಸರ್ಟಿಫಿಕೇಟ್ ಬೇಕು ಅನ್ನೋ ಬಾಧ್ಯತೆ ಏನು ನಾನು ಇಟ್ಕೊಂಡಿಲ್ಲ. ಆದ್ರೆ ಮಕ್ಕಳ ರಂಗಭೂಮಿಲಿ ಕೆಲಸ ಮಾಡುವಾಗ ಬಹಳ ಖುಷಿ ಆಗ್ತಿದ್ದೇನಂದ್ರೆ, ನಮಗೆ ಯಾವ ಜಾತಿ ಇಲ್ಲ, ಯಾವ ಇಸಮ್ಸ್ ಇಲ್ಲ, ಮತ್ತೆ ಯಾವ ಕಿರೀಟಗಳು ಇರ್ತಿರ್ಲಿಲ್ಲ. ನಾಟಕಕ್ಕೆ ಬರ್ತಿದೀವಿ ಅನ್ನೋದಷ್ಟೇ, ಬಟ್ ಅಲ್ಲಿ ಆಟ ಆಡ್ತೀವಿ ಅನ್ನೋದೇ ಜಾಸ್ತಿ ಇರ್ತಿತ್ತು. ಆಟಾಡ್ತಾ ಕಲಿತಿದ್ವಿ. ನಮ್ಗೆ ಸಣ್ಣವ್ರಿದ್ದಾಗ ಬಹಳ ಒಳ್ಳೆಯವ್ರು ನಮ್ಮ ಮಿಸ್ಸು, ಏನ್ ಹೇಳಿದ್ರು SS ಏನೋ ನಗ್ತಾ ಮಾತಾಡ್ತಾರೆ, ಊರಿಗೆಲ್ಲ ಫೇಮಸ್. ಆಟಕ್ ಬಾ ಅಂತಾರೆ, ಆಟದ ಜೊತೆ ಗೊತ್ತಿಲ್ದಂಗೆ ಪಾಠನೂ ಮಾಡ್ತಾರೆ. ಆ ತರದ ಒಂದು ವಾತಾವರಣ ನಮ್ಮ ರಂಗಕಹಳೆಯಲ್ಲಿ ಇತ್ತು. ನಾವ್ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ವಿ ಅಂದ್ರಲ್ಲಿ, ಗೊತ್ತಿಲ್ದಂಗ್ ಡೈಲಾಗ್ ಕಲಿತಿದ್ವಿ, ಗೊತ್ತಿಲ್ದಂಗ್ ನಾಟಕದ ಶೋನು ಮಾಡ್ಬಿಡ್ತಿದ್ವಿ. ನಿಮ್ಗೆ ಬಹುಶಃ ನಂಬಿಕೆ ಬರೋದಿಲ್ಲ, ಒಂದು 25-30 ಮಕ್ಕಳನ್ನ ಕಟ್ಕೊಂಡು ಒಬ್ರೆ ಲಕ್ಷ್ಮಣ್ ಸರು ಮಹಾರಾಷ್ಟ್ರ, ಮಧ್ಯಪ್ರದೇಶ, ಬಾಂಬೆ, ಡೆಲ್ಲಿ, ಕಲ್ಕತ್ತಾ ಇಷ್ಟು ಸುತ್ತಾರೆ ಅಂದ್ರೆ ಅದು ಕೊಡುವ ಆರ್ಗನೈಸರ್ಸ್ ಕೊಡುವ ಒಂದು ಪುಟ್ಟ ಹಣದಲ್ಲಿ.
ಹೇಗೆ ಅಂದ್ರೆ ಈಗ್ಲೂ ನೆನಪಿದೆ. ಹಾಗಾಗಿ ಫುಡ್, ಊಟ ಮತ್ತು ನೀರು ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ಅವಾಗಲೇ ಕಲ್ಸ್ಬಿಟ್ರು ನಮ್ಗೆ. ಎಲ್ಲೂ ಹೊರಗಡೆ ತಿನ್ನಿಸ್ತಿರ್ಲಿಲ್ಲ. ಮಕ್ಳ ಆರೋಗ್ಯ ಕೆಡತ್ತೆ, ಶೋ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ಪೇರೆಂಟ್ಸ್ಗೂ ಹೇಳೋರು, ನಿಮ್ ಕೈಲಿ ಎಷ್ಟೆಷ್ಟಾಗುತ್ತೋ ಅಷ್ಟು ಒಣಗಿದ ಚಪಾತಿಗಳನ್ನ ಮಾಡಿ ಕಳಿಸಿ. ಬಾಂಬೆ ಡೆಲ್ಲಿಗೆ ಹೋಗೋ ಮುಂಚೆ, ಟ್ರೈನ್ ಹತ್ತೋಗ್ ಮುಂಚೆ ಎಲ್ಲ ಒಂದೊಂದು ಇಷ್ಟಿಷ್ಟು ಪಾಟ್ಲಾಕ್ ತರ, ಆಮೇಲೆ ಒಂದಷ್ಟು ಉಪ್ಪಿನಕಾಯಿ, ಆಮೇಲೆ ಟ್ರೈನ್ ನಲ್ಲೇ ಸಿಗುವಂತ ಮೊಸರು ಪ್ಯಾಕೆಟ್, ಸೌತೆಕಾಯಿ, ಕ್ಯಾರೆಟ್, ಟೊಮೆಟೊ, ಇದನ್ನೆಲ್ಲ ಸ್ಲೈಸ್ ಮಾಡ್ಬಿಟ್ಟು ನಮ್ಗೆ ಅವಾಗಲೇ ಪಿಜ್ಜಾ ತರ ಮಾಡ್ಕೊಡೋರು ಅದನ್ನ ಚಪಾತಿ ಮೇಲೆ, ಒಣಗಿದ ಚಪಾತಿ ಮೇಲೆ. ಅಂದ್ರೆ ಎಣ್ಣೆ ಹಾಕ್ತಿರ್ಲಿಲ್ಲ. ಎಣ್ಣೆ ಹಾಕ್ಲಿಲ್ಲ ಅಂದ್ರೆ 2-3 ದಿನ ಬರುತ್ತೆ. ಅವಾಗ ಡೆಲ್ಲಿಗೆ ಬಾಂಬೆಗೆ ಹೋಗೋದೆಲ್ಲ ಜಾಸ್ತಿ ಟೈಮ್ ತಗೋತಿತ್ತು. ಟ್ರೈನ್ ಅಲ್ಲಿ 3 ದಿವಸ ಆಗ್ತಿತ್ತು. ಅಷ್ಟು ದಿನಕ್ಕೂ ಆಗ್ಬೇಕಲ್ಲ ಹಂಗೆ. ಆಮೇಲೆ ಆ ಕಡೆಯಿಂದ ವಾಪಸ್ ಬರೋರ್ಗ ಆರ್ಗನೈಸರ್ಸ್ ಹೇಳೋರು, ನೀವು ನಮ್ಗೆ ಏನ್ ಕೊಡ್ತಾ ಇದ್ರು ಪರವಾಗಿಲ್ಲ, ಒಂದಷ್ಟು ಒಣಗಿ ಚಪಾತಿ ಮಾಡ್ಕೊಡಿ, ಮಕ್ಕಳು ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗೋದಕ್ಕೆ ಬೇಕಾಗುತ್ತೆ ಅಂತ. ಹಂಗೆ ಬರೀ ಒಣ ಚಪಾತಿ, ಹಸಿ ತರಕಾರಿಗಳನ್ನ ತಿನ್ನಿಸ್ಕೊಂಡೆ ನಮ್ಮನ್ನ 5 ವರ್ಷ ಕಂಟಿನ್ಯೂಸ್ಲಿ, ನಾನು ಇದ್ದಷ್ಟು ವರ್ಷಗಳು ಕೂಡ ನಮ್ಮನ್ನ ಅಷ್ಟು ಚೆನ್ನಾಗಿ ನಮ್ಮನ್ನ ಗ್ರೂಮ್ ಮಾಡಿದ್ರು. ಕಾಸ್ಟ್ಯೂಮ್ಸ್ನೆಲ್ಲ ನಾವು ಒಂದು ಗೋಣಿ ಇರುತ್ತಲ್ಲ, ಗೋಣಿ ಚೀಲ, ಅದನ್ನ ಹಾಸ್ಬಿಟ್ಟು ಅದ್ರ ಮೇಲೆ ಒಬ್ಬೊಬ್ರದೇ ಕಾಸ್ಟ್ಯೂಮ್ ಹಾಸಿ ಎಷ್ಟು ಚೆನ್ನಾಗಿ ಐರನ್ ಆಗ್ತಿತ್ತು ಅಂದ್ರೆ, ಅದನ್ನ ಹಾಸಿ ರೋಲ್ ಮಾಡ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ವಿ ನಾವೆಲ್ಲ. ಯಾವ ಟ್ರಂಕು ಪಂಕು ಏನು ಇರ್ತಿರ್ಲಿಲ್ಲ ನಮ್ಗೆ. ಆ ತರ ಎಲ್ಲ ಸಣ್ಣ ಸಣ್ಣ ಬ್ಯಾಗ್ಗಳಲ್ಲಿ, ಗಂಟುಗಳಲ್ಲಿ ಶಬರಿ ಕರ್ಕೊಂಡು ಹೋದ್ನಲ್ಲ ತನ್ನ ತಂದೆ ತಾಯಿಗಳನ್ನ, ಹಂಗೆ ಕರೆಕ್ಟ್ ಅಲ್ವಾ, ಶ್ರವಣಕುಮಾರ ಕರ್ಕೊಂಡು ಹೋದ್ನಲ್ಲ, ಹಂಗೆ 2 ಬುಟ್ಟಿಗಳು ಇಟ್ಕೊಂಡು ಹೊತ್ಕೊಂಡು ಹೋಗಿದ್ದು, ಆ ತರದೆಲ್ಲ ನೆನಪಿದೆ ನಮ್ಗೆ. ಅಂಡ್ ವೆರಿ ಮಿನಿಮಮ್ ಅಲ್ಲೇ ಮ್ಯಾಕ್ಸಿಮಮ್ ಔಟ್ಪುಟ್ ಹೆಂಗ್ ತೆಗಿಬಹುದು ಅನ್ನೋದನ್ನ ಅವಾಗ್ಲೇ ನಮ್ಮ ಗುರುಗಳು ಕಲ್ಸಿದ್ದು, ಸಿ ಲಕ್ಷ್ಮಣ್ ಅವರು. ಮೋಸ್ಟ್ಲಿ ಅದರಿಂದಾನೇ ಈಗ ಏನ್ ಜಾಸ್ತಿ ಬೇಕಾಗಿಲ್ಲ, ಮಾಡೋಣ ಹಂಗೆ ಏನಿರುತ್ತೋ ಅದ್ರಲ್ಲಿ ಸಣ್ಣದಾಗಿ ನಾಟಕ ಮಾಡೋಣ. ನಿಮ್ಮ ಮನೆಯಲ್ಲಿ ಈ ನಾಟಕಕ್ಕೆ ಹೋಗ್ತೀನಿ ಅಂದಾಗ ವಿರೋಧ? ಅಯ್ಯೋ ಎಲ್ರದ್ದು ಇತ್ತು. ಬೇಸಿಕಲಿ ನಮ್ಮ ಅಜ್ಜಿ ಟೆರರ್. ನಮ್ಮ ಅಜ್ಜಿ ಆ ಟೈಮ್ ನಲ್ಲಿ ಶಿ ವಾಸ್ ಇಂಟು ಪಾಲಿಟಿಕ್ಸ್. ವಿ ಸೋಮಣ್ಣ ಅವರ ಜೊತೆನಲ್ಲಿ ಅವರು ಕೆಲಸ ಮಾಡಿದ್ರು ಆ ಟೈಮ್ ನಲ್ಲಿ. ವಿಜಯನಗರದಲ್ಲಿ ಅವ್ರು ಸಾಕಷ್ಟು ಹೆಸರು ನಮ್ಮ ಅಜ್ಜಿದು. ಈಗಿಲ್ಲ ಅವರು, ಬಟ್ ಎಷ್ಟು ವಿರೋಧಿಸಿದ್ರು ಅವರು. ನಾನು ಯಾವಾಗ ನೀನಾಸಂಗೆ ಹೋಗಿ ಕಲಿಯೋದನ್ನ ನಾನು ನೋಡಿದ್ರು, ಅವ್ರು 2 ಸತಿ ಬಂದಿದ್ರು ನೀನಾಸಂಗೆ. ಅವಾಗ ಅಂದ್ರು, ಬಿಡು ಮೊಮ್ಮಗಳು ಏನೋ ಮಾಡ್ತಾಳೆ, ಇವಳ್ದು ರೂಟ್ ಬೇರೆ, ಇವಳು ನಮ್ ಜೀನ್ಸ್ ಅಲ್ಲ, ಇದು ಬೇರೆ ಯಾವ್ದೋ ಜೀನ್ಸ್ ನಮ್ಮ ಕುಟುಂಬದಲ್ಲಿ ಹುಟ್ಟಿದೆ ಅಂತ ಬಿಟ್ಬಿಟ್ರು. ಬಟ್ ಅದಕ್ ಮುಂಚೆ ತುಂಬಾ ಈ ಶೋಷಣೆ ಅಂತ ಏನೇ ಅದೆಲ್ಲ ಆಗಿದೆ ನನಗೆ. ಹೌದಾ? ತುಂಬಾ ಒಂದು ಘಟನೆ ನಮ್ಮ ಅಜ್ಜಿ ರಿಹರ್ಸಲ್ ಹಾಲ್ ಹತ್ರ ಬಂದು, ಅಂದ್ರೆ ಟೀಚರ್ಸ್ ಕಾಲೇಜ್, RV ಟೀಚರ್ಸ್ ಕಾಲೇಜ್ ಹತ್ರ ಬಂದು ಬಿರ್ರಿ ಬೈದಿದ್ರು. ಎಲ್ಲ ಬೇರೆ ಮಕ್ಕಳ ಮುಂದೆ ನನ್ನನ್ನು ತುಂಬಾ ಕೆಟ್ಟದಾಗ ಬೈದಿದ್ರು. ನಮ್ಮ ಸರ್ ಹತ್ರನು ತುಂಬಾ ಕೆಟ್ಟದಾಗ ನನ್ನ ಬಗ್ಗೆ ಮಾತಾಡಿದ್ರು. ಬಟ್ ಅದೇ ಅಜ್ಜಿ ಮುಂದೆ ಬಹಳ ಹೆಮ್ಮೆ ಪಟ್ಟಿದ್ರು. ತುಂಬಾ ಬೈದಿದ್ರು ಅಲ್ಲಿ. ಅದು ನನಗೆ ಟ್ರಾಮಾ ಆಗಿ ಸಿಕ್ಕಾಕೊಂಡ್ಬಿಟ್ಟಿತ್ತು ಒಂದಷ್ಟು ವರ್ಷ. ಬಟ್ ಅದೇ ನನ್ಗೆ ಪುಷ್ ಕೊಡ್ತು. ಇಲ್ಲ, ಇದ್ರಲ್ಲೇ ಮಾಡ್ತೀನಿ ನಾನು, ಅವ್ರಂದ್ರೆ ಅವ್ರಿಗೆ ಬುದ್ಧಿ ಇಲ್ಲ, ಅವ್ರು ಈ ಜನರೇಷನ್ ಅಲ್ಲ ಅಂತ ನಾನು ಅವಾಗ್ಲೇ ಒಂಥರ ರೆಬೆಲಿಯಸ್ ನೇಚರ್ ಒಂಥರ ನನಗೆ ಆಗ್ಲೇನೇನೆ. ನಮ್ಮ ಇಡೀ ಫ್ಯಾಮಿಲಿ ಒಂದ್ ಕಡೆ ನಿಂತ್ರೆ ನಾನೊಬ್ಳು ಒಂದ್ ಕಡೆ, ಆ ತರ ಹೊಡೆದಾಟ ಮಾಡಿದವಳು ನಾನು. ಈ ಫೀಲ್ಡ್ಗೆ ಬರ್ಲೇಬೇಕು ಅಂತ ಯಾರು ಇಲ್ಲ ನಮ್ಮ ಫ್ಯಾಮಿಲಿಲಿ, ಇಲ್ಲ ಯಾರು. ನಿಮ್ಮ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತವ್ರು ಯಾರಾದ್ರೂ? ಪ್ರಾಬಬ್ಲಿ ಸಮ್ಮಾನ್ ಮನೇಲಿ ಹೇಳದಂತವ್ರು? ಮನೇಲಿ ಯಾರು ಇಲ್ಲ. ಅಲ್ಲ, ಈಗ CGK ಅವರಾಗ್ಲಿ ಅಥವಾ ಲಕ್ಷ್ಮಣ್ ಸರ್ ಆಗ್ಲಿ, ಲಕ್ಷ್ಮಣ್ ಸರ್ ದಿಸ್ ಗರ್ಲ್ ಇಸ್ ವೆರಿ ಗುಡ್, ಯು ಶುಡ್ ಸೆಂಡ್ ಹರ್ ಅಂತ. ಲಕ್ಷ್ಮಣ್ ಸರ್ ಹೇಳಿದ್ರು. ಲಕ್ಷ್ಮಣ್ ಸರ್ಗೆ ನನ್ನ ದತ್ತು ತಗೊಳ್ಳೋದಕ್ಕೆ ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಂಡು, ಇನ್ನೇನ್ ಲಾಸ್ಟ್ ಸಿಗ್ನೇಚರ್ ನಮ್ಮ ಅಮ್ಮಂದ್ ಆಗ್ಬೇಕು. ಅವತ್ ನೀಟಾಗಿ ಬಂದು ಮನೆಗೆ, ನೋಡಮ್ಮ, ನಿಮ್ ಮಗಳು ನಾಟಕ ಮಾಡೋದು ನಿಮ್ಗೆ ಇಷ್ಟ ಇಲ್ಲ, ಆಯ್ತು. ನಿಮ್ ಮನೆಗೆ ಅಷ್ಟೊತ್ತಿಷ್ಟೊತ್ತಲ್ಲಿ ಅವಳು ರಿಹರ್ಸಲ್ ಮುಗಿಸ್ಕೊಂಬರೋದು ಇಷ್ಟ ಇಲ್ಲ, ಆಯ್ತು. ಹಾಗಾದ್ರೆ ನೀವು ನಮ್ಮ ಮನೆ ಕಳ್ಸಿ, ನಾನ್ ದತ್ತು ತಗೋತೀನಿ ಇವಳನ್ನ. ಇವಳಂತ ಅಪರಂಜಿ ಯಾರಿಗೂ ಸಿಗೋದಿಲ್ಲ, ಹಿಂಗೆ ಅಂದಿದ್ರು. ಕಳ್ಸಿ, ನಾನು ಎಲ್ಲ ತಂದಿದ್ದೀನಿ ಫಾರ್ಮ್ಯಾಟ್ಸ್, ಒಂದ್ ಸಿಗ್ನೇಚರ್ ಮಾಡ್ಬಿಡಿ, ಈಗ್ಲೇ ಮಗಳನ್ನ ಕರ್ಕೊಂಡು ಹೋಗ್ತೀನಿ. ನನ್ಗೆ ಹೆಂಗು ಹೆಣ್ಮಕ್ಳಿಲ್ಲ, 2 ಗಂಡ್ ಮಕ್ಳೆ, ನಂಗೆ ಹೆಣ್ಮಕ್ಳು ಅಂದ್ರೆ ಬಹಳ ಆಸೆ ಅಮ್ಮ, ಕಳಿಸಿ ಅಂತ. ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಆಗಿತ್ತು. ಕೊನೆನಲ್ಲಿ ನಮ್ಮಮ್ಮ ಅವ್ರಿಗೆ ಏನ್ ಅನ್ಸ್ತಾ ಗೊತ್ತಿಲ್ಲ, ಇಲ್ಲ ಹಂಗೆಲ್ಲ ಆಗಲ್ಲ, ಸರಿ ಕರ್ಕೊಂಡೋಗಿ ನಾಟಕಕ್ಕೆ, ದತ್ತುಗಿತ್ತು ಎಲ್ಲ ತಗೊಂಡೋಗೋದು ನೋಡ್ಬೇಡಿ ನೀವು ಅಂತ. ಅಪ್ಪ ಅಮ್ಮ ಈಗ ಆರ್ ದೇ ಪ್ರೌಡ್ ಅಬೌಟ್ ಯು? ಅಪ್ಪ ಇಲ್ಲ, ಅಪ್ಪ ನನ್ಗೆ ಚಿಕ್ಕವಳಿದ್ದಾಗಲೇ ನನಗೂ 2 ಮೆಮರಿ ಅವ್ರದ್ದು ನೆನಪಿರೋದು. ಅವರು ಕಾಲು ಉದ್ದ ಮಾಡಿ ನನ್ನ ಅವ್ರ ಮಂಡಿ ಮೇಲೆ ಕೂರಿಸ್ಕೊಂಡು, ನಾನು ನಿನ್ಗೆ ಚೇಪೆಕಾಯಿ ತರ್ತೀನಿ, ಅದೇ ಗೋವಾ ಫ್ರೂಟ್ ಚೇಪೆಕಾಯಿ ತರ್ತೀನಿ,
ಹ್ಮ್. ಹಠ ಮಾಡಬಾರ್ದು ಅಂತ ಹೇಳಿ ಹೋಗಿದ್ದು. ಹ್ಮ್. ಅಯ್ಯೋ ಅದೊಂದೇ, ಓ. ಆಕ್ಚುಲಿ ಅದೊಂದೇ ನೆನಪಿರೋದು. ಇನ್ನೇನು ಗೊತ್ತಿಲ್ಲ ನಮ್ಮ ಅಪ್ಪನ ಬಗ್ಗೆ. ಓಕೆ. ಅವರು ತುಂಬಾ ಅರ್ಲಿ ಏಜ್ ಅಲ್ಲೇ ಹೋಗ್ಬಿಟ್ರು. ಓಕೆ. ನನ್ನ ಕೊನೆ ತಂಗಿ ಇನ್ನು ತೊಟ್ಲು ಕೂಸು ಹಾ, ಹಾ. ಆಗ್ಲೇ ಹೋದ್ರು, ಅವ್ರು ಇರ್ಲಿಲ್ಲ. ಹಾ. 3 ಜನ ಹೆಣ್ಮಕ್ಳನ್ನು ನಮ್ಮ ಅಮ್ಮನೇ ಸಾಕಿ ಬೆಳೆಸಿ ದೊಡ್ಡವರಾಗಿ ಮಾಡಿದ್ದು. ಓಕೆ. ಸೊ ಒಂಥರ ನಾವು ಗಂಡು ಹೆಣ್ಣು 2 ಥರದ ಮಕ್ಕಳು ಮನೆಯಲ್ಲಿ. ಓಕೆ. ಸೊ ಆ ಸ್ಟ್ರೆಂತ್ ಎಲ್ಲ ಅಮ್ಮಯಿಂದ ಬರುತ್ತೆ. ಹಾ. ಏನೋ ಅಮ್ಮನಿಂದ ಆಮೇಲೆ ಇದೆಯಲ್ಲ ನಮ್ಮ ಅಜ್ಜಿ ಜೀನ್ಸ್ ಅಜ್ಜಿ. ಅಲ್ಲಿಂದ ಬಂದಿರುತ್ತೆ. ನೈಸ್ ನೈಸ್. ನೀವು ಅಷ್ಟು ಓದೋದಿಲ್ಲ ಅಂತ ಹೇಳಿ ಹ್ಮ್. IAFT ಇಂದ ಏನೋ ಫ್ಯಾಷನ್ ಡಿಸೈನಿಂಗ್ ಮಾಡಿದೀರಾ. ಅಷ್ಟು ಓದೋದಿಲ್ಲ ಅಂತ ಹೇಳಿ ನೀನಾಸಂನ ಪದವೀಧರ ಆಗಿದ್ದೀರಾ. ಅಷ್ಟು ಓದೋದಿಲ್ಲ ಅಂತ ಹೇಳಿ ಒಡಿಸ್ಸಿ ನೃತ್ಯವನ್ನ ಕಲಿತಾ ಇದ್ದೀರಾ. ನಾನು ಅಷ್ಟು ಓದೋದಿಲ್ಲ ಅಂತ ಹೇಳಿ ಯೋಗ, ಆಯುಷ್ ಮತ್ತು ಯೋಗ ಅಲಯನ್ಸ್ ಮಂತ್ರಾಲಯದಿಂದ ನೀವು ಪ್ರಮಾಣ ಪತ್ರವನ್ನ ಪಡೆದಿದ್ದೀರಾ. ಇದೆಲ್ಲ ಹೇಗಾಯ್ತು? ಥಿಯೇಟರ್ ವೈ? ರಂಗಭೂಮಿಗೆ ಎಲ್ಲ ಬೇಕು. ಹಾ. ನಾವು ನಮಗ್ ರಂಗಭೂಮಿ ಬೇಡ ಅಂದ್ರು ರಂಗಭೂಮಿಗೆ ನಾವು ಹೋದ್ಮೇಲೆ ಅದು ಎಲ್ಲಾನು ಬೇಕು ಅಂತ ಹೇಳಿಸ್ಕೊಳಕ್ ಶುರು ಮಾಡತ್ತದ. ಯಾರೋ ಇಬ್ರು ಕೂತ್ಕೊಂಡು ಹಾಡ್ತಿರ್ತಾರ, ಆ ಟೈಮಲ್ಲಿ ಅನ್ಸುತ್ತೆ ನಾನು ಸಂಗೀತ ಕಲ್ತಿದ್ರೆ ಅವ್ರ ತರ ಆ ಜಾಗದಲ್ಲಿ ಕೂತ್ಕೊಳ್ತಿದ್ದೆ. ಇನ್ಯಾರೋ ಒಂದು ಡಾನ್ಸ್ ಕೊರಿಯೋಗ್ರಫಿ ಮಾಡ್ತಾ ಇರ್ತಾರ, ನಾನು ಡಾನ್ಸ್ ಕಲ್ತಿದ್ರೆ ಅವ್ರ ತರ ಕೊರಿಯೋಗ್ರಫರ್ ಆಗ್ತಾ ಇದ್ದೆ ಅಲ್ಲಿ. ಇನ್ಯಾರೋ ಕಾಸ್ಟ್ಯೂಮ್ ಡಿಸೈನು, ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡೋದು ಹೆಂಗೆ ಅಂತ ಕಲ್ತಿದ್ರೆ ಇದನ್ನ ಮಾಡ್ತಾ ಇದ್ದೆ ಅನ್ನೋದು ನೋಡಿ 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 ಈ ಎಕ್ಸ್ಪ್ಲೋರೇಷನ್ ಬೇಕು ಅಂತ ಅನ್ಸಕ್ ಶುರು ಆಯ್ತು ನನ್ಗೆ. ಆಮೇಲೆ ಇನ್ನೇನ್ ಮಾಡೋದು ಜೀವನದಲ್ಲಿ, ಬದುಕಲ್ಲಿ ಖುಷಿಯಾಗಿರ್ಬೇಕಂದ್ರೆ ಯಾವ್ದ್ರಲ್ಲಾದ್ರೂ ಎಂಗೇಜ್ ಆಗಿರ್ಬೇಕು. ಇಲ್ಲ ಅಂತಂದ್ರೆ ಆ ಖುಷಿ ಹೋಗ್ಬಿಡುತ್ತೆ. ಹಾಗಾಗಿ ನಿರಂತರವಾಗಿ ನಾನು ದುಡಿಯುವ ಹಣದಲ್ಲಿ ಅರ್ಧ ಭಾಗ ನನ್ನ ಓದಿಗೆ, ಇನ್ನು ಅರ್ಧ ಭಾಗದಲ್ಲಿ ನನ್ನ ಊಟ ಮತ್ತೆ ನನ್ನ ಮನೆ ನೋಡ್ಕೊಳ್ಳೋದಕ್ಕೆ ಇಟ್ಕೊಳ್ತಾ ಇದ್ದೆ ನಾನು. ಸೊ ಹಂಗೆ ಪ್ರತಿ ವರ್ಷ ಒಂದಲ್ಲ ಒಂದು ಕೋರ್ಸ್ ಮಾಡ್ತಾ ಇದ್ದೆ. ಜಾನಪದ ಡಿಪ್ಲೊಮಾನು ಮಾಡಿದೆ. ಆಮೇಲೆ ಶಾಸನ ಓದ್ದೆ. ಮಾಳವಿಕಾಗ್ನಿಮಿತ್ರ ನಾಟಕ ಮಾಡ್ಲಿಕ್ಕೆ ಯಾಕೋ ಅದ್ರಲ್ಲಿ ಇರುವಂತಹ ಸ್ಟಫ್ ಸಾಕಾಗ್ತಿರ್ಲಿಲ್ಲ ಅಂತ ಅನ್ಸಿ ನಮ್ಮ ರಂಗರಥ ಸಂಸ್ಥೆಯ ಮೊದಲ ಪ್ರೊಡಕ್ಷನ್ ಅದು. ಅದನ್ನ ನಾನು ಆಸಿಫ್ ಕ್ಷತ್ರಿ ಅವರು ಮಾಡ್ಬೇಕು ಅಂತ ಅಂದಾಗ ಏನೋ ಕೊರತೆ ಇದೆಯಲ್ಲ, ಅಗ್ನಿಮಿತ್ರನ ಪಾತ್ರದಲ್ಲಿ ಏನೋ ಕೊರತೆ ಇದೆಯಲ್ಲ, ಹುಡುಕಾಡ್ಬೇಕು ಅಂತ ಹೇಳಿ, ಸರಿ ಹಿಸ್ಟ್ರಿ ಸೃಷ್ಟಿಯಾಗಿದೆಯಲ್ಲಿಂದ ನಮ್ಮ ಕಲ್ಲುಗಳಿಂದ, ಎಪಿಗ್ರಫಿ ಶಾಸನಗಳಿಂದ ಶಾಸನ ಶಾಸ್ತ್ರ ಮಾಡಕ್ ಶುರು ಮಾಡಿದ್ವಿ 1 ವರ್ಷ. ಆ ಭಾಷೆ ಯಾವುದು? ಪ್ರಾಕೃತ, ಖರೋಷ್ಠಿ, ಯಾವ್ದ್ಯಾವ್ದೋ ಲಿಪಿ ಇದೆ ಅದ್ರ ಮೇಲೆ. ಆ ಲಿಪಿನ ಅರ್ಗಿಸ್ಕೊಳ್ಳೋದು ಹೆಂಗೆ, ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಪ್ರಾಕೃತ ಯೂನಿವರ್ಸಿಟಿನಲ್ಲಿ ಪ್ರಾಕೃತ ಡಿಪ್ಲೊಮಾ ಮಾಡಿದ್ವಿ. ಅದು ನಾನು ಸ್ಟೇಟ್ಗೆ ಟಾಪರ್, ಡಿಸ್ಟಿಂಕ್ಷನ್ ಬಂತು. ಹಂಗೆ ನಿಜವಾಗ್ಲೂ ನಿಮ್ ಜೀನ್ ಬೇರೆನೇ. ನಿಮ್ಮ ಅಜ್ಜಿ ಹೇಳಿದ್ರು ಆಕ್ಚುಲಿ ಇಲ್ಲ ಅದೇನಂದ್ರೆ ನಾನು ನಮ್ ತಂದೆ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದೆ. ನಮ್ ತಂದೆ ಅವರ ತಾಯಿಗೆ ಬಯೋಲಾಜಿಕಲಿ ಹುಟ್ಟಿದ ಮಗ ಅಲ್ಲ. ಓಕೆ. ಅವರು ಏರ್ಪೋರ್ಟ್ ಅಲ್ಲಿ ಸಿಕ್ಕಿದ್ದು ನಮ್ ತಂದೆ. ಓಕೆ ಓಕೆ. ಇದು ಸಿಕ್ಕಾಪಟ್ಟೆ ದೊಡ್ಡ ಗುಟ್ಟುಗಳಾಗೋಯ್ತು. ಅವ್ರ ಜೀನ್ಸ್ ಅದು ಮತ್ತೆ ಅವರ ಫೇಶಿಯಲ್ ಸ್ಟ್ರಕ್ಚರ್ಸ್ ಅದೆಲ್ಲ ನಾನು ಸ್ವಲ್ಪ ಹುಡುಕಿ ನೋಡಿದಾಗ ಎಲ್ಲೋ ಒಂದ್ ಕಡೆ ಇಂಡೋನೇಷ್ಯಾ, ಥೈಲ್ಯಾಂಡ್ ಕಡೆಗೆ ಮ್ಯಾಚ್ ಆಗ್ತಾ ಇತ್ತದು. ಅದು ನಾನಿದು ನನ್ನ ತುಂಬಾ ಆಪ್ತರಿಗೆ ಹೇಳಿದೀನಿ, ಈಗ ಪಬ್ಲಿಕ್ ಆಗೋಯ್ತು. ನೋಡುವ, ವಿಲ್ ಸಿ. ಇಟ್ಕೊಳ್ಳೋದ ಕಟ್ ಮಾಡೋದ ಡೋಂಟ್. ಸೊ ಅಂಡ್ ನನಗೆ ಸಾರಿ ಟು ಇಂಟರಪ್ಟ್, ನಾನು ಮಾಡಿದ ನಾಟಕಗಳಲ್ಲಿ ಮತ್ತೆ ಅದರ ಡಿಸೈನ್ಗಳಲ್ಲಿ ನನಗೆ ಹೆಚ್ಚು ನಾನು ಅಂದ್ರೆ ಹುಡುಕಾಟ ಮಾಡ್ತಿದ್ದು ಬಾಲಿನೀಸ್ ಸ್ಟೈಲು, ಆ ರಾಮಾಯಣಗಳು, ಇಂಡೋನೇಷ್ಯಾದ ರಾಮಾಯಣಗಳು. ನನ್ನ ಡಿಸೈನ್ಸ್ ಅಲ್ಲಿ ನಿಮ್ಗೆ ನೋಡಿದ್ರೆ ಅದ ಛಾಯೆಗಳು ಜಾಸ್ತಿ ಕಾಣಿಸುತ್ತೆ. ಅದೇನೋ ಅಲ್ಲಿಗೆ ಎಳಿಯುತ್ತೆ ನನ್ನ ಮನ್ಸು. ಬಹುಶಃ ಅದೇ ಅದು ಇರುತ್ತಲ್ಲ, ಸ್ಟ್ರಾಂಗ್ ಜೀನಿನ ಒಂದು ಥ್ರೆಡ್ ಇರುತ್ತಲ್ಲ, ಅದು ಗೊತ್ತಿಲ್ಲ, ಇರಬಹುದು ಅಂತ. ಬಿಕಾಸ್ ಐ ಬಿಲೀವ್ ಇನ್ ದಟ್, ಇರಬಹುದು. ಹುಡುಕಾಟಕ್ಕೆ ಹೋದ್ರೆ ಸಿಗ್ಬೋದು ಅಂತ ಎಲ್ಲಾದ್ರೂ. ಇನ್ನೂ ಐ ಮೀನ್ ಸರ್ಚ್ ಆಫ್ ದಟ್. ಎಲ್ಲಿನವ್ರು ನಮ್ ತಂದೆ. ವೆರಿ ಇಂಟ್ರೆಸ್ಟಿಂಗ್. ಪ್ರಾಬ್ಲಿ ಬೈ ದ ಟೈಮ್ ಮುಂದಿನ ದಿವಸಗಳಲ್ಲಿ ಅದು ಆಗುತ್ತೆ ಅಂತ ಗೊತ್ತಿಲ್ಲ, ನೋಡ್ಬೇಕು. ಅದ್ರ ಬಗ್ಗೆನೂ ಒಂದು ರಿಸರ್ಚ್ ಮಾಡ್ತೀರಾ ಅಂತ ಅನ್ಸುತ್ತೆ. ನಾನು ಇಂಡೋನೇಷ್ಯಾಗೆ ಯಾವ್ದಾದ್ರು ಸಬ್ಜೆಕ್ಟ್ ತಗೊಂಡು ಓದಕ್ ಹೋಗ್ಬೇಕು. ಪ್ರಾಬಬ್ಲಿ. ಯಾ. ಓಕೆ, ಕಮಿಂಗ್ ಟು ಯುವರ್ ಆಕ್ಟಿಂಗ್ ಕೆರಿಯರ್. ಈಗ ನೀನಾಸಂ ಆಯ್ತು. ನೀನಾಸಂ ಅಲ್ಲಿ ನಿಮಗೆ ಈಗ ನಮ್ಮ ಹತ್ರ ಹಂಚ್ಕೋಬೇಕು ಅಂತ ಹೇಳಿದ್ರೆ ಒನ್ ಆಫ್ ದ ಮೋಸ್ಟ್ ಏನಂತಾರೆ ಟಫೆಸ್ಟ್ ಡೇಸ್ ಅಂತ ನಿಮ್ಗೆ ಅನ್ಸಿದ್ಯಾ ಯಾವ್ದಾದ್ರು? ಟಫೆಸ್ಟ್ ಡೇಸು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ನಾನು ಒಂದು ಪ್ರೊಡಕ್ಷನ್ ಕೆಲಸ ಮಾಡಿದಾಗ ಓಕೆ. ಚನ್ಕೇಶ್ವ ಅವರ ಕಂತು ನಾಟಕ
ಫಸ್ಟ್ ನಮ್ಗೆ ಮಾಡಿದ್ದು ಕಂತು ನಾಟಕ, ವಿವೇಕ್ ಶಾನ್ಭಾಗ್ ಅವ್ರು ಬರೆದ್ಮೇಲೆ. ಹೌದು. ಆ ನಾಟಕದಲ್ಲಿ ಆ ಹಳ್ಳಿಯವರು ಬೀಡಿ ಸೇದೋ ಸೀನ್ ಎಲ್ಲ ಇದೆ. ಓಕೆ. ಅಂದ್ರೆ ಅವರೇ ಮಾಡ್ಕೊಂಡಿರೋದು, ನಮ್ಮ ಆಕ್ಟರ್ಗಳು, ಸೋ ಕಾಲ್ಡ್ ಆಕ್ಟರ್ಗಳು ಮಾಡ್ಕೊಂಡಿದ್ದು, ಬೀಡಿ ಸೇದ್ತಿ ನಾನಿಲ್ಲಿ ಅಂತ. ಸರಿ ಸೇದ್ರಪ್ಪ, ಹಂಗಂದ್ರೆ ಅದು ಪ್ರೊಡಕ್ಷನ್ ಕಾಸ್ಟ್ಗೆ ಹೋಗುತ್ತೆ ಅಂತ. ಆಕ್ಚುಲಿ ಅವರೆಲ್ಲರೂ ಸಿಗರೇಟ್ ಸೇದ್ಬೇಕು ಅಂತ ಇದ್ದವ್ರು. ಓಕೆ. ಸಿಗರೇಟ್ ಸೇದಕ್ ಕಾಸಿರೋದಿಲ್ಲ, ಆಮೇಲೆ ಬೀಡಿ ಆದ್ರೂ ಸೇದಿ ನಾವ್ ಅಲ್ಲಿ ತೀರ್ಸ್ಕೊಳ್ಳೋಣ ಅಂತ ಏನ್ ಮಾಡ್ತಿದ್ರು, ರಿಹರ್ಸಲ್ಗೋಸ್ಕರ ಬೀಡಿ ತರದ್ ಬಿಟ್ಟು ಅವ್ರ ಪರ್ಸನಲ್ಗೂ ಬೀಡಿ ತಗೊಂಡ್ಬಿಟ್ಟು ಅದೆಲ್ಲ ನಮ್ಮ ಮೇಲೆ ಆಗ್ತಾ ಇದಾರೆ. ಆಸ್ ಅ ಪ್ರೊಡಕ್ಷನ್ ಮ್ಯಾನೇಜರ್ ನಾನ್ ಆನ್ಸರಬಲ್ ಅಲ್ಲಿ ಅಕ್ಷರ ಅವ್ರಿಗೆ ಲೆಕ್ಕ ಕೊಡ್ಬೇಕು. ಇಷ್ಟೊಂದು ಬೀಡಿ ನಾಟಕದ ರಿಹರ್ಸಲ್ಗಿಂತ ಜಾಸ್ತಿ ಬೀಡಿ ಖರ್ಚಾಗಿದೆಯಲ್ಲ ಇದು. ಸೊ ಅದಕ್ಕೊಂದು ದೊಡ್ಡ ಗಲಾಟೆ ಆಗಿತ್ತು, ದೊಡ್ಡ ಜಗಳ ಆಗಿತ್ತು ನಮ್ಮಲ್ಲೇ. ಓಕೆ. ಮಾರಾಮಾರಿ ಜಗಳಗಳಾಗಿತ್ತು. ಇದೆ ಈ ಆರೋಗ್ಯ ಸ್ವಾಮಿ ಅಂತ ಇದ್ದಾನೆ ನಮ್ ಜೊತೆ, ಈಗ್ಲೂ ಇದ್ದಾನೆ. ಅವನ್ ಇದ್ ನೋಡಿದ್ರೆ ನಿಜವಾಗ್ಲೂ ರಿಲೇಟ್ ಮಾಡ್ಕೋತಾನೆ. ಅವನಿಂದಾನೆ ಈ ಜಗಳ ಶುರು ಆಗಿದ್ದು. ಅವಾಗ ನನಗೆ ಭಯ ಆಗ್ಬಿಟ್ಟಿತ್ತು, ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡದೇ ಬೇಡಪ್ಪ, ಸುಮ್ನೆ ಆಕ್ಟ್ರೆಸ್ ಆಗಿದ್ಬಿಡೋದು ಒಳ್ಳೇದು ಅಂತ. ಓಕೆ. ಅದು ತುಂಬಾ ಚಾಲೆಂಜಿಂಗ್ ಅನ್ಸಿದ್ದು ಪ್ರೊಡಕ್ಷನ್ ಅದು ಆ ಟೈಮ್ ನಲ್ಲಿ ನನಗೆ. ಅದರ್ವೈಸ್ ನನಗೆ ಬೆಳಗ್ಗೆ ಏಳೋದು, ಎಕ್ಸಸೈಸ್ ಮಾಡೋದು ಅವೆಲ್ಲ ಏನು ಅಷ್ಟೇನ್ ಕಷ್ಟ ಅಂತ ಅನ್ಸ್ತಿರ್ಲಿಲ್ಲ, ಮಜಾ ತಗೋತಾ ಇದ್ದೆ ನಾನಲ್ಲಿ. ಆಮೇಲೆ ರಘುನಂದನ್ ಸರ್ ಅವ್ರ ಕ್ಲಾಸು ಅದೊಂದು ಮಾತ್ರ ಆಗೋದಿಲ್ಲ, ತುಂಬಾ ಕಷ್ಟ. ಆದ್ರೆ ನಿಜವಾಗ್ಲೂ ನನ್ನ ಬದುಕಲ್ಲಿ ಒಬ್ಬ ನಟ ಆಗಿ ಎಷ್ಟು ಸೀರಿಯಸ್ನೆಸ್ ನೀನು ಇಟ್ಕೊಳ್ಬೇಕು, ಎಷ್ಟು ಓಪನ್ ಆಗಿ ನಿನ್ನ ದೇಹವನ್ನ ಒಂದು ಭಾಷೆಯಾಗಿ ಬಳಸ್ಕೋಬೇಕು ಅಂತ ನನಗೆ ಅನ್ಸೋ ಹಾಗೆ ಮಾಡಿದ ಗುರುಗಳವರು. ಬೆಸ್ಟ್ ಆಕ್ಟಿಂಗ್ ಟೀಚರ್. ಕೆಲವೊಂದು ವಿಷಯದಲ್ಲಿ ಐ ಡೋಂಟ್ ಅಗ್ರಿ ವಿತ್ ಹಿಮ್. ಅಷ್ಟೊಂದು ಹಿಂಸೆ ಇರಬಾರ್ದು, ಒಬ್ಬ ನಟ ಆಗ್ಬೇಕಂದ್ರೆ ಆರಾಮಾಗಿರ್ಬೇಕು ಅಲ್ವಾ. ಓಕೆ. ಯಾ 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 ಈಗ ನೀವು ನೀನಾಸಂ ಆದ ನಂತರ ನೀವು ತಿರುಗಾಟ ಕೂಡ ಮಾಡಿದ್ದೀರಾ. ಅದಾದ ನಂತರ ಅಲ್ಲಿ ನೀನಾಸಂ ಮುಗಿಸಿದ ನಂತರ ಮೋಸ್ಟ್ಲಿ ಈಗ ನೀನಾಸಂ ಹೋಗೋವರ್ಗು ಈ ಪ್ರಶ್ನೆ ಇದ್ದೇ ಇರುತ್ತೆ, ವಾಟ್ ನೆಕ್ಸ್ಟ್ ಆಫ್ಟರ್ ನೀನಾಸಂ, ಏನ್ ಮಾಡಬಹುದು ಅಂತ ಹೇಳ್ಬಿಟ್ಟು. ನಿಮ್ಗೆ ಆ ಪ್ರಶ್ನೆ ಇತ್ತಾ, ಆರ್ ವರ್ ಯು ಲೈಕ್ ಇಲ್ಲ ನಾನು ಬೇರೆ ಏನೋ ನನಗೆ ದಾರಿ ತೋರಿಸುತ್ತೆ ಅಂತ ಅನ್ಸಿತ್ತ ನಿಮ್ಗೆ? ಏನು ಪ್ರಶ್ನೆ ಇರಲಿಲ್ಲ ಆ ಟೈಮಲ್ಲಿ. ಸುಮ್ನೆ ಹೋಗು, ಒಂದ್ ವರ್ಷ ಸ್ಕೂಲಿಂಗ್ ಮಾಡು, ತಿರುಗಾಟ ಮಾಡ್ಬೋದು. ಅದಕ್ಕೆ ಇಂಟರ್ವ್ಯೂ ಇರ್ತಿತ್ತು, ಅದ್ರಲ್ಲಿ ಸೆಲೆಕ್ಟ್ ಆದ್ರೆ ಮಾತ್ರ ತಿರುಗಾಟ. ನಾನು ದೇವ್ರೆ ಸೆಲೆಕ್ಟ್ ಆಗ್ಬಿಡ್ಲಿ, ನಾನು ಮನೆಯಿಂದ ಹೊರಗಡೆ ಇದ್ರೆ ಸಾಕು ಅಂತ ಇರ್ತಿದ್ದೆ. ಕಂಟಿನ್ಯೂಸ್ ನಾಟಕ ಮಾಡ್ಬೋದಲ್ಲ, ಮನೇಲಿದ್ರೆ ಬರೀ ಆನ್ಸರ್ ಮಾಡ್ತಾ ಇರ್ಬೇಕು ನಮ್ಮ ಅಮ್ಮನಿಗೆ. ಅಲ್ಲಿ ಹೋಗ್ತೀನಿ, ರಿಹರ್ಸಲ್ ಇಲ್ಲಿ ಹೋಗ್ತೀನಿ, ಏನ್ ಬರುತ್ತೆ ಅದ್ರಿಂದ ಅಂತಿದ್ರು. ಸರಿ, ತಿರ್ಗಾಟಕ್ಕೆ ಸೆಲೆಕ್ಟ್ ಆದ್ಮೇಲೆ ತಿರ್ಗಾಟನೂ ಮುಗಿಸ್ದೆ. ಆಮೇಲೆ ಏನು ಅನ್ಸ್ಲಿಲ್ಲ, ಏನು ನೆಕ್ಸ್ಟ್ ಏನ್ ನನ್ನ ಲೈಫು. ಆಕ್ಚುಲಿ ಆ ಟೈಮ್ ನಲ್ಲಿ ನಮ್ಗೆ ಮೊಬೈಲ್ ಇರ್ಲಿಲ್ಲ, ಅಂದ್ರೆ ಸ್ಮಾರ್ಟ್ ಫೋನ್ಗಳಿರ್ಲಿಲ್ಲ, ಕೀಪ್ಯಾಡ್ ಇತ್ತು. ತಿರ್ಗಾಟದಲ್ಲಿ ನನ್ನ ಹತ್ರನೇ ಕೀಪ್ಯಾಡ್ ಫೋನ್ ಇದ್ದಿದ್ದು. ನೀನಾಸಂನಲ್ಲಿ ಇದ್ದಾಗ ನೆಟ್ವರ್ಕು ಇಲ್ಲ ಅಲ್ಲಿ, ನಮ್ದೆಲ್ಲ ಲ್ಯಾಂಡ್ ಲೈನ್ ಆಫೀಸ್ ರೂಮ್ ಒಂದೇ ಇದ್ದಿದ್ದು. ಅದಾದ್ಮೇಲೆ ನನ್ಗೇನು ಅನ್ಸ್ಲಿಲ್ಲ. ಆಮೇಲೆ ಬಂದೆ, ಸರಿ ಅನ್ಬಿಟ್ಟು ಸೀರಿಯಲ್ ಮಾಡ್ಬೋದಲ್ಲ, ದುಡ್ಡು ಬರುತ್ತೆ ಅಂತ ಅನ್ಬಿಟ್ಟು ಸೀರಿಯಲ್ಗೆ ಒಂದು ಡಬ್ಬಾ ಫೋಟೋಶೂಟು ನಾವೇ ಫ್ರೆಂಡ್ಸು, ನಮ್ಮ ಒಂದಿಬ್ರು ಫ್ರೆಂಡ್ಸ್ ಸೇರ್ಕೊಂಡು ಮಾಡಿದ್ರು. ಅದು ನೋಡ್ಬಿಟ್ರೆ ಫೋಟೋ ಕಾಗೆಗೆ ಒಂದ್ ಬಟ್ಟೆ ಹಿಂಗೆ ಒಣಗಾಕ್ದಂಗಿದೆ ಹಂಗಿತ್ತು ನನ್ನ ಫೋಟೋ ಶೂಟ್ ಅದು. ಸೊ ಆ ಫೋಟೋ ತಗೊಂಡು ಹೋಗಿ ನಾನು ಸೀತಾರಾಮ್ ಅವ್ರ ಆಫೀಸ್ಗೆ, TN ಸೀತಾರಾಮ್ ಅವ್ರ ಆಫೀಸ್ಗೆ ಫಸ್ಟ್ ಕೊಟ್ಟಿದ್ದು, ಭೂಮಿಕಾ ಎಂಟರ್ಪ್ರೈಸಸ್ಗೆ ಕೊಟ್ಟಿದ್ದು ನಾನು. ಅದಾದ್ಮೇಲೆ ಮಣಿಪಾಲ್ ಎಂಟರ್ಟೈನ್ಮೆಂಟ್ಸ್ ಅಂತ ಇತ್ತು, ಇನ್ನು ಸುಮಾರಷ್ಟು ರವಿ ಕಿರಣ್ ಅವ್ರ ಪ್ರೊಡಕ್ಷನ್ಸ್ಗೆ ನನ್ನ ಫೋಟೋ ಕೊಟ್ಟೆ. ಜಸ್ಟ್ ಫಾರ್ ಮನೆಯಲ್ಲಿ ಕೇಳಬಾರ್ದು, ಇದಾದ್ಮೇಲೆ ಏನ್ ಮಾಡ್ತಿದ್ಯಾ ನೀನು ಅಂತ ಕೇಳಬಾರ್ದು ಅಂದ್ರೆ ಒಂದು ಸೀರಿಯಲ್ ಮಾಡ್ಬಿಟ್ಟು ಅದರಿಂದ ಹಣ ಬರುತ್ತಲ್ಲ ಕೊಡೋಣ, ಅದ್ರ ಜೊತೆಗೆ ನಾಟಕ ಮಾಡೋಣ ಅಂತ ಇದ್ದಿದ್ದು. ಆಮೇಲೆ ಎಲ್ಲೆಲ್ಲಿ ಫೋಟೋ ಕೊಟ್ಟನೋ ಅಲ್ಲಿ ಎಲ್ಲ ಕಡೆನೂ ನನಗೆ ಸೀರಿಯಲ್ ಸಿಕ್ತು. ವೆರಿ ನೈಸ್. ನಾನು ಫಸ್ಟ್ ಬಿಗಿನಿಂಗು ನಾನು 2 ವೀಲರ್ ನಲ್ಲೇ ಹೋಗ್ತಾ ಇದ್ದೆ, ಕಾಸ್ಟ್ಯೂಮ್ ಗಿಸ್ಟ್ಯೂಮ್ ಎಲ್ಲ ಎತ್ಕೊಂಡು. ಮಳೆಬಿಲ್ಲು ಸೀರಿಯಲ್ ಮಾಡಿದೆ, ಮಿಂಚು, ಅಗ್ನಿಶಿಕೆ, ಮಣಿಪಾಲ್ ಎಂಟರ್ಟೈನ್ಮೆಂಟ್ಸ್ ಅವ್ರದ್ದು, ಅದ್ರಲ್ಲಿ ಒಳ್ಳೆ ದುಡ್ಡು. ಸುಧಾರಾಣಿ ಅವ್ರ ಜೊತೆ ಫಸ್ಟ್ ಟೈಮ್ ನಾನು ಕಾಂಬಿನೇಷನ್ ಅಲ್ಲಿ ಮಾಡಿದ್ದು. ಆಮೇಲೆ ಕಾಲದ ಕಡಲು, ಕಲಾಗಂಗೋತ್ರಿ ಮಂಜು ಅವ್ರ ಫಸ್ಟ್ ಡೈರೆಕ್ಷನ್, ಕಸ್ತೂರಿ ಚಾನಲ್ಗೆ ಫಸ್ಟ್ ಸ್ಲಾಟ್ ಬಂದಿದ್ದು ಸೀರಿಯಲ್ ಅದು. ಅದ್ರಲ್ಲಿ ಲೀಡ್ ರೋಲ್ ಮಾಡಿದೆ ನಾನು. ಹಿಂಗೆ ಸಾಕಷ್ಟು. ಆಮೇಲೆ ಸುಕನ್ಯಾ ಸೀರಿಯಲ್ ನಲ್ಲಂತೂ ಫುಲ್ ಫೈಟರ್ ಆಗಿ ನೆಗೆಟಿವ್ ಕ್ಯಾರೆಕ್ಟರ್, ಯೋಗ ಎಲ್ಲ ಮಾಡುವಂತ ಕ್ಯಾರೆಕ್ಟರ್ದು, ಅದು ಚೆನ್ನಾಗಿತ್ತು. ವೆರಿ ಇವು ಶ್ವೇತಾ ಚೆಂಗಪ್ಪ ಕಾಂಬಿನೇಷನ್ ಅಲ್ಲೇ ಇತ್ತು ನಂದು. ಚೆನ್ನಾಗಿತ್ತು ಆ ಜರ್ನಿ ಕೂಡ. ಒಳ್ಳೆ ಪೇಮೆಂಟ್ ಇರ್ತಿತ್ತು. ದಿನಕ್ಕೆ 2 ಸೀರಿಯಲ್ ಮಾಡ್ತಾ ಇದ್ದೆ ನಾನು ಆ ಟೈಮ್ ನಲ್ಲಿ, 2 ಕಾಲ್ ಶೀಟ್ ಮಾಡ್ತಾ ಇದ್ದೆ ಎಷ್ಟೋ ಕಡೆ. ಜಾಸ್ತಿ ಕಲ್ತಿದ್ದು ನಾನು ಸೀತಾರಾಮ್ ಸರ್ ಸೀರಿಯಲ್ ನಲ್ಲಿ, ಮುಂಬೆಳಗು ಅಂತ ಕಸ್ತೂರಿ ಚಾನಲ್ ಮಾಡಿದ್ದು. ಕುಳ್ಳ ಪವನ್ ಅವನ್ ಡೈರೆಕ್ಟರ್, ನಾಗರಾಜ್ ಮೂರ್ತಿ ಸರ್ ನನ್ಗೆ ಅಪ್ಪನ್ ಕ್ಯಾರೆಕ್ಟರ್, ಪದ್ಮಮ್ಮ ಇದ್ರು, ಅವರು ಅತ್ತೆ ಕ್ಯಾರೆಕ್ಟರ್ ಮಾಡಿದ್ರು. ಓಕೆ. ಸೊ ಈಗ ಇಲ್ಲಿಂದ ಥಿಯೇಟರ್ ಇಂದ ಇದ್ದಕ್ಕಿದ್ದಂಗೆ ನೀವು ಸೀರಿಯಲ್ ಬಂದಾಗ ಹೌ ವಾಸ್ ದ ಟ್ರಾನ್ಸಿಷನ್?
ಇಸ್ ಇಟ್ ಈಸಿ, ಲೈಕ್ ಈಸಿಯಾಗಿ ನೀವು ಆ ಕಡೆ ಹೋಗ್ಬಿಟ್ರ, ಅಥವಾ ಅಲ್ಲೂ ಯಾರಾದ್ರೂ ಈಗ ನಾರ್ಮಲ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲೇ ಹೋದ್ರು ಈ ಟೆಲಿವಿಷನ್ ಅವರು ಅಥವಾ ಸಿನಿಮಾ ಅವ್ರು ಹೋದ್ರೆ ನಾಟಕದವರ ಕೈ ಒಂದ್ ಸ್ವಲ್ಪ ಕಣ, ಕಾಲೊಂದ್ ಸ್ವಲ್ಪ ಕಣ, ಜಾಸ್ತಿ ಓವರ್ ಮಾಡ್ಬಿಡುವ ಅನ್ನೋದೆಲ್ಲ ಹೇಳುವಂತಹ ಸಾಧ್ಯತೆಗಳಿದೆ, ನಾವು ಅನುಭವಿಸಿದೀವಿ ಕೂಡ. ಸೊ ಇಲ್ಲಿಂದ ಇಲ್ಲಿ ಹೋಗುವಂತಹ ದಾರಿ ಹೇಗಿದೆ, ಅಲ್ಲೇನಾದ್ರೂ ಚಾಲೆಂಜಸ್ ಇತ್ತು? ಓಕೆ, ಸೀತಾರಾಮ್ ಸರ್ ಸೀರಿಯಲ್ದೇ ನಾನು ಉದಾಹರಣೆ ತಗೊಳ್ತೀನಿ. ಮೊನ್ನೆ ಅವರು ರಂಗಶಂಕರದಲ್ಲಿ ಸಿಕ್ದಾಗ್ಲೂ ಎಷ್ಟು ಜನ ನಟರು ನೋಡಿರ್ತಾರೆ, ಸಣ್ಣದಾಗಿ ಮರ್ತಿರ್ತಾರೆ. ಆಮೇಲೆ ನಾನು ಅವ್ರಿಗೆ ಒಂದ್ 2 ಹೇಳ್ದೆ ಲೈನು. ಸರ್, ಮುಂಬೆಳಗುನಲ್ಲಿ ನಾಗರಾಜ್ ಮೂರ್ತಿ ಸರ್ ಮಗಳನ್ನ ಕ್ಯಾರೆಕ್ಟರ್ ಮಾಡಿದ್ದೆ ನಾನು ಅಂದಾಗ ಅವರು ಶ್ವೇತಾ ಅಂದ್ರು, ನೆನ್ಪಿಟ್ಕೊಂಡು ಹೇಳಿದ್ರು ನನ್ನ ಹೆಸರನ್ನ. ಆಮೇಲೆ ಸೀತಾರಾಮ್ ಸರ್ನ ಮೆಚ್ಚೋದು ಕಷ್ಟದ ಕೆಲ್ಸ. ಅವರು ಫಸ್ಟೇ ಏನಮ್ಮ ನೀನ್ ನೀನಾಸಂ ಅಂತೀಯ, ಏರು ಧ್ವನಿ, ಗೊಟ್ಟಿ ಧ್ವನಿ, ತಲೆ ಎತ್ತು ಮಾತಾಡೋದು ಇದೆಲ್ಲ ಮಾಡ್ಲಿಲ್ವ ಯಾಕೆ ನೀನು ಅಂತ ಅಂದ್ರು. ಯಾರು ಹೇಳ್ಕೊಟ್ ಕಳ್ಸಿದ್ರ ನಿಮ್ಗೆ ಅಂತ. ಇಲ್ಲ ಸರ್, ನಾನು ಹಿಂಗೆ ಇರೋದು ಸರ್ ಅಂತ ಅಂದೆ. ಆಯ್ತು, ಶುರು ಆಗುತ್ತೆ ಶೂಟಿಂಗ್ ಇನ್ 1 ವಾರಕ್ಕೆ ಬಾ. ತುಂಬಾ ಖುಷಿ ಆಯ್ತು. ಆಮೇಲೆ ಫಸ್ಟ್ ಡೇ ಶೂಟಿಂಗ್ ನನ್ನ ಶಾರ್ಟ್ಸ್ ಎಲ್ಲ ಅವರೇ ತಗೋತಿದ್ರು ಜಾಸ್ತಿ. ಆಮೇಲೆ ಹೇಳೋರು ಹಿಂಗಿರ್ಲಿ ಹಿಂಗ್ ಮಾಡೋ ಅಷ್ಟೇ ಅಂತನವ್ರು. ನಾನೊಂಥರ ಡೈರೆಕ್ಟರ್ಸ್ ಆಕ್ಟರು ಹೌದು, ಜೊತೆಗೆ ಅಲ್ಲಿ ನಂದು ಇರುತ್ತೆ. ಬರೀ ಅವ್ರು ಹೇಳಿದಷ್ಟೇ ಮಾಡಿದೆ, ನನ್ನದು ಒಂದಷ್ಟು ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ. ಬಟ್ ಐ ವಿಲ್ ಅಡ್ಹೇರ್ ಟು ದ ಇನ್ಸ್ಟ್ರಕ್ಷನ್ಸ್ ಆಫ್ ದ ಡೈರೆಕ್ಟರ್. ಹಾಗಾಗಿ ಅವ್ರಿಗೆ ಬಹಳ ಖುಷಿ ಆಯ್ತು. ನನ್ನ ಟ್ರ್ಯಾಕ್ ತುಂಬಾ ಚೆನ್ನಾಗಿ ಮಾಡಿಸ್ತಿದ್ರು. ವೆರಿ ನೈಸ್ ಟೈಮ್ ಅದು. ಆಮೇಲೆ ಟ್ರಾನ್ಸಿಷನ್ ಅದು ಅಷ್ಟು ಕಷ್ಟ ಅನ್ಸ್ಲಿಲ್ಲ ನಂಗೆ. ಬಹಳ ಕಲ್ತೆ ಕ್ಯಾಮ್ರಾ ಜೊತೆ. ನಾನು ಕ್ಯಾಮ್ರಾನ ಲವ್ ಮಾಡೋದ್ ಕಲ್ತೆ ಅಲ್ಲಿ. ಕ್ಯಾಮ್ರಾಗೆ ಹೇಗೆ ಆಕ್ಟ್ ಮಾಡ್ಬೇಕು ಅನ್ನೋದನ್ನ ಕಲ್ತೆ ನಾನಲ್ಲಿ. ನೀನಾಸಂನಲ್ಲಿ ಅಥವಾ ನಾಟಕ ರಂಗದಲ್ಲಿ ನಾವು ಬೇರೆ ತರ ಮಾಡ್ತೀವಿ. ಆ ಸಾಕಷ್ಟು ಸೂಕ್ಷ್ಮಗಳನ್ನ ಕಲ್ತಿದ್ದೆ ನಾನು ತುಂಬಾ ಒಳ್ಳೊಳ್ಳೆ ಟಿವಿ ನಿರ್ದೇಶಕರಿಂದಾಗಿ ನಾನು. ನೈಸ್ ನೈಸ್. ಇದಾದ ನಂತರ ಬೆಂಗಳೂರಿಗೆ ಬಂದ ನಂತರ, ನೀವು ನೀನಾಸಂನಿಂದ ಬೆಂಗಳೂರಿಗೆ ಬಂದ ನಂತರ ನಿಮಗೆ ಸ್ಟೇಜ್ ಕಾಲಿಂಗ್ ಹೇಗೆ, ತಿರ್ಗಾ ಕರೆದಿದ್ದು ಹೇಗೆ? ಆರ್ ಈಗ ಸೀರಿಯಲ್ಲು ನನಗೆ ಗೊತ್ತು, ಈ ಬಿಡುವು ಇಲ್ಲದಿರುವಂತಹ ಒಂದಷ್ಟು ಕೆಲಸಗಳದು. ಆದ್ರೂ ನೀವು ಸ್ಟೇಜ್ಗೆ ಹೇಗೆ ವಾಪಸ್ ಬಂದ್ರಿ? ಅಂಡ್ ಹೂ ವಾಸ್ ಅ ಮೇಜರ್ ಇನ್ಫ್ಲೂಯೆನ್ಸ್ ಅಪಾರ್ಟ್ ಫ್ರಮ್ CGK ಅವ್ರು ಇರಬಹುದು, ಲಕ್ಷ್ಮಣ್ ಸರ್ ಇರಬಹುದು, ಅಥವಾ ಈಗ ಸೀತಾರಾಮ್ ಅವರು ನಿಮಗೆ ಟೆಲಿವಿಷನ್ ಆದ್ರು. ಅದು ಬಿಟ್ರೆ ಇಲ್ಲಿ ಬೆಂಗಳೂರಿಗೆ ಬಂದ ನಂತರ ನೀವು ಯಾರು ನಿಮ್ಗೆ ಹೆಚ್ಚು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ? ಐ ಮಸ್ಟ್ ಸೇ ದಿಸ್, ನಾನು ರಂಗಭೂಮಿ ಕೆಲಸಗಳನ್ನ ಬಿಡ್ಲಿಲ್ಲ. ಸೀರಿಯಲ್ಲು ಮಾಡ್ತಿದ್ದೆ, ಥಿಯೇಟರ್ ಮಾಡ್ತಾನೆ ಇದ್ದೆ, ಕಂಟಿನ್ಯೂಸ್ಲಿ ಮಾಡ್ತಾ ಇದ್ದೆ. ಅವಾಗ ಸೀರಿಯಲ್ಗಳಲ್ಲಿ ಜಾಸ್ತಿ ಮೇಕಪ್, ಜಗ ಕಾಸ್ಟ್ಯೂಮ್ಸ್ ಅವೆಲ್ಲ ಇರ್ತಿರ್ಲಿಲ್ಲ. ವೆರಿ ರಿಯಲಿಸ್ಟಿಕ್ ಆಗಿರ್ತಿತ್ತು. ಹಾಗಾಗಿ ನಾವು ರೆಡಿ ಆಗೋದು ಫಾಸ್ಟ್, ಆಮೇಲೆ ಶಾರ್ಟ್ಸ್ ಮುಗಿಸೋದು ಫಾಸ್ಟ್, ಎಪಿಸೋಡ್ಸ್ ಮುಗಿಸೋದು ಫಾಸ್ಟ್, ಬೇಗ ಮುಗಿಸಿ ಬೇಗ ರಿಹರ್ಸಲ್ಸ್ ಬರ್ತಿದ್ವಿ. ಆಗ ನಾನು ರಂಗಶಂಕರದ ಪ್ರೊಡಕ್ಷನ್ಸ್ ಅಲ್ಲಿ ಆಕ್ಟ್ ಮಾಡಕ್ ಶುರು ಮಾಡಿದೆ. ಆವಾಗ ಅವ್ರು ಮಾಡಿದ್ದು ಫಸ್ಟ್ ನಾಟಕನೇ ಅನ್ಸುತ್ತೆ ನನಗೆ. ಫಸ್ಟ್ ನಾಟಕ ಅದು ಹಕ್ಕಿ ಹಾರುತ್ತಿದೆ ನೋಡಿದೀರಾ ಅಂತ, ಮಾನವ್ ಕೌಲ್ ಅಂತ. ಈಗ ಹಿಂದಿಯಲ್ಲಿ ಬಹಳ ದೊಡ್ಡ ನಟ ನಿರ್ದೇಶಕ, ಅವರದೇ ಸಂಸ್ಥೆ ಕೂಡ ಇದೆ, ಇಲ್ಲಿಗೆ ಬರ್ತಾರೆ, ನಾಟಕ ಎಲ್ಲ ಮಾಡ್ತಾರೆ. ಅವ್ರನ್ನ ಕರ್ಸಿದ್ರು ರಂಗಶಂಕರದವರು. ಅವ್ರಿಗೆ ಕನ್ನಡ ಬರಲ್ಲ, ನಮ್ಮಲ್ಲಿ ಕೆಲವು ಆರ್ಟಿಸ್ಟ್ಗಳಿಗೆ ಹಿಂದಿ ಬರಲ್ಲ. ಬಟ್ ನನಗೆ ಹಿಂದಿ ಬರ್ತಿತ್ತು ಚೆನ್ನಾಗಿ, ಇಂಗ್ಲಿಷು ಪರವಾಗಿಲ್ಲ, ಓಕೆ. ಬಟ್ ಅವ್ರು ಹೇಳಿದ್ದನ್ನ ಅರ್ಥ ಮಾಡ್ಕೊಂಡು ನಾನು ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. ಸೊ ನಾನು ಅವ್ರ ಜೊತೆ ಸ್ಕ್ರಿಪ್ಟ್ ಅಲ್ಲಿ ಕೂತ್ಕೊಂಡೆ. ರಂಗಶಂಕರ ಪ್ರೊಡಕ್ಷನ್ಸ್ ಅಲ್ಲಿ ಕಂಪ್ಲೀಟ್ಲಿ ಫುಲ್ ಡೇ ನಾನು ಇರ್ತಿದ್ನಲ್ಲ, ಥಿಯೇಟ್ರಲ್ಲೇ ಕೆಲಸ ಮಾಡ್ತಿದ್ನಲ್ಲ. ಬೇರೆಯವರೆಲ್ಲ ಬೇರೆ ಕೆಲಸ ಮುಗಿಸ್ಕೊಂಬರೋರು. ಸೊ ಅವ್ರ ಜೊತೆ ಹೆಚ್ಚು ಒಡನಾಟ ಶುರು ಆದ್ಮೇಲೆ ಬಾಲಾಜಿ ಮನೋಹರ್ ನನ್ಗೆ ಆಪೋಸಿಟ್ ಕ್ಯಾರೆಕ್ಟರ್ ಮಾಡಿದ್ರು. ಅಂದ್ರೆ ನಾನು ಅವರು ಲವ್ವರ್ ಕ್ಯಾರೆಕ್ಟರ್ಸ್. ಆಗ ನನಗೆ ಒಂದು ಕಾಸ್ಮೋಪಾಲಿಟನ್ ಸಿಟಿ ಒಳಗಡೆ ದೊಡ್ಡ ನಿರ್ದೇಶಕರು, ದೊಡ್ಡ ಬಾಲಾಜಿ ಮನೋಹರ್ ಅಂತ ನಟರುಗಳ ಜೊತೆ ಕೆಲಸ ಮಾಡುವಾಗ ಹೇಗೆ ನಾನು ನನ್ನನ್ನ ಬದಲಾಯಿಸ್ಕೋಬೇಕು ಅಥವಾ ಯಾವ ಹೊಸ ಅಪ್ರೋಚ್ ಅನ್ನ ನಾನು ಕಲಿಬೇಕು ಅನ್ನೋದು ಗೊತ್ತಾಗ್ತಾ ಹೋಯ್ತು. ಮಾನವ್ ಕೌಲ್ ನನ್ಗೆ ಬೆಂಗಳೂರಿಗೆ ಬಂದ್ಮೇಲೆ ಬಹಳ ಇನ್ಫ್ಲುಯೆನ್ಸ್ ಮಾಡಿದ ಡೈರೆಕ್ಟರ್ ಅವರು. ಅವ್ರ ಜೊತೆ ಸಾಕಷ್ಟು ಒಡನಾಟ ಶುರು ಆಯ್ತು. ಅಲ್ಲೇ ಕಂಟಿನ್ಯೂಸ್ಲಿ ಅವ್ರ ಜೊತೆ ಊಟಕ್ಕೆ ಹೋಗೋದು, ಬರೆಯೋದು, ಕೂತ್ಕೊಳ್ಳೋದು. ಅವಾಗ ಜಯದೇವು ನಾನು ಇಬ್ರು ಸೇರ್ಕೊಂಡು ಅದ್ ಬರಿತಾ ಇದ್ವಿ. ಬಾಲು ಮಹೇಂದ್ರ, ಜೈ, ನಾನು ಎಲ್ಲ ಒಟ್ಟಿಗೆ ಆ ಟೈಮಲ್ಲಿ ಕೆಲಸ ಮಾಡ್ತಿದ್ವಿ. ಅದ್ರಲ್ಲಿ ವರ್ಷ ಇದ್ಲು. ಇಟ್ ವಾಸ್ ಅ ವೆರಿ ಗುಡ್ ಟೀಮ್. ಒಂದಷ್ಟು ಶೋಸ್ ಮಾಡಿದ್ವಿ. ಅವಾಗ ಗಾಯತ್ರಿ ಇದ್ರು, ಏನ ಅಂತ ಅನ್ನೋರು ಆ ಟೈಮಲ್ಲಿ ಬಂದು. ಬಹಳ ಇಷ್ಟ ಆಗ್ತಿತ್ತು ಅವ್ರಿಗೆ ನನ್ನ ಪರ್ಫಾರ್ಮೆನ್ಸ್. ಸೊ ಈಗ ಶೋಸ್ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಬಹಳಷ್ಟು ಶೋಸ್ ಮಾಡಿದ್ವಿ ಅಂತ. ಸೊ ಐ ಆಮ್ ಶೋರ್ ನೀನಾಸಂ ಸಮಯದಲ್ಲೂ ಆಗಿರುತ್ತೆ, ಈ ರಂಗಶಂಕರಕ್ಕೆ ಬಂದ್ಮೇಲೆ ಅಲ್ಲೂ ಒಂದಷ್ಟು ಶೋಸ್ ಆಗಿರುತ್ತೆ. ನೀವು ಐ ಥಿಂಕ್ ಈಗ ಹೆಚ್ಚು ಕಡಿಮೆ 1,000 ಶೋಸ್ ಮೇಲೆ ಮಾಡಿರ್ತೀರಿ. ಇನ್ನ more than 3,000 to 4,000. ಸಿ ಚಿಕ್ಕ ವಯಸ್ಸಿಂದ ವಯಸ್ಸಿಂದ
25 ವರ್ಷದಲ್ಲಿ. ಈ ಎಲ್ಲ ಇದರಲ್ಲಿ ನಿಮಗೆ ನೆನಪು ಬರುವಂತಹ ಮೋಸ್ಟ್ ನಿಮ್ಮ ಬಗ್ಗೆ ನಿಮ್ಗೆನೆ ಸೊ ನಾನು ಹಿಂಗ್ ಮಾಡ್ಬಿಟ್ಟು ನಾ ಸ್ಟೇಜ್ ಮೇಲೆ ಅಂತ ಅನ್ಸಿರುವಂತಹ ಯಾವ್ದಾದ್ರು ಘಟನೆ ಇದೆಯಾ? ನನಗೆ ಅಲ್ಲಿ ಕಾಮನ್ ಸೆನ್ಸೇ ಇರ್ಲಿಲ್ವಾ ನಾನು ಹಿಂಗ್ ಮಾಡ್ಬಿಟ್ನ ಅಂತ ಅನ್ಸಿರುವಂತದ್ದು ಯಾವತ್ತೂ ಇಲ್ಲ. ಯಾವುದು ಇಲ್ಲ. ತುಂಬಾ ಕಾನ್ಶಿಯಸ್ ಆಗಿ ಮಾಡ್ತಿದ್ದೆ. ಅಂದ್ರೆ ಒಂದ್ ಏನಿರ್ತಿತ್ತು ಅಂದ್ರೆ ವಿನಯ್, ಹಸುವು ಜಾಸ್ತಿ ಇರ್ತಿತ್ತು. ಇದ್ ಮಾಡ್ಲೇಬೇಕು, ನನ್ಗೆ ನಿರ್ದೇಶಕರಿಗೆ ನಾನು ಬದ್ಧಳಾಗಿರ್ಬೇಕು, ಇದರಿಂದ ನಂಗೆ ಮುಂದೆ ಏನಾದ್ರು ಒಳ್ಳೇದಾಗ್ಬಹುದು ಅನ್ನೋ ಒಂದು ಭಾವನೆ ಒಳಗಡೆ ತುಂಬಾ ಕೊರಿತಿತ್ತು. ಆಮೇಲೆ ಅಲ್ಲಿ ಮಾಡ್ಬಿಡ್ಬೇಕು, ಹೇಳ್ಕೊಟ್ಟಿದ್ದು ಅಷ್ಟನ್ನು ಮಾಡ್ಬೇಕು ಅನ್ನೋ ಹಸುವು ತುಂಬಾ ಇರ್ತಿತ್ತು ನನ್ಗೆ. ಈಗ್ಲೂ ಇದೆ ಅದು. ನಾನೇ ನಿರ್ದೇಶನ ಮಾಡಿದ್ರು, ನಾನೇ ಅದ ಪ್ರೊಡಕ್ಷನ್ ಮಾಡ್ತಿದ್ರು ಕೂಡ ಅಲ್ಲಿ ಇದಕ್ ಮೋಸ ಮಾಡಿದ್ರು. ಪ್ರೊಡಕ್ಷನ್ ಅಲ್ಲಿ ಏನೋ ಊಟ ತಿಂಡಿ ಕಡಿಮೆ ಆದ್ರೂ ಆಕ್ಟ್ ಸ್ಟೇಜ್ ಮೇಲೆ ಡಿಸ್ಕೌಂಟ್ ಆಗ್ಬಾರ್ದು ಅನ್ನೋದು ಒಂದಿದೆ. ಅಂದ್ರೆ ನಮ್ಗೋಸ್ಕರ ಹಣ ಕೊಟ್ಟು, ಅವ್ರ ಸಮಯ ಕೊಟ್ಟು ಎಷ್ಟು ಪ್ರೇಕ್ಷಕರು ಬಂದಿರ್ತಾರೆ, ಎಲ್ಲೆಲ್ಲಿಂದ ನಾವು ಬಂದಿರ್ತಾರೆ, ಆಸೆ ಹೊತ್ಕೊಂಡ್ ಬರ್ತಾರೆ, ಕನಸುಗಳನ್ನ ಇಟ್ಕೊಂಡ್ ಬರ್ತಾರೆ, ಇನ್ನೊಂದೇನೋ ಹೀಲಿಂಗ್ಗೋಸ್ಕರ ಬರ್ತಾರೆ. ಹಾಗಾಗಿ ಇಲ್ಲ, ವಿ ಕಾಂಟ್ ಡೂ ಎನಿ ಡಿಸ್ಕೌಂಟ್ಸ್ ದೇರ್. ನಮ್ಮ ಆಸೆ ಆಮಿಷಗಳು, ನಮ್ಮ ಫ್ರಸ್ಟ್ರೇಷನ್ಗಳನ್ನ ಸ್ಟೇಜ್ ಮೇಲೆ ತರಬಾರ್ದು ಅನ್ನೋದು ಒಂದು ನನಗೆ ಚಿಕ್ಕ ವಯಸ್ಸಿಂದಾನೆ ನಮ್ಮ ಮೇಷ್ಟ್ರು ಕಲ್ಸಿದ್ರು. ಅದು ಎಲ್ಲಾ ಶೋನಲ್ಲೂ ನಾನು ಕಂಪ್ಲೀಟ್ಲಿ ನಾನು ಹೇಳ್ಕೊಟ್ಟು ಅಷ್ಟನ್ನು ಮಾಡ್ತೀನಿ. ಎಲ್ಲಿ ಫೇಲ್ ಆಗುತ್ತೋ ಆಗ್ಲಿ, ಅದು ನನ್ನ ಕೈಲಿಲ್ಲ. ಆಯಾ ಪ್ರದರ್ಶನವೂ ಒಂದೊಂದು ಪ್ರಯೋಗವೂ ಒಂದೊಂದು ಪ್ರದರ್ಶನಕ್ಕೂ ಒಂದೊಂದು ಹೊಸ ಅನುಭವನೇ ಆಗ್ತಿತ್ತು. ಅದರ್ವೈಸ್ ಎಲ್ಲಾ ಶೋನಲ್ಲೂ ನಾನು ಇರಕ್ ಪ್ರಯತ್ನ ಪಡ್ತಿದ್ದೆ. ಓಕೆ, ಲವ್ಲಿ. ಸೊ ಹಾಗಾದ್ರೆ ಈ ತರ ಪ್ರಶ್ನೆ ಕೇಳ್ತೀನಿ ನಾನು, ನಿಮ್ಮ ಕೋ ಆಕ್ಟರ್ ಇಂದ ಏನಾದ್ರೂ ಆಭಾಸ ಆಗಿ ಅವನ್ನ ಇವತ್ತು ಕೊಂದು ಬಿಡ್ಬೇಕು ಅಂತ ಅನ್ಸಿರೋದು ಉಂಟಾ? ಬಿಕಾಸ್ ನೌ ದಟ್ ಯು ಆರ್ ಅ ಪರ್ಫೆಕ್ಷನಿಸ್ಟ್, ಯು ಸೇ ಟುವರ್ಡ್ಸ್ ಪರ್ಫೆಕ್ಷನಿಸ್ಟ್. ಓಕೆ, ಲೆಟ್ಸ್ ಅಸ್ಯೂಮ್ ಈಗ ಇರೋದನ್ನ ಮಾಡೋಣ ಅಷ್ಟಾದ್ರೂ ಓಕೆ. ಸೊ ಆತರ ಇರುವಂತಹ ಮನಸ್ಥಿತಿ ಇರೋದ್ರಿಂದ ಪಕ್ಕದಲ್ಲಿ ನಿಂತಿರುವಂತ ಆಕ್ಟರ್ ಇಲ್ಲ ಲೈಟಿಂಗ್ ಅವನೋ ಮ್ಯೂಸಿಕ್ ಅವನೋ ಏನೋ ಮಾಡ್ದ ಅಂದ್ರೆ ಇವ್ನಿಗೆ ಇವತ್ತಿದೆ ಅಂತ ಹೇಳಿ ಹೋಗಿ ಜಗಳ ಆಡಿರೋದು ಉಂಟಾ? ಮಾಡಿದೀನಿ, ಬಟ್ ಅದನ್ನ ಆಗಾಗ್ಗೆ ಮರ್ತು ಬಿಟ್ಟಿದೀನಿ ನಾನು. ಸ್ಟ್ರಾಂಗ್ ಆಗಿ ಮೊನ್ನೆ ಯಾವ್ದೋ ನೋಡುವಾಗ ಅನ್ಸಿದ್ದು, ನಾನು ಶಕ್ತಿ ಅಂತ ಒಂದ್ ಸೀರೀಸ್ ಮಾಡ್ತೀವಿ ನಾವು, ಒಡಿಸ್ಸಿ ಮತ್ತೆ ಯಕ್ಷಗಾನ ಎರಡನ್ನೂ ಇಟ್ಕೊಂಡು ಒಂದು ಕಥೆಯನ್ನ ಪ್ರೆಸೆಂಟ್ ಮಾಡ್ತೀವಿ. ಅದ್ರಲ್ಲಿ ನಾನು ಯಕ್ಷಗಾನ ಮಾಡ್ತೀನಿ. ಇದ್ರಲ್ಲಿ ನನ್ಗೆ ಬರ್ಬೇಕಾದ ಬ್ಯೂಟಿಫುಲ್ ಸಾಂಗ್ ಅನ್ನ ಸ್ಕಿಪ್ ಮಾಡ್ಬಿಟ್ಟು ಮ್ಯೂಸಿಕ್ ಆಪರೇಟ್ ಮಾಡ್ತಿದ್ದು ನಮ್ ಸ್ಟೂಡೆಂಟೆ ಮುಂದಿನ ಸಾಂಗ್ ಹಾಕ್ಬಿಟ್ಟ. ಆಕ್ಚುಲಿ ಅಲ್ಲಿಂದ ಅಲ್ಲಿ ಕನೆಕ್ಟ್ ಆಗ್ಬೇಕದು, ಕನೆಕ್ಟ್ ಆಗದೆ ಹೋದ್ರೆ ಅದು ಅಭಾಸ ಆಗ್ಬಿಡುತ್ತೆ. ಅವನಲ್ಲಿ ಹಾಕಿದ ತಕ್ಷಣ ಹೆಂಗೂ ಯಕ್ಷಗಾನದ ಮೇಕಪ್ ಗಳಲ್ಲಿ ನಾವ್ ಏನೇ ಒಳಗಡೆ ಏನೇ ಅನ್ಕೊಂಡ್ರು ಅದು ಅಷ್ಟಾಗಿ ಹೊರಗ್ ಕಾಣಲ್ಲ ಪಟ್ಟ ಅಂತ. ವಿತೌಟ್ ಮೇಕಪ್ ಇದ್ದಾಗ ಗೊತ್ತಾಗ್ಬಿಡತ್ತೆ, ಮೈನ್ಯೂಟ್ ಎಕ್ಸ್ಪ್ರೆಷನ್ ಗೊತ್ತಾಗತ್ತೆ. ಇದ್ರಲ್ಲಿ ಒಳಗಡೆ ಆ ನೋವನ್ನ ತಡ್ಕೊಂಡು, ಬೇಜಾರನ್ನ ತಡ್ಕೊಂಡು ನಾನು ಮುಂದಿನ ಹಾಡ್ ಮಾಡಿ ಮತ್ತೆ ವಾಪಸ್ ಹಿಂದಿನ ಡೈಲಾಗ್ ಬಂದೆ. ನಾನು ಹಿಂದಿನ ಡೈಲಾಗ್ ಬಂದು ಆಮೇಲೆ ಅದಕ್ಕೆ ಲೀಡ್ ತಗೊಂಡೆ. ಯಾಕಂದ್ರೆ ಆ ಡೀಟೇಲ್ ಮಿಸ್ ಆದ್ರೆ ಜನಕ್ಕೆ ಇದು ಗೊತ್ತಾಗಲ್ಲ. ಅವಾಗ ಅವ್ನ್ಗೆ ಹೆಂಗ್ ಅನ್ಸಿತ್ತು ಅಂತಂದ್ರೆ, ಕಾಸ್ಟ್ಯೂಮು ಬಿಚ್ಚದೆ ಹೋಗೋನ್ ತಲೆ ಮೇಲೆ ತಟ್ಬಿಡೋಣ ಅಂತ ಅನ್ಸಿತ್ತು ನನಗೆ. ಅದು ಬೇಜಾರಾಗುತ್ತೆ. ಯಾಕಂದ್ರೆ ಅಷ್ಟು ಮಾಡ್ಬೇಕು ಅಂತ ಎಷ್ಟೆಲ್ಲಾ ಪ್ರಯತ್ನ ಪಟ್ಟಿರ್ತೀವಿ, ರಿಹರ್ಸಲ್ಸ್ ಮಾಡಿರ್ತೀವಿ. ಅದು ಇಂಪಾರ್ಟೆಂಟ್ ಇರೋದನ್ನೇ ಎತ್ಬಿಟ್ರೆ ಇಂಪಾರ್ಟೆಂಟ್ ಅಲ್ಲ, ಸಣ್ಣದ್ ಎತ್ತಿದ್ರು ಭಯ ನನಗೆ. ಅಂದ್ರೆ ಬೇಜಾರಾಗುತ್ತೆ. ಪ್ರತಿಯೊಂದು ಇಂಪಾರ್ಟೆಂಟ್, ಎಲ್ಲವೂ ಎಸೆನ್ಷಿಯಲ್ ಡೀಟೇಲ್. ಹೌದು ಹೌದು. ಯಾವಾಗ ನಿಮಗೆ ನಿರ್ದೇಶನ ಮಾಡ್ಬೇಕು ಅಂತ ಅನ್ಸಿದ್ದು? ವೈ? ಅಯ್ಯೋ, ಈಗ್ಲೂ ಅನ್ನಿಸ್ತಾ ಇಲ್ಲ ನನಗೆ. ನಿರ್ದೇಶನ ಮಾಡಿದೀನಿ. ಅದು ಪ್ಯೂರ್ಲಿ ಆಸಿಫ್ ಕ್ಷತ್ರಿಯ ಅವರ ಬಲವಂತ. ಅದರ್ವೈಸ್ ಐ ವಾಂಟ್ ಟು ಬಿ ಅ ವೆರಿ ಗುಡ್ ಆರ್ಟಿಸ್ಟ್, ಆಕ್ಟರ್ ಆನ್ ಸ್ಟೇಜ್. ನನಗೆ ಆಕ್ಟರ್ ಆಗಿನೇ ನಿಂತ್ಕೋಬೇಕಂತ ಯಾವತ್ತಿನ ಕನಸು, ಮುಂದೆ ಇರೋ ಕನಸು ಕೂಡ ಅದೇನೇನೆ. ಯಾಕಂದ್ರೆ ಆರಾಮ್ ಕೆಲ್ಸ ಆಕ್ಟರ್ ಆಗೋದು. ಡೈರೆಕ್ಟರ್ ಆಗೋದಿದೆಯಲ್ಲ, ತುಂಬಾ BP ಅದು ಇದು ಎಲ್ಲ ರೈಸ್ ಆಗುವಂತ ಕೆಲ್ಸ ಅದು. ಆಮೇಲೆ ನಮ್ಮನ್ನ ನಾವು ಒತ್ತೆ ಇಟ್ಕೊಂಡ್ಬಿಡುವಂತ ಕೆಲ್ಸ ಅದು. ಸಖತ್ ಕಷ್ಟ ಅದು. ಓಕೆ, ಈಗ ಆರಾಮ್ ಕೆಲ್ಸ ಆಕ್ಟರ್ ಆಗಿರೋದು ಅಂತ ಹೇಳಿ ಡೈರೆಕ್ಷನ್ ಅನ್ನು ಮಾಡಿ, ಆಸಿಫ್ ಸರ್ ಒತ್ತಾಯದ ಮೇರೆಗೆ ನೀವು ಡೈರೆಕ್ಷನ್ ಅನ್ನು ಮಾಡಿ, ಅದಾದ್ಮೇಲೆ ಒಂದು ರಂಗ ತಂಡ ಕೂಡ ಕಟ್ಕೊಂಡಿದ್ದೀರಾ. ಅದು ಒಂದು ಅಡಿಷನಲ್ ಜವಾಬ್ದಾರಿ. ಹೌ, ವೈ? ಅದು ಫ್ರೀಲಾನ್ಸಿಂಗ್ ಆಗಿ ಎಲ್ಲಾ ಕಡೆ ಕೆಲಸ ಮಾಡ್ತಿದ್ದಾಗ ಒಂದಷ್ಟು ವರ್ಕ್ಶಾಪ್ಸು, ಒಂದಷ್ಟು ಸಿನಿಮಾ ಇನ್ಸ್ಟಿಟ್ಯೂಟ್ಗಳಲ್ಲಿ ಕ್ಲಾಸಸ್ ಎಲ್ಲ ಮಾಡ್ತಿದ್ದೆ ನಾನು. ಹೀಗೆ ಮಾಡುವಾಗ ಒಂದಷ್ಟು ಜನ ಸ್ನೇಹಿತರಾಗ್ತಾರೆ, ನಮ್ಮನ್ನ ಇಷ್ಟಪಡೋರು. ಸೊ ಅವ್ರು ನಮ್ಮ ಜರ್ನಿನಲ್ಲಿ ಇದ್ದೇ ಇರ್ತಾರೆ. ಅವರು ಇಲ್ಲ, ನೀವ್ ಇದ್ರಲ್ಲಿ ಪಳಗಿದ್ದೀರಿ, ಯಾಕೆ ನೀವು ಸೇರ್ಕೊಂಡು ಒಂದು ತಂಡ ಅಂತ ಮಾಡಿ ಇಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಅಲ್ಲಿ ಮಾಡಬಾರ್ದು? ನಿಮಗೆ ಗೊತ್ತಿರೋದು ಮತ್ತೆ ನಿಮ್ಮ ಸ್ವಾತಂತ್ರ್ಯಕ್ಕೆ ಅಲ್ಲಿ ಹೆಚ್ಚು ಮಹತ್ವ ಇರುತ್ತೆ ತಂಡ ಅಂತ ಮಾಡಿದಾಗ ಅಂತ ಒಂದಷ್ಟು ಸಮಾನ ಮನಸ್ಕ
ಫ್ರೆಂಡ್ಸ್ಗಳು ಹೇಳಿದಾಗ ನಾನು ಮತ್ತೆ ಆಸಿಫ್ ಕ್ಷತ್ರಿ ಅವರು ಸುಮಾರು ವರ್ಷದಿಂದ ಫ್ರೆಂಡ್ಸ್ ಆಗಿ ಕೆಲಸ ಮಾಡ್ತಿದ್ವಿ. ಆಮೇಲೆ ಸಿನಿಮಾನು ಮಾಡಿದ್ವಿ. ಅವ್ರು ಮಾಡಿದ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಬಂತು. ಅದ್ರಲ್ಲಿ ನಾನು ಪಾತ್ರನೂ ಮಾಡಿದೆ, ಕ್ರಿಯೇಟಿವ್ ಡೈರೆಕ್ಟರ್ ಕೆಲಸ ಮಾಡಿದೆ, ಲಿರಿಸಿಸ್ಟ್ ಆಗಿ ಕೆಲಸ ಮಾಡಿದೆ. ಸೊ ಹಂಗೆ ಇಲ್ಲ ಮುಂದೆನೂ ನಾವು ಕೆಲಸ ಮಾಡ್ಬೋದು ಅನ್ಸುತ್ತೆ ಅಂತ ಅನ್ಕೋತಿದ್ವಿ. ಬಟ್ ಫ್ರೆಂಡ್ಸ್ ಸೇರ್ಕೊಂಡು ಹೇಳಿದ್ರು ಇಲ್ಲ ಟೀಮ್ ಮಾಡಿ, ಅವಾಗ ಎಲ್ಲಾನು ಹಾಕ್ಬೋದಲ್ಲಿ. ಎರಡು ಬೇರೆ ಬೇರೆ ಮೈಂಡ್ ಸೆಟ್. ಅವರು ನಾನ್ ಟ್ರೈನ್ಡ್, ನಾನ್ ಸ್ಕೂಲಿಂಗ್ ಇಂದ ಬಂದವರು. ಆಕ್ಟಿಂಗ್, ಥಿಯೇಟರ್ ಅಂದಾಗ ನಾನ್ ಸ್ಕೂಲ್ ಅದು. ನಾವು ಸ್ಕೂಲ್ ಪರ್ಫೆಕ್ಟ್ ಇದು ಹಿಂಗೆ ಮಾಡ್ಬೇಕು, ರಿಹರ್ಸಲ್ಸ್ ಹಿಂಗೆ ಹಂಗೆ ಹಿಂಗೆ ಅಂತ ನಮ್ ನೀನಾಸಮ್ ಅಲ್ಲಿ ಏನ್ ಹೇಳ್ಕೊಟ್ಟಿದಾರೋ ಅದು. ಬಟ್ ನಾನು ಯಾವತ್ತೂ ಹಂಗ ಅನ್ಕೊಂಡಿಲ್ಲ. ನೀನಾಸಮ್ ಒಂದ್ ದಾರಿ ತೋರಿಸ್ತು ನನ್ಗೆ, ಇಂಥದ್ದಿದೆ ಹೋಗ್ ನೋಡಪ್ಪ ಅಂತ ಅಷ್ಟೇ ಬಿಟ್ರೆ ನಾನು ಶ್ವೇತಾ ನೀನಾಸಮ್ ಅಂತ ಯಾವತ್ತೂ ಹೇಳ್ಕೊಬೇಕನ್ಸಿಲ್ಲ. ಅದು ಕಲಿಸಿದ ಡಿಸಿಪ್ಲಿನ್ ಮತ್ತೆ ಅದು ಕೊಟ್ಟ ಓಪನ್ನೆಸ್ ನಾನು ಇಟ್ಕೊಂಡು ಮುಂದೆ ಕೆಲಸ ಮಾಡಕ್ ಶುರು ಮಾಡಿದೆ. ಹಂಗೆ ನಮ್ಮಿಬ್ಬರ ಮಿಕ್ಸ್ಚರ್ ಅಲ್ಲಿ ಒಂದಷ್ಟು ಪ್ರೊಡಕ್ಷನ್ಸ್ ಮಾಡಕ್ ಶುರು ಮಾಡಿದ್ವಿ. ಅವಾಗ ನಮ್ಗೆ ಗೊತ್ತಾಗ್ತಾ ಹೋಯ್ತು, ಓಹೋ ಪ್ರೊಡಕ್ಷನ್ ಮ್ಯಾನೇಜರ್, ಒಂದು ಯೂನಿಟ್, ಒಂದು ಏನು ಒಂದು ತಂಡ ಅಂತ ನಡೆಸ್ಬೇಕು ಅಂತಂದ್ರೆ ಎಷ್ಟೆಷ್ಟೆಲ್ಲ ಒದಿಸ್ಕೋಬೇಕು, ಎಷ್ಟೆಷ್ಟೆಲ್ಲ ಅನ್ನಿಸ್ಕೋಬೇಕು, ಇಷ್ಟೆಷ್ಟೆಲ್ಲ ಬ್ಲಡ್ ಸ್ವೆಟ್ ಹಾಕಬೇಕು, ಅಂದ್ರೆ ಎಷ್ಟು ತಾಳ್ಮೆ ಇಟ್ಕೋಬೇಕು ಅನ್ನೋದು ಈಗಲೂ ಕಲಿತಿರೋ ಪಾಠ ಅದು. ಅಪ್ಪ ಈಗೋ ನಮ್ಗೆ ಈಗೋಗೆ ಪಟ 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 ಅಂತ ಅವಾಗ ಹೊಡೆದು ಬಿ ಗ್ರೌಂಡೆಡ್ ಅಂತ ಹೇಳ್ಕೊಡ್ತಾ ಇರತ್ತೆ. 4-5 years ಇಂದ ಎಸ್ಪೆಷಲಿ ನಾನು ನೋಡಿರೋ ಹಾಗೆ ರಂಗರಥ ಹ್ಯಾಸ್ ಕಂಡಕ್ಟೆಡ್ ಲಾಟ್ ಆಫ್ ವರ್ಕ್ಶಾಪ್ಸ್ ಫಾರ್ ಯೂತ್. ಯಾರಿಗ್ ಬೇಕಿದ್ರು, ಇನ್ಫ್ಯಾಕ್ಟ್ ಐ ವಾಂಟ್ ಸೇ ಯೂತ್ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ, ತುಂಬಾ ವರ್ಕ್ಶಾಪ್, ಇಂಟರ್ನ್ಶಿಪ್ ಬೇಸ್ಡ್ ವರ್ಕ್ಶಾಪ್ ನ ಕಂಡಕ್ಟ್ ಮಾಡಿದೆ. ವೈ ಅಂಡ್ ವಾಟ್ ಆರ್ ದ ಚಾಲೆಂಜಸ್ ಯು ಫೇಸ್ ದಟ್? ನಾನು ಎಷ್ಟೋ ಕಡೆ ಸಿನಿಮಾ ಇನ್ಸ್ಟಿಟ್ಯೂಟ್ಗಳಲ್ಲಿ ನನಗೆ ಗೊತ್ತಿರೋದನ್ನ ಪಾಠ ಮಾಡಕ್ಕೆ ಹೋದಾಗ ಸ್ಟೂಡೆಂಟ್ಗಳು ಬಹಳ ಮಿಸ್ಲೀಡ್ ಆಗ್ತಿದ್ರು. ಬೆಟ್ಟದಷ್ಟು ಹಣ ತಗೊಂಡು ಸಣ್ಣ ಸಸಿಯಷ್ಟು ಕೊಡದೇ ಇರೋಂಥ ಇನ್ಸ್ಟಿಟ್ಯೂಟ್ಗಳಿದ್ದಾವೆ. ಅದು ನನಗೆ ಅನುಭವಕ್ಕೆ ಬಹಳ ಸಿಕ್ಕಿದೆ. ಆಮೇಲೆ ಆ ಹುಡುಗರು ನನ್ಗೆ ಆಸ್ ಅ ಫೀಮೇಲ್ ನಮ್ಗೆ ಕರಗ್ ಬಿಡ್ತೀವಿ ನಾವು ಜಾಸ್ತಿ. ಅಂಡ್ ಥಿಯೇಟರ್ನಲ್ಲಿರೋರೆ ಬೇಸಿಕಲಿ ನಾವೆಲ್ಲರೂ ಭಾವಜೀವಿಗಳಾಗಿರೋದ್ರಿಂದ ನಮ್ದು ಎಮೋಷನಲ್ ಬಿಸ್ನೆಸ್. ನಮ್ಗೆ ಹಣ ಅನ್ನೋದು ಸೆಕೆಂಡ್ರಿ ಆಗಿ ನಿಂತು ಫಸ್ಟ್ ಎಮೋಷನ್ಗೆ ಹೊರಟ್ಬಿಡ್ತೀವಿ ನಾವು. ಸೊ ಅದು ಬಹಳ ಬೇಜಾರಾಗ್ತಿತ್ತು. ಹುಡುಗರು ಬಂದು ಹೇಳ್ಕೊಡುವಾಗ, ಮೇಡಮ್ ಏನೂ ಇಲ್ಲ, ಇಲ್ಲಿ ಏನೋ ಕಲಿಸ್ತಿಲ್ಲ, ಅಮ್ಮನ ಬಳೆ ಒತ್ತೆ ಇಟ್ಟು ಫೀಸ್ ಕಟ್ಟದೆ, ಆಟೋ ಮಾರಿದೀನಿ ಮೇಡಮ್, ಇದಕ್ಕೋಸ್ಕರ ಮೇನ್ ಸ್ಟ್ರೀಮಿಗೆ ಬರಲೇಬೇಕು ಮೇಡಮ್, ಇಂಡಸ್ಟ್ರಿಗೆ ಹೋಗ್ಲೇಬೇಕು ಮೇಡಮ್. ಎಷ್ಟು ಅಂದ್ರೆ ಒಂದೊಂದು ಅದಕ್ಕೆ ಒಂದು ಎಪಿಸೋಡ್ ಮಾಡ್ಬೇಕು ನೀವು, ಅಷ್ಟು ದಾರುಣ ಕಥೆಗಳಿದಾವೆ ಸ್ಟೂಡೆಂಟ್ಗಳದ್ದು. ಕೇಳಿ ಬಹಳ ಬೇಜಾರಾಗ್ತಿತ್ತು. ಅಂದ್ರೆ ಮಿಸ್ಲೀಡ್ ಆಗ್ತಾ ಇದಾರಲ್ಲ ಹುಡುಗರು. ನಾವು ಕಮರ್ಷಿಯಲಿ ವಯಬಲ್ ಮಾಡ್ಕೊಂಡು ಥಿಯೇಟರ್ನ ಅಷ್ಟೇ ಎಥಿಕಲಿ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಬೇರೆಯವ್ರಿಗೂ ಸಾಧ್ಯ ಇದೆ, ಅದು ಸಾಧ್ಯ ಇಲ್ಲ ಅಂತೇನಿಲ್ಲ. ಆಮೇಲೆ ಅದರಲ್ಲಿ ದುಡಿಮೆ ಮಾಡ್ಕೋಬಹುದು. ಬಟ್ ಫಸ್ಟ್ ಲರ್ನಿಂಗ್ ಅಲ್ವಾ ಬೇಕಾಗಿರೋದು. ಲರ್ನಿಂಗ್ ಇಂತ ಅನ್ಲರ್ನಿಂಗ್ ಬೇಕು. ಫಸ್ಟ್ ಎಲ್ಲ ಭ್ರಮೆ, ಈಗೋಗಳು ಎಲ್ಲ ತೆಗೆದು ಇಟ್ಟು ನಾನು ಬೆತ್ತಲಾಗಿದ್ದೀನಿ, ಬೆತ್ತಲಾಗದೆ ಬಯಲು ಸಿಕ್ಕೀತಲ್ಲಿ ಅಂತ ಹೇಳೋ ಹಂಗೆ ಸಿಗಲ್ಲ. ಆ ಬಯಲು ಕಾಣದೇ ಇಲ್ಲ, ಯಾಕಂದ್ರೆ ಎಲ್ಲ ಕ್ಲೋಸ್ ಆಗಿರುತ್ತೆ. ಅದನ್ನ ಆ ಪೊರೆನ ಕಳಿಸ್ಬೇಕು ಅಂತ ನನ್ಗೂ ಆಸಿಫ್ ಸರ್ಗೂ ಬಹಳ ಅನ್ಸಕ್ ಶುರು ಆಯ್ತು. ಇಲ್ಲ ಇದು ತುಂಬಾ ಅನ್ಯಾಯ ಅಲ್ವಾ? ಅಂಥ ಸಿನಿಮಾ ಇನ್ಸ್ಟಿಟ್ಯೂಟ್ಗಳಲ್ಲಿ, ಅಂಥ ವರ್ಕ್ಶಾಪ್ಗಳಲ್ಲಿ ನಾನು ಪಾತ್ರಧಾರಿಯಾಗಿದ್ದೀನಿ ಅಂದ್ರೆ ನಾನು ಮೋಸ ಮಾಡ್ಲಿಕ್ಕೆ ಅವ್ರ ಜೊತೆ ಕೈಗೂಡಿಸ್ತಾ ಇದ್ದೀನಿ ಅಂತ ಬಹಳ ಬೇಜಾರಾಗ್ತಿತ್ತು. ದೆನ್ ವಿ ಸ್ಟಾರ್ಟೆಡ್ ಲೈಕ್, ಇಲ್ಲ ನಾವೊಂದು ಸಿಲೆಬಸ್ ಮಾಡಬೇಕು, ಮಿಸ್ಲೀಡ್ ಆಗದೆ ಇರೋ ತರ ನಮ್ಮ ನೆಕ್ಸ್ಟ್ ಜನರೇಷನ್ ಏನೋ ಒಂದು ಫ್ರೂಟ್ಫುಲ್ ಆದ ಜರ್ನಿನ ಮಾಡಕ್ ಶುರು ಮಾಡ್ಬೇಕು. ಅವರು ಭ್ರಮೆಗಳನ್ನ ತೆಗಿಬೇಕು ಫಸ್ಟ್. ನಾವು ಇದನ್ನ ಒಂದು ಶಾಸ್ತ್ರೀಯವಾಗಿ ಒಂದು ಸ್ಟ್ರಕ್ಚರ್ಡ್ ಲೆಸನ್ಸ್ ತರ ನಾವು ಮಾಡ್ಬೇಕು ಅಂತ ಅನ್ಸಿ ಐ ಥಿಂಕ್ ಕೋವಿಡ್ ನಲ್ಲೇ ನಾವು ಶುರು ಮಾಡಿದ್ವಿ ಸಿಲೆಬಸ್ ಮಾಡ್ಕೊಂಡು ಮಾಡೋದಕ್ಕೆ. ಆ ಟೈಮಲ್ಲಿ ಪೇಪರ್ನವರು ಬರೆದ್ರು, ಮೈಸೂರು ನಟನ ಬಿಟ್ರೆ ಬೆಂಗಳೂರಿನಲ್ಲಿ ರಂಗರಥದವರು ಈ ತರದ ಒಂದು ವಿಶೇಷವಾಗಿ ವರ್ಕ್ಶಾಪ್ಸ್ ಮಾಡ್ತಿದ್ದಾರೆ ಅಂತ. ಕೋವಿಡ್ ಅಲ್ಲಂತೂ ವಿ ವರ್ ಸೋ ಎಂಗೇಜ್ಡ್. ಎಷ್ಟು ದುಡಿಮೆ ಮಾಡಿದೀವಿ ಗೊತ್ತಾ ಆ ಟೈಮಲ್ಲಿ. ವೆರಿ ನೈಸ್. ಅಂದ್ರೆ ಎಲ್ಲರೂ ಅನ್ರೆಸ್ಟ್ ಅಲ್ಲಿ ಇದ್ರು ಆ ಟೈಮಲ್ಲಿ. ಏನೋ ಒಂದ್ ಸಣ್ಣ ಸುಖ, ಸಂತೋಷ ಕೂಡ ಅವ್ರಿಗೆ ತುಂಬಾ ದೊಡ್ಡ ಗುಡ್ಡದ ತರ ಕಾಣಿಸ್ತಿತ್ತು. ಅದನ್ನ ಕೊಡ್ಲಿಕ್ಕೆ ನಮ್ಗೇನೋ ಸಣ್ಣ ಮಟ್ಟದಲ್ಲಿ ಸಾಧ್ಯ ಆಯ್ತು ಅಂದ್ರೆ, ಕೋವಿಡ್ ಅಲ್ಲದೆ ರೆಗ್ಯುಲರ್ ವರ್ಲ್ಡ್ ಗೆ ನಾವು ಬಂದಾಗ ಅದನ್ನ ನಾವ್ ಯಾಕೆ ದೊಡ್ಡ ಮಟ್ಟದಲ್ಲಿ ಮಾಡಬಾರ್ದು ಅನ್ಸಿ ವಿ ಸ್ಟಾರ್ಟೆಡ್ ಇಂಟರ್ನ್ಶಿಪ್ಸ್ ಅಂಡ್ ವರ್ಕ್ಶಾಪ್ಸ್. ನಮ್ಮದೇ ಒಂದು ನಮ್ಮ ರಿಯಲೈಸೇಷನ್ಗಳು, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಥಿಯೇಟರ್, ಅಬೌಟ್ ಆಕ್ಟರ್ಸ್ ಜರ್ನಿ
ನಾವು ಹೊಸ ಸಿಲೆಬಸ್ ಮಾಡಿದ್ವಿ. ಹ್ಮ್ ನೀವು ನಗ್ತೀರಾ, ಈಗ ಇದು ಹಾರ್ಶ್ ಟ್ರೂತ್. ಹ್ಮ್ ನೀನಾಸಮ್ಮು NST ಅದು ಇದು ಎಲ್ಲೆಲ್ಲೋ ಕಲ್ತ್ಕೊಂಡ್ ಅಲ್ಲಿನ ಸಿಲೆಬಸ್ನ ತಗೊಂಡ್ ಕಾಪಿ ಪೇಸ್ಟ್ ಮಾಡ್ತಾರೆ ಎಷ್ಟೋ ಜನ. ಹ್ಮ್ ಇದನ್ನ ನೋಡಿದೀನಿ, ಕೇಳಿದೀನಿ ಕೂಡ. ಹ್ಮ್ 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 ಅದು ಬಿಟ್ಟು ಅದ್ ಯಾಕೆ ಮಾಡ್ತಿದ್ದೀರಾ, ಆ ಎಕ್ಸಸೈಸ್ ಯಾಕೆ ಮಾಡಿಸ್ತಿದ್ದೀರಾ, ಅಥವಾ ಆ ಗೇಮ್ ಯಾಕೆ ಆಗ್ತಾ ಇದೆ, ಯಾರಿಗೂ ಉತ್ತರ ಇಲ್ಲ. ಯಾಕಂದ್ರೆ ಅದು ನೀನಾಸಂ ಸೃಷ್ಟಿ ಮಾಡ್ಕೊಂಡಿರೋ ಸಿಲೆಬಸ್. ಅದರಿಂದ ಅವರ ವರ್ಕ್ಮ್ಯಾನ್ಶಿಪ್ ಇದೆ, ಅವರ ರಿಸರ್ಚ್ ಇದೆ. ಹ್ಮ್ ನಾವು ಈ ಪ್ರಪಂಚಕ್ಕೆ ಬಂದಾಗ, ಬೆಂಗಳೂರು ಪ್ರಪಂಚಕ್ಕೆ ಬಂದಾಗ, ಅಥವಾ ಈಗಿನ ಕಾಲಮಾನಕ್ಕೆ ಬಂದಾಗ, ಕರೆಂಟ್ ಸಿಚುವೇಶನ್ ಜೊತೆ ನಾವು ಥಿಯೇಟರ್ನ ಹೆಂಗೆ ಬೇರೆ ದೃಷ್ಟಿಕೋನದಲ್ಲಿ ಹುಡುಗರಿಗೆ ತಗೊಂಡ್ ಹೋಗ್ತೀವಿ. ಇಲ್ಲಾಂದ್ರೆ ಅದೇ ಚರ್ವಿತ ಚರ್ವಣ, ಅದೇ ಹುಲ್ಲು ನಗಿತಾ ಇರು, ಅದೇ ಸ್ಟೋರೇಜ್ ಮಾಡ್ಕೊಂಡು ಒಂಟೆ ತರ ಹೋಗ್ತಾ ಇರು. ಹ್ಮ್ ಹಾಗಾಗಿ ಎಲ್ಲೋ ಒಂದ್ ಕಡೆ ಅದು ಹ್ಮ್ ಸಾಕದು. ಹೊಸದ್ ಬೇಕು. ಹೊಸದು ಅಂದ್ರೆ ವಿಚ್ ಇಸ್ ನಿಯರ್ ಟು ಹಾರ್ಟ್, ವಿಚ್ ಮೇ ಟಚ್ ಮೆನಿ ಸೋಲ್ಸ್ ಅನ್ನೋದು ಶುರುವಾಗಿ ನಾವು ಇಂಟರ್ನ್ಶಿಪ್ ವರ್ಕ್ಶಾಪ್ಸ್ ಮಾಡಕ್ ಶುರು ಮಾಡಿದ್ವಿ. ಒಳ್ಳೆ ರೆಸ್ಪಾನ್ಸ್. ಲವ್ಲಿ. ಎಲ್ಲ ಬಹಳ ಹುಡುಗರು ಈಗ ಬದುಕನ್ನು ಕಟ್ಕೊಂಡಿದ್ದಾರೆ. ಆಮೇಲೆ ಅಡ್ವರ್ಟೈಸ್ಮೆಂಟ್ ವರ್ಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ತುಂಬಾ ದೊಡ್ಡ ದೊಡ್ಡ ಕಡೆ ಇದ್ದಾರೆ. ಬಟ್ ನಾವ್ ಅದ್ ಯಾವ್ದನ್ನ ನಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕೊಳ್ಳೋದಿಲ್ಲ, ವೆಬ್ಸೈಟ್ ಅಲ್ಲಿ ಹಾಕೊಳ್ಳೋದಿಲ್ಲ. ನಮ್ ಸ್ಟೂಡೆಂಟ್ ಹಿಂಗ್ ಮಾಡ್ತಿದಾರೆ, ನಮ್ ಸ್ಟೂಡೆಂಟ್ ಹಂಗ್ ಮಾಡ್ತಿದ್ದಾರೆ. ಅದರಿಂದ ಒಂದ್ ಡೇಂಜರ್ ಏನಾಗುತ್ತೆ ಅಂದ್ರೆ, ಹೇ ಅವ್ರು ಅಲ್ಲಿದಾರ, ಹಂಗಾದ್ರೆ ನಮ್ಮನ್ನು ಅಲ್ಲಿ ಕಳಿಸ್ತಾರಲ್ವಾ ಇವರು, ಆ ಭ್ರಮೆ ಶುರು ಆಗುತ್ತೆ. ನಾವ್ ಆ ಭ್ರಮೆನೇ ಹೊಡೆದ್ ಹಾಕ್ಬೇಕು ಅಂತ ನಿಂತಿರೋರಾಗಿದ್ರಿಂದ ನಮ್ಮ ಸ್ಟೂಡೆಂಟ್ಸ್ ಅವರ ಪರಿಶ್ರಮದ ಮೇರೆಗೆ ಅವ್ರು ಹೋಗ್ತಿದ್ದಾರೆ ಕೆಲಸ ಮಾಡ್ಕೊಂಡು. ಆ ಕೆಲಸನ ನಾವು ಇಲ್ಲಿ ನಾವು ಮೆನ್ಷನ್ ಮಾಡ್ಕೊಂಡು, ಯು ವಿಲ್ ಬಿಕಮ್ ದಿಸ್ ಇಫ್ ಯು ಅಟೆಂಡ್ ಅವರ್ ವರ್ಕ್ಶಾಪ್, ವಿ ವೋಂಟ್ ಡೂ ದಟ್. ವಿ ನೆವರ್ ಡೂ ದಟ್. ಗುಡ್. ಇಫ್ ಯು ಬಿಲೀವ್ ಇನ್ ಅಸ್, ಕಮ್ ಎಕ್ಸ್ಪೀರಿಯನ್ಸ್, ದೆನ್ ಯು ಚೂಸ್ ಯುವರ್ ಓನ್ ಪಾತ್ ಪರ್ಫೆಕ್ಟ್ ಅಂತ ಮಾಡ್ತಾ ಇದ್ದೀವಿ. ಚೆನ್ನಾಗಿ ನಡೀತಿದೆ, ಇನ್ನೂ ಮಾಡ್ಬೇಕು. ವೆರಿ ನೈಸ್. ಮಾಡಿ, ಇನ್ನು ಹೆಚ್ಚು ಹೆಚ್ಚು ಮಾಡಿ. ನನಗೆ ಈಗ ಈ ಪರ್ಟಿಕ್ಯುಲರ್ಲಿ ಗ್ರೀನ್ ರೂಮ್ ಗುಟ್ಟುಗಳು ಅಂತ ನಾವೇನ್ ಮಾಡಿದ್ವಿ, ಇದರಲ್ಲಿ ನಾವು ಈ ಎಪಿಸೋಡ್ ವೈಸ್ ಅಥವಾ ನಿಮ್ಮ ರಂಗಕರ್ಮಿಗಳನ್ನ ಅಥವಾ ಕಲೆಯಲ್ಲಿ ತೊಡಗಿಸ್ಕೊಂಡವ್ರನ್ನ ನಾವು ಇಂಟರ್ವ್ಯೂ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಹೆಚ್ಚಾಗಿ ಈಗಿನ ಕಾಲದವ್ರಿಗೆ ಮೊಬೈಲ್ ಎಲ್ಲ ಬಂದಿರೋದ್ರಿಂದ, ಡಿಜಿಟಲ್ ಮಾಧ್ಯಮ ಬಂದಿರೋದ್ರಿಂದ ಅವ್ರಗಳಿಗೆಲ್ಲ ರೀಲ್ಸ್, ಡಿಜಿಟಲ್ ಏನಿದೆ ದಾಟ್ ಈಸ್ ಗಿವಿಂಗ್ ದಮ್ ಮೋರ್ ಫೇಮ್ ಅಂತ ಅನ್ಸುತ್ತೆ. ಐ ನೋ ಫೇಮಸ್ ಇಸ್ ಫಾರ್ ಮೀ ಇಟ್ ಈಸ್ ವೆರಿ ಟೆಂಪರರಿ ನನ್ನ ಪ್ರಕಾರ. ಬಟ್ ಇಫ್ ಯು ವಾಂಟ್ ಟು ಸೇ ಆಸ್ ಶ್ವೇತಾ ಹೂ ಹಸ್ ಟ್ರಾವೆಲ್ಡ್ ಲೈಕ್ 25 years now ಇನ್ ಥಿಯೇಟರ್ ಅಲ್ಲೇ, ರಂಗಭೂಮಿಯಲ್ಲಿ 25 ವರ್ಷ ತಮ್ಮನ್ನ ತಾವು ತೊಡಗಿಸ್ಕೊಂಡಿರೋದ್ರಿಂದ, ಒಬ್ಬ ಬಾಲ ನಟಿಯಾಗಿ ಅದರ ಜೊತೆ ನೀನಾಸಂಗೆ ಹೋಗಿ ಶಿಕ್ಷಣ ಪಡೆದು, ನಂತರ ಟಿವಿ ಸಿನಿಮಾ ಎಲ್ಲವನ್ನ ಮಾಡಿ, ಆದ್ಮೇಲೆ ತಿರ್ಗಾ ಒಂದು ರಂಗ ತಂಡವನ್ನ ಕಟ್ಕೊಂಡು ಯಶಸ್ವಿಯಾಗಿ ನಡೆಸ್ತಾ ಇರೋದು. ಸುಮ್ಮನೆ ಅಲ್ಲ, ಯಶಸ್ವಿಯಾಗಿ ನಡೆಸುವಂಥದ್ದು. ಅಂದ್ರೆ ಯಾಕೆ ಯಶಸ್ವಿ ಅಂತ ಹೇಳ್ತೀನಿ ಅಂದ್ರೆ, ಅದರಲ್ಲೇ ಬದುಕು ಕಟ್ಕೋಬೇಕು ಅಂತ ಮನಸ್ಸು ಮಾಡ್ಕೊಂಡು ಹೋಗ್ತಾ ಇರುವಂತಹ ಇದಿದೆ ಅಲ್ಲ. ಸೊ ಅದರಲ್ಲೇ ಒಂದು ಮಟ್ಟಕ್ಕೆ, ಐ ವುಡಂಟ್ ಸೇ ನೀವೆಲ್ಲ ಮನೆ ಕಟ್ಬಿಟ್ರಿ ಅಂತೆಲ್ಲ ನಾನು ಹೇಳಲ್ಲ, ಬಟ್ ಒಂದು ಮಟ್ಟಕ್ಕೆ ತಮ್ಮ ಬದುಕನ್ನ ತಾವು ಕಟ್ಕೊಂಡಿರುವಂತಹ ಶ್ವೇತಾ ಅವರು ಈಗಿನ ಕಾಲದ ಯುವಕರಿಗೆ, someone who wants to come to theater, join theater, ಅವ್ರಿಗೆ ನೀವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ವೈ ಶುಡ್ ಎನಿವನ್ ಕಮ್ ಟು ಥಿಯೇಟರ್? ಅದೇ ರೀಲ್ ಮೂಲಕ ಫೇಮಸ್, ರೀಲ್ ಮೂಲಕ ನನಗೆ ಹೀರೋಯಿನ್ ಆದೆ ಅಂತ ಎಲ್ಲ ಹೇಳ್ಕೊಳ್ಳೋವಂಥ ಕಾಲಘಟ್ಟದಲ್ಲಿ ನಾವು ನೈತಿಕವಾಗಿ ಆದರ್ಶ ಎಲ್ಲ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಅನ್ನೋ ಒಂದು ವರ್ಗ ಇಲ್ಲಿದೆ. ಅದೇ ನಾವು ಹೇಳ್ತಿದ್ವಲ್ಲ, ಏಯ್ ರೀಲ್ ಬಿಡ್ತಿದ್ಯಾ ಅಂತ. ಎಷ್ಟಂತ ರೀಲ್ ಬಿಡಕ್ ಸಾಧ್ಯ, ಎಷ್ಟ್ ನಂಬಕ್ ಸಾಧ್ಯ? ಅಷ್ಟೇ, ಅದು ರೀಲ್ ಬಿಡ್ತಾನೆ ಇರ್ತೀವಿ. ಅದೇ ತೋಳ ಬಂತು ತೋಳ ಕಥೆ ರೀಲ್ ಬಿಡೋದು ಅನ್ನೋದು. ನಾವು ರೀಲ್ ಬಿಡ್ತೀವಿ ನಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ, ರಂಗರಥದ ಮುಖಾಂತರ ನಾವ್ ಏನ್ ಕೆಲಸ ಮಾಡ್ತಿದೀವಿ ಅನ್ನೋ ರೀಲ್ ನ ಬಿಡ್ತಾ ಇರ್ತೀವಿ ನಾವು. ಅದು ಇಟ್ಸ್ ರಿಯಲ್, ದಟ್ಸ್ ವೈ ವಿ ಶೋ ಇಟ್ ಇನ್ ರೀಲ್. ಸೊ ರಿಯಲ್ ಆಗಿ ನೋಡೋದಕ್ಕೆ ಬನ್ನಿ ಅಂತ ರೀಲ್ ಬಿಡ್ತಾ ಇದೀವಿ. ಇಟ್ಸ್ ಪ್ರಾಬಬ್ಲಿ ಮಾರ್ಕೆಟಿಂಗ್ ಟೂಲ್. ನಮ್ಮ ರೀಲೇ ಸತ್ವಾಗಿಲ್ಲ, ರಿಯಲ್ ಆಗಿ ನೀವು ನಮ್ಮ ಪರ್ಫಾರ್ಮೆನ್ಸ್ ನ ನೋಡೋದಕ್ಕೆ ಬನ್ನಿ ಅಂತ ಬಿಡ್ತಿರೋ ರೀಲ್.
ನನಗೆ 2015 ಅಲ್ಲಿ ಮೆಠಾ ಪ್ರಶಸ್ತಿ ಬಂತು. ಎಸ್. ಆಯ್ತಾ, ಈ ಫೇಮ್ಗೋಸ್ಕರನೇ ಹೇಳ್ತಾ ಇದ್ದೀನಿ. ಬಂತು ಒಂದಷ್ಟು ಪತ್ರಿಕೆಯವರು ಕನ್ನಡದಲ್ಲಿ ಬಂದಿರುವಂತಹ ಫಸ್ಟ್ ಪ್ರಶಸ್ತಿ ಅದು. ಅದು 2 ವಿಭಾಗ, ನಟಿಯಾಗಿ ಮತ್ತು ವಸ್ತ್ರ ವಿನ್ಯಾಸಕಿಯಾಗಿ ಕೊಟ್ಟಿದ್ದಾರೆ ಅಂತ. ಅಲ್ಲಿ ಕೊಡುವಾಗ ನನಗೆ ನಂಬಕ್ಕಾಗ್ಲಿಲ್ಲ. ಇಷ್ಟು ಕಲಾವಿದರು, ಇಷ್ಟೆಲ್ಲ ದಿಗ್ಗಜರಿದ್ದಾರೆ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ. ನನ್ನಂತ ಒಬ್ಳು ಕರ್ನಾಟಕದಿಂದ ಬಂದಿರೋ ಒಂದು ಹುಡುಗಿಗೆ ಇದು ಕೊಡ್ತಾ ಇದ್ದಾರೆ ಅಂತಂದ್ರೆ ಆಕ್ಚುಲಿ ನಾನು ಏನು ಮಾತಾಡಕ್ ಆಗ್ಲಿಲ್ಲ. ಅಲ್ಲಿ ಕರೆದ್ರು, ಸ್ಟೇಜ್ ಮೇಲೆ ಏನು ಮಾತಾಡಕ್ಕಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಟ್ಟು ಓಡ್ ಬಂದ್ಬಿಟ್ಟೆ ನಾನು. ಬಿಕಾಸ್ ಐ ವಾಸ್ ಇನ್ ಶಾಕ್. ಅಂದ್ರೆ ನಮ್ಗೆ ಅನ್ಸಕ್ ಶುರು ಆಗಿರುತ್ತೆ, ನಮ್ಗೆ ಅನ್ಸ್ತಿರುತ್ತೆ ಅದು, ಡು ಐ ರಿಯಲಿ ಡಿಸರ್ವ್ ದಿಸ್ ಅಂತ. ಅದು ಸಾಧ್ಯ ಆಗೋದಿಲ್ಲ, ಅದು ಹಂಗ್ ತಗೊಳಕ್ ಸಾಧ್ಯ ಆಗೋದಿಲ್ಲ. ಫೇಮ್ ಅನ್ನೋದು ತುಂಬಾ ಲೇಟರ್ ಸ್ಟೇಜಸ್ ಅಲ್ಲಿ ಬರ್ಬೇಕು. ಈಗ ನೋಡಿ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿನೇ ಅದು ಬೇರೆ ಬೇರೆ ವಿಂಗ್ ಎಲ್ಲ ಆಗಕ್ ಶುರು ಆಗ್ಬಿಟ್ಟಿದೆ. ಅದು ಒಂದೇ ಇದ್ದಿದ್ದು ಪ್ರಶಸ್ತಿ ಬರುತ್ತೆ, ಅವ್ರು ಇವ್ರಿಗೆ ಹೆಸರಿಗೆಲ್ಲ ಬರ್ತಾ ಇದೆ ಅದು. ಆದ್ರೆ ಇತ್ತೀಚೆಗೆ ಮೋಹನ್ ಲಾಲ್ ಅವ್ರಿಗೆ ಬಂದಿದ್ದು ವೆರಿ ಹ್ಯಾಪಿ. ಅಷ್ಟು ವರ್ಷದ ಜರ್ನಿ ಎಲ್ಲಾ ಭಾಷೆಯಲ್ಲೂ ಮಾಡಿ, ಎಂಥ ನಟ, ಡೆಡಿಕೇಟೆಡ್ ನಟ. ಫ್ಲಾಪು ಸಕ್ಸಸ್ ಯಾವ್ದನ್ನು ನೋಡದೆ ಸುಮ್ನೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಂದ ಕಲಿಯೋದು ನಮ್ಗೆ ಬಹಳ ಇದೆ. ರಾಜ್ಕುಮಾರ್ ಅವರು ಸಹ ಫ್ಲಾಪು ಸಕ್ಸಸ್ ಇದನ್ನ ನೋಡ್ಕೊಂಡು ಹೋಗಿದ್ರೆ ಬಹುಶಃ ನಮ್ಗೆ ಅಂಥ ವೈವಿಧ್ಯಮಯವಾದ ನಟ ಸಿಗ್ತಿರ್ಲಿಲ್ಲ ಅಲ್ವಾ. ಸೊ ಹಾಗಾಗಿ ಎಲ್ಲವನ್ನೂ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತಂದ್ರೆ ನೀವು ಒಂದು ರೀಲ್ಗೆ ಸೀಮಿತ ಆದ್ರೆ ಬಹುಶಃ ಅದಕ್ಕೆ ಒಂದಷ್ಟು ಬರುತ್ತೆ, ಹೊಗಳಿಕೆಗಳು ಬರುತ್ತೆ, ಕಮೆಂಟ್ಸ್ ಬರುತ್ತೆ. ಎಲ್ಲಿವರೆಗೂ ರೀಲ್ ಬಿಡ್ತೀರಾ? ರಿಯಾಲಿಟಿ ಚೆಕ್ ಬರೋ ತನಕ ರೀಲ್ ಬಿಡ್ತಾ ಇದ್ರೆ ಅದು ಬಹುಶಃ ರಿಯಾಲಿಟಿಗೆ ಬರ್ದೇನೆ ನಾವು ರೀಲ್ ಜಗತ್ನಲ್ಲೇ ಹೋಗ್ಬಿಡ್ತೀವಿ ಒಂದೊಂದ್ಸರ್ತಿ ಅಂತ ಅನ್ಸುತ್ತೆ. ಹಾಗಾಗಿ ಈಗ ಬರ್ತಿರೋ ಆಕ್ಟರ್ಗಳಿಗೆ, ಆಕ್ಟರ್ ಆಗ್ಬೇಕು ಅಂತ ಬರ್ತಿರೋರಿಗೆ ಕನ್ವಿಕ್ಷನ್ ಬೇಕು. ನಾನು ಇದನ್ನ ಮಾಡ್ತೀನಿ ಅನ್ನೋ ಕನ್ವಿಕ್ಷನ್ ಫಸ್ಟ್ ಸೃಷ್ಟಿ ಆಗ್ಬೇಕು. ಆಮೇಲೆ ನಂಬಬೇಕು ಅವರು, ಅವರ ಮೆಂಟರ್ಸ್ ಅನ್ನ, ಅವರ ಟ್ಯೂಟರ್ಸ್ ಅನ್ನ ನಂಬಬೇಕು. ಅವ್ರು ನಂಬಿ ಬರ್ಬೇಕು. ಅರ್ಧ ನಂಬಿಕೆಯಲ್ಲಿ ನೀವು ಬಂದ್ರೆ ಏನನ್ನು ಪಡ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಈಗೇನೋ ಒಂದಷ್ಟು ಎಕ್ಸ್ಪೀರಿಯನ್ಸ್, ಒಂದಷ್ಟು ನಮ್ಮ ಗುರುಗಳಿಂದ ನಾನು ಕಲ್ತು, ಅವ್ರು ಎಲ್ರು ಹೇಳಿರೋದೇ, ನೀನ್ ಕಲ್ತಿದ್ಯಾ ನನ್ನಿಂದ, ನಿನ್ನ ಒಳಗಡೆ ಸಾಯ್ಬಾರ್ದು, ಮಣ್ಣಾಗ್ಬಾರ್ದು. ಅದು ಇನ್ನೊಂದಕ್ಕೆ ದಾಟ್ಬೇಕದು. ಅದು ಪಾಸ್ ಆನ್ ಆದ್ರೆ ಮಾತ್ರ ಟ್ರೆಡಿಷನ್ ಆಗಿ ಉಳಿಯುತ್ತೆ, ಇಲ್ಲ ಅಂತಂದ್ರೆ ಅದು ವೇಸ್ಟ್ ಆಗೋಗುತ್ತೆ. ಆ ಕೆಲಸವನ್ನ ಮಾಡ್ಲಿಕ್ಕೆ ನಾನು ಒಂದ್ ಸಣ್ಣ ಪ್ರಯತ್ನದಲ್ಲಿ ನಿಂತಿದ್ದೀನಿ. ಕಾಣ್ಬಿಡತ್ತೆ ಕಣ್ಣಲ್ಲಿ, ನಮ್ ಕಣ್ಣಲ್ಲೂ ನಮ್ ಗುರುಗಳು ಏಯ್ ಸುಳ್ಳು ಹೇಳ್ತಾ ಇದ್ಯಾ ಅಂತ ನೋಡ್ತಿದ್ರು. ಈಗ ಕಾಣಲ್ವಾ ನಮ್ಗೆ? ಅವ್ರು ಹೇಳ್ಕೊಟ್ಟಿದ್ದೆ ನಾವೀಗ ನೋಡ್ತಿರೋದು. ಬರೋ ಹೊಸ ನಟರಲ್ಲಿ ಅವನು ಎಷ್ಟು ನನ್ನನ್ನ ನಂಬಿ ನನ್ನ ಮಾತನ್ನ ಕೇಳ್ತಾ ಇದ್ದಾನೆ ಗೊತ್ತಾಗ್ಬಿಡತ್ತೆ. ಆಮೇಲೆ ನಾವು ಜಾಸ್ತಿ ಹೇಳಕ್ ಹೋಗೋದಿಲ್ಲ, ಹೇಳಕ್ ಹೋದ್ರೆ ಓಡೋಗ್ಬಿಡ್ತಾರೆ. ನಾನು ನಿಮ್ದೇ ಒಂದು ವೆರಿ ಪ್ರೀಚಿ. ನಾನು ನಿಮ್ಮ ಈ PD ಸತೀಶ್ ಚಂದ್ರ ಅವ್ರದ್ದು ನೀವು ಮಾಡಿದ್ದು ಗ್ರೀನ್ ರೂಮ್ ಗುಟ್ಟುಗಳದ್ದು ನೋಡಿದ್ದೆ ನಾನು ಆ ಟೈಮಲ್ಲಿ. ಸಖತ್ ಇಷ್ಟ ಆಗಿತ್ತು ನನ್ಗದು. ಇನ್ಕಮಿಂಗು ಜಾಸ್ತಿ, ಔಟ್ ಗೋಯಿಂಗು ಜಾಸ್ತಿ ಅಂತ. ಕರೆಕ್ಟ್. ಈಗಂತೂ ಅದು ಹೆವಿ ಆಗ್ಬಿಟ್ಟಿದೆ, ಔಟ್ ಗೋಯಿಂಗ್ ಜಾಸ್ತಿ ಆಗ್ತಾ ಇರುತ್ತೆ ಅಲ್ವಾ, ಯಾಕಂದ್ರೆ ಫ್ರೀ ಕೊಟ್ಟಿದಾರಲ್ಲ. ಟ್ರೂ. ಎಲ್ಲ ಔಟ್ ಗೋಯಿಂಗ್. ಹಾಗಾಗಿ ತುಂಬಾ ಕನ್ವಿಕ್ಷನ್ ಇಲ್ಲದೆ ಹೋದ್ರೆ ಡೋಂಟ್ ಕಮ್. ಹೋಗಿ ಒಂದು ಹೋಟ್ಲಲ್ಲಿ ಸರ್ವರ ಕೆಲಸ ಮಾಡಿ, ದುಡಿಮೆಗೆ ಏನ್ ಬೇಕೋ ಮಾಡ್ಕೊಳ್ಳಿ. ಒಂದು ಹಾಸಿಗೆ ಹೊಲಿಯ ಜಾಗದಲ್ಲಿ, ಒಂದು ಶಾಪ್ ಅಲ್ಲಿ ಹೋಗಿ ಹಾಸಿಗೆ ಹೊಲಿರಿ, ಹತ್ತಿ ಬಿಡಿಸಿ ಅಂತೀನಿ ನಾನು. ಹಾಗಾಗಿ ಬೇಡ, ಬಂದು ನಮ್ ತಲೆ ತಿನ್ಬೇಡಿ. ಬಟ್ ಬನ್ನಿ, ತುಂಬಾ ದೊಡ್ಡ ಜಗತ್ತಿದು, ತುಂಬಾನೇ ಜೀವ ಇರುವಂತಹ ಜಗತ್ತಿದು, ಜೀವನ ತೋರಿಸೋ ಜಗತ್ತು. ಅಂದ್ರೆ ಲೈಫ್ ಇದೆ ಅಂದ್ರೆ ಅಲ್ಲಿ ಲೈಫ್ ಕಟ್ಕೋಬಹುದು. ಹೌದು. ನಾನ್ ಈಗ ಗೋ ಟು ದ ಪ್ರಾಬಬ್ಲಿ ಒಂದಿಷ್ಟು ನಾನು ನಿಮ್ಮನ್ನ ಕಷ್ಟದ ಕೆಲ್ಸಕ್ಕೆ ಸಿಕ್ಕಾಕ್ಸ್ತೀನಿ. ಕರೆದಿರೋದಕ್ಕೆ ಒಂದು ಪಟ ಅಂತ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ನೀವು ಪ್ರಶ್ನೆಗಳಿಗೆ ಪಟ ಅಂತ ಉತ್ತರ ಕೊಡಿ. ಓಕೆ. ಆಮೇಲೆ ನೀವು ಇದನ್ನ ಗ್ರೀನ್ ರೂಮ್ ಗುಟ್ಟುಗಳು ಅಂತ ಮಾಡಿದೀರಾ. ನನ್ಗೆ ಅನ್ಸಿದ್ದು ಗ್ರೀನ್ ರೂಮ್ ಅಲ್ಲಿ ಗುಟ್ಟುಗಳು ಅಷ್ಟಿರೋದಿಲ್ಲ. ಆಕ್ಚುಲಿ ಸೈಡ್ ವಿಂಗ್ ಅಲ್ಲಿ ಗುಟ್ಟುಗಳು ಜಾಸ್ತಿ ಇರುತ್ತೆ. ಸೈಡ್ ವಿಂಗ್ ಗುಟ್ಟುಗಳು ಅಂತ ಮಾಡ್ಬೇಕು, ಸೈಡ್ ವಿಂಗ್ ಸುದ್ದಿಗಳು ಅಂತ ಮಾಡ್ಬೇಕು. ಗ್ರೀನ್ ರೂಮ್ ಅಲ್ಲಿ ಮೇಕಪ್ ಮ್ಯಾನ್ ಇರ್ತಾರೆ ನೋಡಿ, ಯಾವ ಗುಟ್ಟು ನಡೆಯಲ್ಲ, ಎಲ್ಲ ಅವ್ರ ಹತ್ರ ಇರುತ್ತೆ. ನೀವು ಮೇಕಪ್ ಮ್ಯಾನ್ ಗಳನ್ನ ಮಾತಾಡ್ಸಿದ್ರೆ ಯಾರ್ಯಾರ ಗುಟ್ಟು ಎಲ್ಲ ಅಲ್ಲಿ ಬರಕ್ ಶುರುವಾಗುತ್ತೆ. ಹೌದು. ಐ ಥಿಂಕ್ ಐ ವಿಲ್ ರೀಬ್ರ್ಯಾಂಡ್ ಸೈಡ್ ವಿಂಗ್ ಸುದ್ದಿಗಳು. ಚೆನ್ನಾಗಿದೆ. ಇದು ಹೊಳೆದಿರ್ಲಿಲ್ಲ, ನಾನ್ ಮುಂಚೆ ಮಾತಾಡ್ಬೇಕಾಗಿತ್ತು ನಿಮ್ಮ ಹತ್ರ. ನಾನು ಅದನ್ನ ಹೇಳ್ಬೇಕು ಅನ್ಕೊಂಡೇ ಇದ್ದೆ. ಆಮೇಲೆ ಇರ್ಲಿ, ನಂದು ಟೈಮ್ ಬರುತ್ತೆ. When he calls me, I'll tell him. Yes. Nice.
ಸೈಡ್ ವಿಂಗ್ ಸುದ್ದಿಗಳು. ಐ ಥಿಂಕ್ ಗ್ರೀನ್ ರೂಮ್ ಇಸ್ ಅ ವೆರಿ ಸ್ಪೆಷಲ್ ಪ್ಲೇಸ್. ಯಾ ಇಟ್ ಈಸ್. ಅಂದ್ರೆ ನಮ್ಮನ್ನ ನಾವು ಬೇರೆ ರೀತಿ ಟ್ರಾನ್ಸ್ಫರ್ ಮಾಡ್ಕೊಳಕಿರುವಂತಹ ಒಂದು ಒಳ್ಳೆ ಅಂದ್ರೆ ದೇವಸ್ಥಾನ ಇದ್ದ ಹಾಗದು. ಲವ್ಲಿ. ಅಲ್ಲಿ ಆದ್ರೆ ಮಾತ್ರ ಸ್ಟೇಜ್ ಮೇಲೆ. ಹೌದು. ಅದಕ್ಕೆ ಅದು ಫಸ್ಟ್ ಎಂಟರ್ ಆಗದೆ ನಾವು ಗ್ರೀನ್ ರೂಮ್ಗೆ ಶೋ ದಿನ. ಅಂಡ್ ನನ್ನ ಅನುಭವದ ಪ್ರಕಾರ ಗ್ರೀನ್ ರೂಮ್ ಅನ್ನೋದು ಏನಂತೀವಿ ನಾಯ್ಸ್ಗೆ ಇರೋ ಜಾಗ ಅಲ್ಲ ಅದು. ಅದು ಸೆನ್ಸ್ಗೆ ಇರುವ ಜಾಗ. ಆಲ್ ದ ಸೆನ್ಸಸ್ ಶುಡ್ ಎವೋಕ್. ಅಲ್ಲಿಂದ ಶುರು ಆಗುತ್ತೆ. ನನ್ಗೆ ಇತ್ತೀಚೆಗೆನ 2 ವರ್ಷದ ಹಿಂದೆ ನಸರುದ್ದೀನ್ ಶಾ ಅವ್ರು ಮಾಡಿದ ಮೊಟ್ಲೆ ಥಿಯೇಟ್ರಿನ 40 ಇಯರ್ಸ್ ಅಲ್ವಾ ಅವ್ರದ್ದು, ಐನ್ಸ್ಟೈನ್ ನಾಟಕ ನೋಡಿದ್ದು. ಮತ್ತೆ ಅವ್ರು ಇವ್ರು ಕಿವಿನಲ್ಲಿ ಕೇಳಿದ್ದು ಹೇಗೆ ಒನ್ ಮ್ಯಾನ್ ಶೋನ ಐನ್ಸ್ಟೈನ್ ಮಾಡೋದನ್ನ ನಸರುದ್ದೀನ್ ಶಾ ಅವರು ಹೇಗೆ ಬದುಕ್ತಾರೆ ಅನ್ನೋ ಆ ಪರಿಭಾಷೆನ ಕೇಳಿ ನನಗೆ ತುಂಬಾ ಕುತೂಹಲ ಇದೆ. ಅಂಥ ದೊಡ್ಡ ದೊಡ್ಡ ನಟರು ಅಷ್ಟು ವಯಸ್ಸಾದ್ಮೇಲೆ ಕೂಡ ಇಡೀ ಸ್ಟೇಜ್ ನ ಎಂಗೇಜಿಂಗ್ ಆಗಿ ಹೇಗಿಡ್ತಾರೆ, ಆಮೇಲೆ ಆ ಜರ್ನಿಯನ್ನ ಹೇಗೆ ಅವರು ಅವರ ಜೊತೆಗೂ ಹಾಕೊಳ್ತಾರೆ ಅನ್ನೋದು. ಎಷ್ಟು ಅರ್ಲಿಯಾಗಿ ಒಳಗಡೆ ಹೋಗ್ತಿದ್ರಂದ್ರೆ ಅವರು, ನಾನು ಕೇಳಿದ್ದೆ ಅಷ್ಟೇ. ಇದು ಗ್ರೀನ್ ರೂಮ್ ನಲ್ಲಿ ಅವ್ರದೇ ಒಂದು ಸೆಟಪ್, ಅವ್ರದೇ ಒಂದಷ್ಟು ಐನ್ಸ್ಟೈನ್ ಒಂದಷ್ಟು ಪುಸ್ತಕಗಳು, ಅದು ಇದು ಪ್ರಾಪರ್ಟಿ, ಸಣ್ಣ ಪುಟ್ಟ ಪ್ರಾಪರ್ಟೀಸ್ ಇಟ್ಕೊಂಡು ಸುಮ್ನೆ ನೋಡೋದು ಅದನ್ನ. ಆಮೇಲೆ ಅವ್ರ ಬಟ್ಟೆ ಅಲ್ಲಿ ಹ್ಯಾಂಗ್ ಮಾಡಿರ್ತಾರೆ ಅದನ್ನ ನೋಡೋದು. ಆ ನಟನ ತಯಾರಿ ಎಷ್ಟು ಚೆನ್ನಾಗಿದೆ ಅದು. ವೆನ್ ಎವರ್ ಐ ಗೋ ಟು ರಂಗಶಂಕರಸ್ ಗ್ರೀನ್ ರೂಮ್, ಐ ಆಲ್ವೇಸ್ ಹ್ಯಾವ್ ದಟ್ ಸ್ಮೆಲ್ ಆಫ್ ನಸರುದ್ದೀನ್ ಶಾಸ್ ಮೆಡಿಟೇಷನ್. ಅದು ತುಂಬಾ ಫ್ಯಾಸಿನೇಟಿಂಗ್ ಅನ್ಸುತ್ತೆ ನಂಗೆ. ತುಂಬಾ ನಾನು ಉತ್ತರ ಭಾರತದಲ್ಲಿ ಹುಟ್ಟಬೇಕಿತ್ತು, ಅವ್ರ ಥಿಯೇಟರ್ ಅಲ್ಲಿ ಇರ್ಬೇಕಿತ್ತು. ಎಷ್ಟೊಂದ್ಸಲಿ ಅನ್ಸಿದೆ ಈ ತರ ವಿನಯ್ ನನ್ಗೆ. ಯಾರವರು ವೈಜಯಂತಿ ಮಾಲಾ ಇವನ್ನೆಲ್ಲ ನೋಡುವಾಗ ನಾನು ಆ ಟೈಮಲ್ಲಿ ಹುಟ್ಟಬೇಕಾಗಿತ್ತು, ಒಳ್ಳೆ ಹೀರೋಯಿನ್ ಆಗ್ತಾ ಇದೆ ಆ ಟೈಮ್ ನಲ್ಲಿ ಅಂತ ಅನ್ಸುತ್ತೆ. ಈಗ ಈ ಫೀಲ್ಡ್ ಅಲ್ಲಿ ಈ ಕಾಲದಲ್ಲಿ ಅದಿಲ್ಲ. ಅವಾಗಿನ ನಟನೆಯ ಸೂಕ್ಷ್ಮಗಳನ್ನ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋರು, ಮತ್ತೆ ಬದುಕಿನ ಅನುಭವಗಳನ್ನ ಎಷ್ಟು ಸಾಂದ್ರವಾಗಿ ಹಿಡ್ಕೊಂಡಿರೋರು. ಫೋನ್ ಇರ್ಲಿಲ್ವಲ್ಲ, ಅದು ಅವ್ರಿಗೆ ಇದ್ದಿದ್ದು. ಹಾಗಾಗಿ ಗ್ರೀನ್ ರೂಮ್ ಇಸ್ ಅ ಸ್ಪೆಷಲ್ ರೂಮ್ ವೇರ್ ಯು ಶುಡ್ ನಾಟ್ ಡೂ ಆಲ್ ದೋಸ್ ನಾನ್ ಸೆನ್ಸ್. ನಾನು ಇತ್ತೀಚೆಗಂತೂ ನಾನು ಮಾಡೋ ಕೆಲವೊಂದು ನಾಟಕಗಳಲ್ಲಿ ಗ್ರೀನ್ ರೂಮ್ ಆತರ ನಾಯ್ಸಿ ಜಾಗನೇ ಆಗ್ಬಿಟ್ಟಿದೆ. ದಟ್ಸ್ ವೈ ನಾನು ಗ್ರೀನ್ ರೂಮ್ ಅಲ್ಲಿ ಇಷ್ಟು ಬೇಗ ಮೇಕಪ್ ಮುಗಿಸ್ಕೊಂಡು ನಾನು ಕೆಳಗ್ ಬಂದು ನನ್ನ ಪಾಡಿಗೆ ನಾನು ಇರ್ತೀನೋ ಅಂತ ಅನ್ಸಕ್ ಶುರು ಆಗ್ಬಿಡುತ್ತೆ ಒಂದ್ಸಲಿ. ಸೊ ಇಟ್ ಗಿವ್ಸ್ ದಟ್ ಸ್ಪಿರಿಚುವಲ್ ಫೀಲ್ ಫಾರ್ ಯು. ನಿಜವಾಗ್ಲು ನಾನು ಯೋಗ ಎಲ್ಲ ಮಾಡಕ್ ಶುರು ಮಾಡಾದ್ಮೇಲಂತೂ it's a different world for me. It's a different experience for me. Lovely. So nice. A very different thought. So nice. Yes. Okay, quickly. Stage, TV or film? I know. I'll repeat this. Stage, TV or film. No TV. Okay. Stage, okay. Film, okay. Okay, nice. Okay. ನಿಮಗೆ ರೆಡಿ ಸ್ಕ್ರಿಪ್ಟ್ ಇದ್ರೆ ಓಕೆನಾ ಅಥವಾ ಇಂಪ್ರೂವೈಸೇಷನ್ ಮಾಡೋದಕ್ಕೆ ಇಷ್ಟನಾ? ಎರಡೂ ಇಷ್ಟನೇ. ರೆಡಿ ಸ್ಕ್ರಿಪ್ಟ್ ಇಟ್ಕೊಂಡೆ ಇಂಪ್ರೂವೈಸ್ ಮಾಡ್ತೀವಿ ನಾವು. ಓಕೆ, ರೆಡಿ ಸ್ಕ್ರಿಪ್ಟ್ ಇಟ್ಕೊಂಡೆ ಇಂಪ್ರೂವೈಸ್ ಮಾಡ್ತೀವಿ. ಓಕೆ. ಮತ್ತೆ ಅದು ರಂಗಕೃತಿ ಹೆಂಗಾಗಕ್ ಸಾಧ್ಯ? ಕಾಮಿಡಿ, ಟ್ರಾಜಿಡಿ? ಟ್ರಾಜಿಡಿ ತುಂಬಾ ಜಗತ್ನಲ್ಲಿ ಖುಷಿ ಬೇಕು, ಕಾಮಿಡಿ ಮಾಡೋಣ ಅನ್ಸುತ್ತೆ. ಸೊ ಕಾಮಿಡಿ. ಥಿಯೇಟರ್ ಕ್ರಶ್? ಥಿಯೇಟರ್ ಕ್ರಶ್ ನಸರುದ್ದೀನ್ ಶಾ. ನಸೀರುದ್ದೀನ್ ಶಾ. ಓಕೆ. Craziest costume. ಆಮೇಲೆ ಇರ್ಫಾನ್ ಖಾನ್. My God, how can I forget him? ಇರ್ಫಾನ್ and ನಸರುದ್ದೀನ್ ಶಾ ಇಬ್ರು. Craziest costume you have owned? ಯಾವ ತರ ಕ್ರೇಜಿ ಕೇಳ್ತಿದ್ದೀರಾ? ನಿಮ್ಗೆ ಟ್ರಬಲ್ ಆಗಿರಬಹುದು ಅಥವಾ ವಾವ್ this is the best costume I have ever owned ಅಂತ ಅನ್ಸಿರ್ಬೋದು. ಓಕೆ. ಕ್ರೇಜಿಯೆಸ್ಟ್ ಅಂದ್ರೆ ಆಕ್ಚುಲಿ ಇರುಸುಮುರ್ಸ್ ಆಗಿರ್ಬೇಕು. ಕ್ರೇಜಿ ಏನ್ ಗುರು ಇಂತ ಕ್ರೇಜಿ ಆಗಿದೆ ಇದು ಕಾಸ್ಟ್ಯೂಮ್ ಅಂತ. ಓ, ಒಂದ್ ಸೆಕೆಂಡ್ ಎಲ್ಲ ಹೋಗಿ ಬರ್ಬೇಕು ಇವಾಗ. ನಾನು ಚಿಕ್ಕವಳಿದ್ದಾಗ ಒಂದ್ ನಾಟಕ ಮಾಡಿದ್ದೆ, ಗುರುಮೂರ್ತಪ್ಪನ ತೋಟ ಅಂತ. ಅದ್ರಲ್ಲಿ ಮಣಿ ಅಂತ ಒಂದ್ ಕ್ಯಾರೆಕ್ಟರ್ ಮಾಡಿದ್ದೆ. ಚಿಕ್ಕ ಹುಡುಗ ಹುಚ್ಚ, ಅವನ್ಗೆ ನರ್ವಸ್ ವೀಕ್ನೆಸ್ ಇರುತ್ತೆ. ಸೊ ಇದೆ ಗೀಜ್ ಬರುತ್ತಲ್ಲ ಕಣ್ಣಲ್ಲಿ, ಆ ಗೀಜೆಲ್ಲ ಬಂದಿರೋದು. ಆಮೇಲೆ ಅವ್ನ್ ಜೋಲ್ ಸುರಿತಾ ಇರೋದು. ಕಂಪ್ಲೀಟ್ ನನ್ ಕೂದಲನ್ನೆಲ್ಲ ಬ್ಯಾಕ್ ಕೂಂಬಿಂಗ್ ಮಾಡ್ಬಿಟ್ಟು ವಿಚಿತ್ರವಾಗಿ ಮಾಡಿದ್ರು. ಆಮೇಲೆ ಒಂದು ಲಾಡಿ ಇಷ್ಟುದ್ದ ಇರೋ ಚಡ್ಡಿ ಹಾಕಿದ್ರು. ಆಮೇಲೆ ಒಂದ್ ಶರ್ಟ್ ಬಟನ್ ನ ಹಿಂಗ ಹಾಕಿದ್ರು, ಅದಕ್ಕೆ ಒಂದ್ ಜೇಬು ಹರಿದಿತ್ತು. ನನಗ್ ಮುಜ್ಕರ ಅಂದ್ರೆ ಮುಜ್ಕರ. ನಯನ ಸಭಾಂಗಣದಲ್ಲಿ ಅದ್ ಮಾಡುವಾಗಂತೂ
ಥೂ, ಎಲ್ರದ್ದು ಎಷ್ಟು ಚೆನ್ನಾಗಿದೆ ಬಟ್ಟೆ, ನಂದೊಬ್ಳದ್ ಮಾತ್ರ ಹೆಂಗಿದೆ ಅಂತ ಅನ್ಸ್ತಿತ್ತು. Okay. ಅದೊಂದೇ. Nice. So, theater now, if you want to represent with 3 emojis. ಇಮೋಜಿಸ್. Yeah, please. 3 emojis. Let's see. From camera guy, direct ಆಗಿ. Let's do it. ಓಕೆ, ಅದೇನೋ ಹಿಂಗ್ ಬರ್ತಲ್ಲ Okay. ಹಿಂಗೆ. ಆಮೇಲೆ ಆಮೇಲೆ ಇದು ಅದು ಒಂದು ಸರ್ಕಲ್ ಇರುತ್ತಲ್ಲ ಮೇಲೆ, Angel ತರ. ಏಂಜಲ್ ತರ, ಹಾ. ಅದೊಂದು. ಹಾ. ನನ್ಗಿದೆಲ್ಲ ಇಷ್ಟ, ಹ್ಮ್. ಬಿಕಾಸ್ ನಾನು ಥಿಯೇಟರ್ ಅವಳು ಅಂತ ಇದೆಲ್ಲ ಇಷ್ಟ ಇರ್ಬೋದು, ಅದಕ್ಕೆ ಅದನ್ನೇ ತೋರಿಸ್ತೀನಿ. Okay. ಅದ್ ಬಿಟ್ಟು ಇನ್ಯಾವ್ದಿದೆ ಜಾಸ್ತಿ ಯೂಸ್ ಮಾಡೋದು ನಾನು. ಆಮೇಲೆ ಬ್ಲಶ್ ಅಂತ ಇರುತ್ತಲ್ಲ, ನಂಗೆ ಅದು ತುಂಬಾ ಇಷ್ಟ. Okay, nice. Theater festival you dream to perform at. ಆ ನನಗೆ ಇಂಡಿಯಾದಲ್ಲಿ ಇಟ್ ಫೋಕ್ ನಲ್ಲಿ ಮಾಡ್ಬೇಕಂತ ಇದೆ. ದೇಶದಿಂದ ಹೊರಗಡೆ ಹೋಗ್ಬೇಕಂತ ಇದೆ. ದೇಶದಿಂದ ಹೊರಗಡೆ. Okay. If not theater, ಏನ್ ಮಾಡ್ತಿದ್ರಿ? ನಾನಾ ಆಕ್ಚುಲಿ ಪೈಲಟ್ Pilot. ಅಥವಾ ಡಿಟೆಕ್ಟಿವ್. You always wanted to be a pilot or a detective. ಫಸ್ಟ್ ನಾನು ಅದೇ ಹೇಳಿದ್ ಸ್ಕೂಲಲ್ಲಿ, Okay. ಡಿಟೆಕ್ಟಿವ್ ಆಗ್ಬೇಕು ಅಂತ ಹೇಳಿದ್ದೆ. ಆಮೇಲೆ ಐ ವಾಸ್ ಇನ್ NCC, Okay. ಸೊ ಪೈಲಟ್ ಆಗ್ಬೇಕಂತ ಜಾಸ್ತಿ ಇತ್ತು. ಫುಲ್ ಏರೋಪ್ಲೇನ್ ಬಿಡ್ತಾ ಇರ್ಬೇಕಂತ. Okay. Nice. Very nice. ಲಾಸ್ಟ್ ಒಂದು ಕ್ವೆಶ್ಚನ್ ಕೇಳ್ತೀನಿ. ಸೊ ನೀವು ಸ್ಟೇಜ್ ಎಂಟರ್ ಆಗೋದಕ್ಕಿಂತ ಮುಂಚೆ ವಾಟ್ ಈಸ್ ಯುವರ್ ರಿಚುವಲ್? ವಾಟ್ ಈಸ್ ಇಟ್ ದಟ್ ಯು ಡು ಜಸ್ಟ್ ಬಿಫೋರ್ ಯು ಎಂಟರ್ ದ ಸ್ಟೇಜ್? ವಾಟ್ ಈಸ್ ಇಟ್ ದಟ್ ಯು ಡು? ಓಕೆ, ಐ ಡೂ ಕುಂಭಪಾದ ಜಂಪ್. ಓಕೆ. ಹೌ ಡಸ್ ದಟ್ ವರ್ಕ್? ಕುಂಭಪಾದ ಜಂಪ್. ಓಕೆ. ಕುಂಭಪಾದ ಜಂಪ್ ಮಾಡ್ತೀನಿ ಜಾಸ್ತಿ ನಾನು. ಹಾ. ಆಮೇಲೆ ಹೇಗಿರುತ್ತೆ ಅದು? ಏನಿಲ್ಲ, ಕಾಲುಗಳಿದಾವಲ್ಲ, ಹಾ. ಕಾಲುಗಳನ್ನ ಆ ಫೀಟ್ ಟೋನ 2 ಹತ್ರ ತಂದು ಹಾ. ಕೆಳಗಡೆ ಕೂತು ಹಾ. ಅದ್ರ ಮೇಲೆ ಟೋ ಮೇಲೆ ಜಂಪ್ ಮಾಡೋದು. ಓ, ಓಕೆ. ಟೋ ಮೇಲೆ ಜಂಪ್ ಮಾಡೋದು. ಓಕೆ. ಆ ಕುಂಭಪಾದ ಜಂಪ್ ಜಾಸ್ತಿ ಮಾಡ್ತೀನಿ ನಾನು, ಓಕೆ. ಜಸ್ಟ್ ಟು ಎನರ್ಜೈಸ್ ಆಲ್ ಮೈ ಚಕ್ರಾಸ್. Oh, okay. Kumbhapada jump. Okay. Please don't try this at home. Okay. Hey, you can try. It's not so. Without any, formal I training. can guide. You Okay. can contact me. Okay. Contact her. Yeah. ಅದು ನನ್ನ ಡಾನ್ಸ್ ಟೀಚರ್ಸ್ ಹೇಳ್ಕೊಟ್ಟಿರೋದು, ನನಗೆ ಅದು ತುಂಬಾ ಇಷ್ಟ. Okay. ಆಮೇಲೆ ಐ ಟೇಕ್ ಬ್ರೆತ್, Okay. ಐ ಎನರ್ಜೈಸ್ ಮೈ ಸೈಲೆನ್ಸ್. Uh-huh. ನಾನೀಗ ಹೋದ್ರೆ ಎಲ್ರು ನನ್ನನ್ನೇ ನೋಡ್ಬೇಕು ಅನ್ನೋ ಒಂದು ದೊಡ್ಡ ಕಾನ್ಫಿಡೆನ್ಸ್ನ ನಾನು ನನ್ನ ಒಳಗಡೆ ತಗೊಂಡ್ಬರ್ತೀನಿ ಅಷ್ಟೇ. ನಾನೀಗ ಹೋಗ್ತೀನಿ ಅಂತ ಅಂದ್ರೆ ನೋ ಸ್ಟಾಪಿಂಗ್, ಅಲ್ಲಿ ಹೋಗ್ಲಿ ನಾನು ಅಂತ ಹೋಗ್ತೀನಿ ಅಷ್ಟೇ. ವಿತ್ ಆಲ್ ದ ಎನರ್ಜಿ ಐ ಬ್ಲಾಕ್. ಅದು ಫಟಾ ಪೋಸ್ಟರ್ ನಿಕ್ಲಾ ಹೀರೋ ಅನ್ನೋಂಗೆ ನಾನು ಫಟಾ ಪೋಸ್ಟರ್ ನಿಕ್ಲಿ ಹೀರೋಯಿನ್ ಅಂತ ಹೋಗ್ತೀನಿ ಅಷ್ಟೇ. ಹೋಗ್ಬೇಕಷ್ಟೇ, ಏನು ನೋ ಅದರ್ಗೋ, ಬೇರೆ ಏನು ಯೋಚನೆ ಇಲ್ಲ. ಅವನು ಹೊಡೆದ, ಇವಳು ಅಂದ್ಲೋ, ಅಥವಾ ಇನ್ಯಾರೋ ಮೋಸ ಮಾಡಿದ್ರು, ಅಥವಾ ಇನ್ಯಾರೋ ಕೈ ಕೊಟ್ಬಿಟ್ರು, ನಮ್ ನಾಟಕಕ್ಕೆ ಬರ್ಲಿಲ್ಲ, ಅದು ಇದು, ಈ ಆಡಿಯನ್ಸ್ ಬಂದ್ರ, ಆಡಿಯನ್ಸ್ ಏನು ಇಲ್ಲ. ಬಂದ್ರ, ಇಬ್ರು ಕೂತಿದ್ರ, ಹೋಗ್ತಾರಷ್ಟೇ. ಹೋಗು, ಡೂ ಯುವರ್ ಥಿಂಗ್, ಕಮ್ ಬ್ಯಾಕ್. ಲವ್ಲಿ. ಅಷ್ಟೇ. ಲವ್ಲಿ. ಥ್ಯಾಂಕ್ ಯು. ನನಗೆ ಗೊತ್ತು ಇಲ್ಲಿ ಸಾಕಷ್ಟು ವಿಷಯಗಳನ್ನ ನಾವು ಇನ್ನ ಮಾತಾಡೋದಕ್ಕಿದೆ. ಐ ಥಿಂಕ್ ವಿಲ್ ಮೀಟ್ ಅಗೈನ್ ಟು ಪ್ರಾಬಬ್ಲಿ ಡಿಸ್ಕಸ್ ಮೋರ್. ಪ್ರಾಬ್ಲಿ ಜೊತೆ ಇಲ್ಲ, ಆಸಿಫ್ ಸರ್ನ ಜೊತೆಗೆ ಕೂಡಿಸಿ ನಿಮ್ಮಿಬ್ಬರನ್ನ ಜರ್ನಿ ಹೇಗೆ ಅಂತಾನೋ ಪ್ರಾಬ್ಲಿ ವಿಲ್ ಡಿಸ್ಕಸ್. ನಿಮ್ಮ ಜೊತೆ ಆಕ್ಟ್ ಮಾಡಿರೋಂಥವ್ರನ್ನ ಒಟ್ಟಿಗೆ ಕೂರಿಸಿ ಏನಾದ್ರು ಮಾಡುವ. ನಮಗೆ ಹೊಸ ಕಾನ್ಸೆಪ್ಟ್ಸ್ನ ನಾವು ಮಾಡ್ತಾ ಇದೀವಿ. ವಿಲ್ ಕಮ್ ಬ್ಯಾಕ್ ಟು ಯು. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಮ್ಮ ಜೊತೆ ನೀವೊಂದು ಅರ್ಧ ಮುಕ್ಕಾಲು ಗಂಟೆ ಸ್ಪೆಂಡ್ ಮಾಡೋದಕ್ಕೆ ನಿಮ್ಮ ಬಿಸಿ ಸ್ಕೆಡ್ಯೂಲ್ನಲ್ಲಿ ನಮಗೆ ಇಷ್ಟು ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕಡೆಯಿಂದ ಅಂದ್ರೆ ನಮ್ಮ ಟ್ರೈಬ್ ಆಫ್ ಥಿಯೇಟರ್ ಅನ್ನುವಂತಹ ಒಂದು ಸಂಸ್ಥೆಯಿಂದ ಅವರು ದೇ ಆರ್ ಗಿಫ್ಟಿಂಗ್ ಪಾರ್ಟ್ನರ್ಸ್. ಅವ್ರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ ನಿಮಗೆ ತೆಗೆದುಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇದ್ರ ಬಗ್ಗೆ ನಾನು ಹೇಳ್ಬೇಕು. ಟ್ರೈಬ್ ಆಫ್ ಥಿಯೇಟರ್ ವಿನಯ್ ಅವರು ನನ್ನನ್ನ ಒಂದ್ಸಲ ಆಫೀಸಿಗೆ ಕರೆಸಿ, ನೋಡಿ ನಮ್ದೊಂದಿದು ಏನೋ ಇದೆ ಅಂತ, ನಿಮ್ಗೋಸ್ಕರ ಅಂತಾನೆ ಇದನ್ನ ನಾನು ಮಾಡಿಸಿ ಸುಮಾರು ದಿನದಿಂದ ಇಟ್ಟಿದ್ದೆ ಅಂತ ಕೊಟ್ಟಿದ್ದು ಆ ಬ್ಯಾಗು. ಅದ್ರ ಮೇಲೆ ನಟಿ ಅಂತ ನೀವು ಬರೆದು ಕೊಟ್ಟಿದ್ರೆ, ನಾನು ಇತ್ತೀಚೆಗೆ ನೀನಾಸಂಗೆ ಸಮ್ಮರ್ ಕ್ಯಾಂಪ್ ಇದೆಯಲ್ಲ, ಬೇಸಿಗೆ ಶಿಬಿರಕ್ಕೆ ನಾಟಕ ಡೈರೆಕ್ಟ್ ಮಾಡಿ ಕ್ಲಾಸಸ್ ಮಾಡಿದ್ದೆ ಅಲ್ಲಿ ಅದೇ ಬ್ಯಾಗ್ ಅನ್ನ ಫುಲ್ 22 ಡೇಸ್ ಹಾಕೊಂಡು ಓಡಾಡಿದೀನಿ. ಎಲ್ರು ಕೇಳಿದ್ದು ವಿಶೇಷವಾಗಿದೆಯಲ್ಲ, ಎಲ್ಲಿ ಮಾಡ್ತಾರೆ ಇದು, ಎಲ್ಲಿ ಮಾಡ್ತಾರೆ, ಯಾರ್ದಿತ್ತು ಡಿಸೈನ್, ಸೊ ಐ ಗೇವ್ ದೆಮ್ ದ ಅಡ್ರೆಸ್.
ನೀವಿಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಸಿಗುತ್ತೆ. ಬೇರೆ ಇದೊಂದೇ ಅಲ್ಲ, ಇದು ಸುಮ್ಮನೆ ಝಲಕ್ ಅಷ್ಟೇ. ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಇದೆ. ವೆರಿ ಏನು ಟಚಿಂಗ್ ಕ್ಯಾಪ್ಷನ್ಸ್ ಇರುತ್ತೆ. ಆಮೇಲೆ ವೆರಿ ಗ್ರೌಂಡೆಡ್ ಮಟೀರಿಯಲ್ ಅದು. ನೋಡಿ ಅಂತ ಹೇಳಿದೆ. ನನ್ಗೆ ಆ ಬ್ಯಾಗ್ ಈಗಲೂ ವೆರಿ ಫೇವ್ರೆಟ್. ಥ್ಯಾಂಕ್ ಯು. ಅದು ಆ ವರ್ಡೇ ಬಹಳ ಇಷ್ಟ, ನಟಿ ಅನ್ನೋ ವರ್ಡ್. ಅದನ್ನ ನಾನು ನಿಮಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದು. ಬಿಕಾಸ್ ಈಗ ರಂಗಭೂಮಿನಲ್ಲಿ ನಾನು ಸುಮಾರು 10-15 ವರ್ಷದಲ್ಲಿ ನೋಡಿರೋದ್ರಲ್ಲಿ ನಾನು ನೋಡಿರುವಂತಹ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ಸ್ ಅಂದ್ರೆ, ಅಂಡ್ ಇಷ್ಟೊತ್ತು ನಾವು ಇಂಟರ್ವ್ಯೂಲಿ ಏನ್ ಮಾತಾಡಿದ್ವಿ, ವೈ ಯು ಆರ್ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ಸ್ ಅನ್ನೋದನ್ನ ನೀವೇ ಹೇಳಿದಿರ. ಬಿಕಾಸ್ ಆಫ್ ದ ಪ್ರಾಸೆಸ್ ವಾಟ್ ಯು ಫಾಲೋ. ಫೆಂಟಾಸ್ಟಿಕ್. ಐ ಆಮ್ ಹಂಬಲ್ಡ್ ಅಂಡ್ ಈ ಫೈನೆಸ್ಟ್ ನಟಿ ಅಂತ ನೀವೇನ್ ಹೇಳ್ತಿದ್ದೀರಾ, ನನ್ನನ್ನ ಮಾಡಿದವ್ರು ನೀವೆಲ್ರು ಆಕ್ಚುಲಿ. ಸೊ ಐ ಹ್ಯಾವ್ ಟೇಕನ್ ಸೋ ಮಚ್ ಫ್ರಮ್ ದ ಸೊಸೈಟಿ. ಈ ಜಗತ್ತು ನನ್ನನ್ನ ಹೀಗೆ ಬಿಲ್ಡ್ ಮಾಡಿದೆ. ಹಾಗಾಗಿ ಐ ಆಮ್ ನಥಿಂಗ್. ಐ ಆಮ್ ನೋವೇರ್ ಟು ಎನಿ ಸಕ್ಸಸ್ಫುಲ್ ಆ ಥರದ್ದು ಇಲ್ಲ. ಮಾಡಿರುವ ಜಗತ್ತಿಗೆ ನನ್ನ ಧನ್ಯವಾದಗಳು. ನೈಸ್. ಇನ್ನು ಹೆಚ್ಚು ಹೆಚ್ಚು ನಾಟಕಗಳನ್ನ ಮಾಡ್ತಾರೆ ಇವರು. ಯುವರ ತಂಡ ರಂಗರಥ ಒಳ್ಳೆ ವರ್ಕ್ಶಾಪ್ ಕಂಡಕ್ಟ್ ಮಾಡುತ್ತೆ. ಇಫ್ ಯು ವಾಂಟ್ ಟು ಜಾಯಿನ್, ಇಫ್ ಯು ವಾಂಟ್ ಟು ನೋ ವಾಟ್ ಥಿಯೇಟರ್ ಈಸ್, ಐ ಥಿಂಕ್ ಯು ಶುಡ್ ಗೋ ಜಾಯಿನ್ ರಂಗರಥಾಸ್ ವರ್ಕ್ಶಾಪ್ಸ್, ಇಂಟರ್ನ್ಶಿಪ್ ವರ್ಕ್ಶಾಪ್ಸ್. ಫೆಂಟಾಸ್ಟಿಕ್ ಇಟ್ ಇಸ್. ಥ್ಯಾಂಕ್ ಯು ಶ್ವೇತಾ ಅವರೇ. ಅದನ್ನ ಓಪನ್ ಮಾಡಿ. ಐ ಥಿಂಕ್ ಮಾಡ್ಲಾ ಈಗಲೇ? ಪ್ಲೀಸ್. ಎಷ್ಟು ಚೆನ್ನಾಗಿದೆ ರ್ಯಾಪರ್ ಅಂದ್ರೆ, ಹಾಳು ಮಾಡಕ್ ಇಷ್ಟ ಇಲ್ಲ ಇದು. ಅಯ್ಯೋ ನಿಧಾನಕ್ಕೆ ಓಪನ್ ಮಾಡಿ. ಅಲ್ಲಿ ನೋಡಿ, ಅಲ್ಲಿ ಆ ಟೇಪೇ ಹರಿತಾ ಇದೆ. ತೊಂದರೆ ಇಲ್ಲ. ಹಾ, ಟೀ ಶರ್ಟಾ? ಐ ಥಾಟ್ ಇದು ಚೆನ್ನಾಗಿದೆ. I want you to open it because ಅದರಲ್ಲಿರೋ ಕೋಟ್ ಏನಿದೆ, ಐ ಥಿಂಕ್ ನನಗೆ ಯು ಪರ್ಸಾನಿಫೈ ದಟ್ ಕೋಟ್. ಕರೆಕ್ಟ್. ನವೆ ಕೆರೆತ ಸುಖ ರಂಗಭೂಮಿ ಸತ್ಯ. ಕರೆಕ್ಟ್ ಸೈಜ್. Yes. ಥ್ಯಾಂಕ್ ಯು ಸೋ ಮಚ್. Please. It's a pleasure. ವೆರಿ ಪ್ರೆಟಿ ಕಲರ್. Yeah. ಅಂದ್ರೆ ಹುಡುಗಿರ್ಗೆ ಪಿಂಕ್ ಇಷ್ಟ ಅಂದ್ಬಿಟ್ಟು ರೆಡ್ ಕೊಟ್ಟಿದ್ದೀರಾ. ಆಯ್ತು. ನಮ್ಗೆ ಗ್ರೀನ್ ಇಷ್ಟ. ಗ್ರೀನ್, ಹಸಿರು ಜೀವದ ಸಂಕೇತ. ಆಗ್ಲಿ. ನಾನು will have this exchange for you. No, one more please. Yeah, we'll have one more for you. Okay. Green. Sure. Thank you so much. ತುಂಬಾ ಚೆನ್ನಾಗಿ ಪ್ರಶ್ನೆ ಕೇಳಿದ್ರಿ. ಎಲ್ಲರೂ ಇವರನ್ನ ಫಾಲೋ ಮಾಡಿ. ವೆರಿ ಹ್ಯಾಪನಿಂಗ್ ಪರ್ಸನಾಲಿಟಿ. ಆಮೇಲೆ ನಾನು ಥಿಯೇಟರ್ ಅಲ್ಲಿ ನೋಡಿರುವಂತಹ ಐ ಥಿಂಕ್ ವೆರಿ ಜಾಯ್ಫುಲ್ ಪರ್ಸನ್. ನಮ್ಗೆ ಅದೇ ಬೇಕಲ್ಲ. ಜಾಯ್ ಇಲ್ಲ ಅಂತಂದ್ರೆ ಏನು ಅಲ್ವಾ? ಖುಷಿ ಇದ್ರೆ ಥಿಯೇಟರ್, ಇಲ್ಲಾಂದ್ರೆ ಇಲ್ಲ. ಯಾಕೆ ಕಷ್ಟಪಟ್ಕೊಂಡು ಮಾಡ್ಬೇಕು? ವೆರಿ ಜಾಯ್ಫುಲ್ ಪರ್ಸನ್ ವಿನಯ್ ಶಾಸ್ತ್ರಿ. ಥ್ಯಾಂಕ್ ಯು ಸೋ ಮಚ್. ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು. ಇನ್ನೊಂದಷ್ಟು ಗುಟ್ಟುಗಳನ್ನ ರಟ್ಟು ಮಾಡೋಣ. ಇನ್ನೊಂದಷ್ಟು ಕತೆ ಡಿಸ್ಕಸ್ ಮಾಡೋಣ ಇನ್ನೊಮ್ಮೆ ಭೇಟಿಯಾದಾಗ. ಥ್ಯಾಂಕ್ ಯು. ಇದು ಇವತ್ತಿನ ಸಂಚಿಕೆ. ನಮ್ಮ ಜೊತೆ ಇದ್ದವರು ಶ್ವೇತಾ ಶ್ರೀನಿವಾಸ್. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ನಟ ಅಥವಾ ನಟಿ ಅಥವಾ ರಂಗಕರ್ಮಿ ಅಥವಾ ಕಲೆಯ ಆರಾಧಕರ ಜೊತೆ ನಾನು ನಿಮ್ಮ ಮುಂದೆ ಬರ್ತೇನೆ. ಗ್ರೀನ್ ರೂಮ್ ಗುಟ್ಟುಗಳು ವಿತ್ ವಿನಯ್ ಶಾಸ್ತ್ರಿ.